ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಭಾರತೀಯ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ 28 ರಾಜ್ಯಗಳ ಜಾನಪದ ನೃತ್ಯಗಳ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಹೊಸದಾಗಿ ಸೇರ್ಪಡೆಯಾಗಿರುವ ಶಾಸ್ತ್ರೀಯ ಭಾಷೆಗಳು ಮತ್ತು ಹಳೆಯದಾಗಿ ಇದ್ದಿರತಕ್ಕಂತಹ ಶಾಸ್ತ್ರೀಯ ಭಾಷೆಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಅಂದರೆ ಕರೆಂಟ್ ಅಫೇರ್ಸಲ್ಲಿ ಇದೆ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗ್ತದೆ. ಸೊ ನಿಮಗೆ ಇನ್ನೊಂದು ಗೊತ್ತಿರಬಹುದು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ಎಕ್ಸಾಮ್ ಆದರೂ ಕೂಡ ಈ 3 ಟಾಪಿಕ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಒಂದು ರೀತಿ ಏನಂದರೆ ಹಾಟ್ ಟಾಪಿಕ್ ಇದು. ಓಕೆ, ಅಂದರೆ ಹಾಟ್ ಟಾಪಿಕ್ ಇದು ಅಂದರೆ ಮುಪ್ಪಾಗದೇ ಇರುವ ಟಾಪಿಕ್ ಯಾವುದು ಅಂದರೆ ಈ 3 ಟಾಪಿಕ್ಗಳು. ಸರಿನಾ? ಅಂದರೆ ಪ್ರತಿ ಸರಿನೂ ಪ್ರತಿಯೊಂದು ಎಕ್ಸಾಮಲ್ಲೂ ಈ ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗ್ತದೆ. ಸರಿನಾ? ಸೊ ಅದಕ್ಕೆ ಅದರಲ್ಲೇ ಪ್ರಮುಖವಾಗಿರುವ ಪ್ರಶ್ನೆಗಳು, ಅದರಲ್ಲೇ ಪ್ರಮುಖವಾಗಿರತಕ್ಕಂತಹ ಮಾಹಿತಿ ಏನಿದೆ ಅಲ್ವಾ, ಅದನ್ನು ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಟಾಪಿಕ್ ಏನಿದೆ ಅಂದರೆ ಭಾರತದ ಶಾಸ್ತ್ರೀಯ ನೃತ್ಯಗಳು. ಇವಾಗ ಭಾರತದ ಶಾಸ್ತ್ರೀಯ ನೃತ್ಯಗಳು ಎಷ್ಟಿದ್ದಾವೆ ಅಂತ ಹೇಳೋದಕ್ಕಿಂತ ಮುಂಚೆ, ನಿಮಗೆ ಯಾವ್ಯಾವ ಇದ್ದಾವೆ ಅಂತ ಹೇಳೋಕ್ಕಿಂತ ಮುಂಚೆ ಎಷ್ಟಿದ್ದಾವೆ, ಅದು ಯಾವುದರ ಪ್ರಕಾರ ಎಷ್ಟಿದ್ದಾವೆ ಅಂತ ಗೊತ್ತಾಗಬೇಕು ನಮಗೆ. ಸರಿನಾ? ಸೊ ನಿಮಗೆ ಎಷ್ಟಿದ್ದಾವೆ ಶಾಸ್ತ್ರೀಯ ನೃತ್ಯಗಳು ಅಂತ ಕೇಳಿದಾಗ 8 ಇದ್ದಾವೆ ಅಂತ ಹೇಳ್ತೀರಾ. ಯಾಕೆ ಇಲ್ಲಿ ಹಾಕಿದ್ದೀನಲ್ವಾ, 4 + 4 8 ಆಯಿತು ಅಲ್ವಾ. ಸೊ ನಾನಿವಾಗ ಪ್ರಶ್ನೆ ಏನು ಕೇಳ್ತೀನಿ ಅಂದರೆ, ಭಾರತದ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ ಶಾಸ್ತ್ರೀಯ ನೃತ್ಯಗಳು ಎಷ್ಟಿದ್ದಾವೆ ಅಂತ ಕೇಳ್ತೀನಿ. ಓಕೆ, ಅಂದರೆ ನಾನು ಕೇಳಲ್ಲ, ಎಕ್ಸಾಮ್ ಹಾಲಲ್ಲಿ ನಿಮಗೆ ಎಕ್ಸಾಮಿನರ್ ಕೇಳ್ತಾನೆ. ಓಕೆ, ಭಾರತದ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ ನಿಮಗೆ ಸಾಂಸ್ಕೃತಿಕ ನೃತ್ಯಗಳು ಎಷ್ಟಿದ್ದಾವೆ ಅಂತ ಕೇಳ್ತಾನೆ. ಸೊ ಅವಾಗ ಏನಂತ ಹೇಳಬೇಕಾಗುತ್ತೆ ಅಂದರೆ 9 ಅಂತ ಹೇಳಬೇಕಾಗತ್ತೆ. ಸರಿನಾ? ಸೊ ನಿಮಗೆ 8 ಅಂತ ಓದಿರ್ತೀರಾ. ಸೊ 8 ಹೇಗಾಗುತ್ತೆ? ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ, ಓಕೆ, ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ 8 ಇದ್ದಾವೆ. ಬಟ್ ಭಾರತದ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ 9 ಶಾಸ್ತ್ರೀಯ ನೃತ್ಯಗಳಿದ್ದಾವೆ. ಹೌದಾ ಗುರು? 9 ಇದ್ದಾವ, 8 ಇದ್ದಾವ? ಹಾಗಾದರೆ 9ನೇದು ಯಾವುದು ಅಂತ ಹೇಳಲ್ವಾ? 8 ನಮಗೆ ಗೊತ್ತಿದೆ. ಯಾವುದು ಅಂದರೆ 8ರಲ್ಲಿ ಒಂದು ಭರತನಾಟ್ಯಂ. ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ತಮಿಳುನಾಡಿಗೆ ಸಂಬಂಧಿಸಿದೆ. ಯಾವುದು? ಭರತನಾಟ್ಯಂ. ಕಥಕ್ ಎಲ್ಲಿಗೆ? ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದೆ. ಅದಾದ ಕಥಕ್ಕಳಿ ಕೇರಳಗೆ ಸಂಬಂಧಿಸಿದೆ. ಓಕೆ, ಕೇರಳಗೆ ಸಂಬಂಧಿಸಿದೆ ಕಥಕ್ಕಳಿ. ಕಥಕ್ ಬೇರೆ, ಕಥಕ್ಕಳಿ ಬೇರೆ. ಓಕೆನಾ? ಕಳ್ಳಿ ಬೇರೆ. ಕಳ್ಳಿಯಲ್ಲಿ ಅಂದರೆ ಕೇರಳದಲ್ಲಿದ್ದಾಳೆ ಕಳ್ಳಿ. ಓಕೆ, ಸೊ ಇಲ್ಲಿ ಕಥಕ್ ಅಷ್ಟೇ ಅಂತಂದರೆ ಅದು ಉತ್ತರ ಪ್ರದೇಶದಲ್ಲಿದ್ದಾರೆ. ಸರಿನಾ? ಸೊ ನೆಕ್ಸ್ಟ್ ಕುಚಿಪುಡಿ ಅಂತ ಬರ್ತದೆ. ಈ ಕುಚಿಪುಡಿಯಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಈ ಕುಚಿಪುಡಿ ಡ್ಯಾನ್ಸ್. ಸರಿನಾ? ಸೊ ನೆಕ್ಸ್ಟ್ ಇನ್ನು ಮತ್ತೆ ಯಾವ ಡ್ಯಾನ್ಸ್ ಬರ್ತದೆ ಅಂದರೆ ಒಂದು ಮಣಿಪುರಿ ಅಂತ ಬರ್ತದೆ. ಸೊ ಇದು ರಾಜ್ಯನೇ ಬೇಕಾಗಿಲ್ಲ ನಿಮಗೆ ಹೇಳೋಕೆ, ಮಣಿಪುರಿನೇ ಗೊತ್ತಿರ್ತದೆ ನಿಮಗೆ. ಸೊ ನೆಕ್ಸ್ಟ್ ಒಡಿಸಿ ಅಂತ ಬರ್ತದೆ. ಸೊ ರಾಜ್ಯ ಹೇಳೋದೇ ಬೇಕಾಗಿಲ್ಲ, ಒಡಿಸಿ ಅಂತ ಗೊತ್ತಾಗ್ತದೆ. ಸೊ ಮೋಹಿನಿ ಅಟ್ಟಂ ಅಂತ ಬರುತ್ತೆ. ಈ ಮೋಹಿನಿ ಅಟ್ಟಮು ಮತ್ತು ಕಥಕ್ 2 ಇದಾವಲ್ವಾ, ಇವೆರಡೂ ಕೂಡ ನಿಮಗೆ ಯಾವ ರಾಜ್ಯದ್ದು ಅಂದರೆ ಕೇರಳ ರಾಜ್ಯದ್ದು. ಮೋಹಿನಿಯಟ್ಟಂ ಮತ್ತು ಕಥಕ್ಕಳಿ 2 ಕೂಡ ಕೇರಳ ರಾಜ್ಯದ್ದು. ಹಾಗೆ ಇನ್ನೊಂದು ನಿಮಗೆ ನೃತ್ಯ ಬೇಕಾಗಿತ್ತು, ಯಾವುದು ಅಂದರೆ ಸಾತ್ರಿಯ ಅನ್ನೋದು. ಓಕೆ, 8 ಆಯ್ತಲ್ವಾ? ಓಕೆ, ಗೊತ್ತಾಯಿತು ನಿಮಗೆ 8 ಯಾವುದ್ಯಾವುದಿದೆ ಅಂತ. ಒಂದು ಭರತನಾಟ್ಯಂ ತಮಿಳುನಾಡು, ಕಥಕ್ ಉತ್ತರ ಪ್ರದೇಶ, ಕಥಕ್ಕಳಿ ಕೇರಳ, ಮೋಹಿನಿ ಅಟ್ಟಂ ಕೂಡ ಕೇರಳ, ಕುಚಿಪುಡಿ ಆಂಧ್ರ ಪ್ರದೇಶ, ಒಡಿಸಿ, ಮಣಿಪುರಿ, ಹಾಗೆ ಇನ್ನೊಂದು ಯಾವುದು ಅಂದರೆ ಸಾತ್ರಿಯ ಎಲ್ಲಿ ಅಂದರೆ ಅಸ್ಸಾಂ. ಸರಿನಾ? ಸೊ 8 ಆಯಿತು ಗುರು. 9ನೇದು ಯಾವುದು? ಕನ್ಫ್ಯೂಷನ್ ಮಾಡ್ತಿದ್ಯಾ ನಮಗೆ? ಇಲ್ಲ, 9ನೇದು ಯಾವುದು ಅಂದರೆ ಚೌ ಅಂತ ಬರ್ತದೆ. ಓಕೆ, ಯಾವುದು ಅಂದರೆ ಚೌ. ಓಕೆ, ಚೌ ಬಿಡ್ತೀನಿ ನಾಯಿಗೆ ಅಂತ ಹೇಳ್ತೀವಿ ಗೊತ್ತಾ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕೆಲವೊಂದು ಕಡೆ ಬರ್ತದೆ ನಮ್ಮ ಕಡೆ. ಓಕೆ, ಚೌ ಬಿಡ್ತೀನಿ. ಆ ಚೌ ಅನ್ನುವ ನೃತ್ಯ ಏನಿದೆಯಲ್ವಾ, ಇದು 9ನೇಯ ಶಾಸ್ತ್ರೀಯ ನೃತ್ಯ ಅಥವಾ 9ನೇಯ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಕೂಡ ಕರೀಬಹುದು ಇದಕ್ಕೆ. ಓಕೆ, ಅರೇ ಶಾಸ್ತ್ರೀಯ ನೃತ್ಯ ಅಂತ ಕೇಳಿದ್ರೆ ಕೂಡ ನಿಮಗೆ ಏನಂತ ಹೇಳಬೇಕಾಗುತ್ತೆ ಅಂದರೆ ಚೌ ಅನ್ನೋ ನೃತ್ಯದ ಬಗ್ಗೆ ಹೇಳಬೇಕಾಗುತ್ತೆ. ಸರಿನಾ? ಸೊ ನೆನಪಿರಲಿ, ಚೌ ನೃತ್ಯ ಅನ್ನೋದು ಯಾವ ರಾಜ್ಯಕ್ಕೆ ಸಂಬಂಧಿಸುವ ಅಂದರೆ ಒಡಿಸ್ಸಾಕ್ಕೆ ಸಂಬಂಧಿಸಿರೋದು. ಅಂದರೆ ಒಡಿಸ್ಸಾದಲ್ಲಿ ಕಂಡು ಬರ್ತದೆ ಚೌ ನೃತ್ಯ. ಚೌ ನೃತ್ಯದಲ್ಲಿ ಟೋಟಲ್ 3 ಟೈಪ್ ಇದ್ದಾವೆ. ನಿಮಗೆ ಹಳೆ ಕ್ಲಾಸಲ್ಲಿ ಹೇಳಿದೆ 3 ಟೈಪ್ ಇದ್ದಾವೆ. ಆ 3 ಟೈಪು, ಒಂದು ಒಡಿಸ್ಸಾಕ್ಕೆ ಕಂಡು ಬರ್ತದೆ, ಇನ್ನೊಂದು ಜಾರ್ಖಂಡದಲ್ಲಿ, ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳ್ಬೋದಾ? ಅದು ಯಾವುದ್ಯಾವುದಂತ ಹೇಳಿ ನೋಡೋಣ ಒಂದ್ಸರಿ. ಓಕೆ, ಹಳೆ ಕ್ಲಾಸ್ ನೋಡಿದವರು, ಎಡಿಷ್ನಲ್ ಮಾಹಿತಿ ಯಾರು ತಿಳ್ಕೊಂಡಿದ್ದಾರಲ್ವ, ಹಳೆ ಕ್ಲಾಸ್ ನನ್ನ ಕೇಳಿದವರು, ಅವ್ರು ಇದನ್ನು ಈಸಿಯಾಗಿ ಆನ್ಸರ್ ಹೇಳ್ತಾ ಇರ್ತೀರಾ. ಓಕೆ, ಇದನ್ನು ಆನ್ಸರ್ ಹೇಳ್ತಾ ಇರ್ತೀರ. ಒಡಿಸ್ಸಾ ಮತ್ತು ಈ ಚೌ ಅನ್ನೋ ನೃತ್ಯ ಒಡಿಸ್ಸಾದಲ್ಲಿ ಯಾವ ಪ್ರಕಾರದಿದೆ, ಹಾಗೆ ಜಾರ್ಖಂಡದಲ್ಲಿ ಯಾವ ಪ್ರಕಾರದಿದೆ, ಮತ್ತು ವೆಸ್ಟ್ ಬೆಂಗಾಳದಲ್ಲಿ ಯಾವ ಪ್ರಕಾರದಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಕಾಮೆಂಟ್ ಮಾಡೋಕ್ಕೂ ಕೂಡ ನೀವು ಟ್ರೈ ಮಾಡ್ತಾ ಇರ್ಬೋದು. ಅದನ್ನು ನೀವು ಕಾಮೆಂಟ್ ಮಾಡಿ ವಿಡಿಯೋ ಎಂಡಲ್ಲಿ ನಾನು ಹೇಳಿರ್ತೀನಿ. ಯಾಕೆ ಅಂದರೆ ಇವಾಗಲೇ ಹೇಳ್ಬಹುದಾಗಿತ್ತು, ನಾನು ಆಲ್ರೆಡಿ ಇದನ್ನು 3 to 4 ಟೈಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಈ ಟೈಪ್ಸ್ ಆಫ್ ಚೌ ನೃತ್ಯ. ಓಕೆ, ಸೊ ಅದಕ್ಕೆ ನಿಮಗೆ ವಿಡಿಯೋ ಎಂಡಲ್ಲಿ ಹೇಳಿರ್ತೀನಿ, ಅದನ್ನು ಒಂದು ಸರಿ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನು ಕೇಳಿದ್ದೆ ಅಂತ. ಓಕೆ, ಸೊ ಇದು ಆದ ನಂತರ ನಿಮಗೆ ಚೌ ನೃತ್ಯ ಇತ್ತು. ಸರಿನಾ? ಈ ಚೌ ನೃತ್ಯ ಯುನೆಸ್ಕೋ ಪಾರಂಪರಿಕ ನೃತ್ಯಗಳಲ್ಲಿ ಸೇರ್ಪಡೆ ಆಗ್ತದೆ. ಯಾವ ವರ್ಷ ಯುನೆಸ್ಕೋದಲ್ಲಿ ಸೇರ್ಪಡೆ ಆಯಿತು ಅಂತ ಕೇಳಿದ್ದಾನೆ. ಸರಿನಾ? ಎಷ್ಟರಲ್ಲಿ ಸೇರ್ಪಡೆ ಆಗುತ್ತೆ ಅಂದರೆ 2010ರಲ್ಲಿ ಸೇರ್ಪಡೆ ಆಗುತ್ತೆ. ಸರಿನಾ? 2010ರಲ್ಲಿ. ಅದಾದ ನಂತರ ಇನ್ನೊಂದು ರಾಜಸ್ಥಾನಿ ಒಂದು ನೃತ್ಯ ಇದೆ, ಅದು ಕೂಡ ಯುನೆಸ್ಕೋಕ್ಕೆ ಸೇರ್ಪಡೆಯಾಗಿದೆ. ಸರಿನಾ? ಅದನ್ನು ಯಾವುದು ಹೇಳ್ಬೋದಾ? ಸೊ ರಾಜಸ್ಥಾನಿ ನೃತ್ಯ ಬಂದಾಗ ನಿಮ್ಗೆ ಅದನ್ನು ಹೇಳಿರ್ತೀನಿ. ಸರಿನಾ? ಸೊ ಇಲ್ಲಿ ಎಷ್ಟು ಬಂದು ಅಂದರೆ ನಿಮಗೆ 9 ಶಾಸ್ತ್ರೀಯ ನೃತ್ಯಗಳದು, 8 + 1. ಸರಿನಾ? 8 ಅಂದರೆ ನಿಮಗೆ ನಾರ್ಮಲ್ ಇವೇನಿಲ್ಲಿ
ಚಿತ್ರಗಳಲ್ಲಿ ಇದಾವಲ್ವಾ, ಇವೆಲ್ಲ 8 ನೃತ್ಯಗಳು, ಶಾಸ್ತ್ರೀಯ ನೃತ್ಯಗಳು, ಇವಕ್ಕೆ ಕನ್ಫ್ಯೂಷನ್ನೇ ಬೇಡ ನಿಮಗೆ, ಸರಿನಾ. ಬಟ್ ಒಂದು ಅರೆ ಶಾಸ್ತ್ರೀಯ ನೃತ್ಯ, ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಬರುತ್ತೆ ಒಂದು, ಸರಿನಾ. ಸೊ ಅದು ಯಾವುದು ಅಂದರೆ ಚೌ ಅನ್ನುವ ನೃತ್ಯ, ಸರಿನಾ. ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು? ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದ್ದು, ನೆನಪಿರಲಿ, ಓಕೆನಾ. ಸೊ ಇದು ನೆನಪಿರಲಿ, 2010ರಲ್ಲಿ ಯುನೆಸ್ಕೋದಲ್ಲಿ ಪ್ರಮಾಣೀಕೃತ ಆಗ್ತದೆ ಅದು ಚೌ ನೃತ್ಯ, ಸರಿನಾ. ಅರೆ ಶಾಸ್ತ್ರೀಯ ನೃತ್ಯ ಅಂತ ಕರೆದ್ರೂ ಕೂಡ ನಿಮಗೆ ಏನಂತ ಹೇಳಬೇಕಾಗುತ್ತೆ ಅಂದರೆ ಚೌ ನೃತ್ಯ ಅಂತ ಹೇಳಬೇಕಾಗುತ್ತೆ. ನಿಮಗೆ ಇನ್ನೊಂದು ರೀತಿ ಕೇಳಬಹುದು, ಸರಿನಾ, ಕನ್ಫ್ಯೂಷನ್ ಮಾಡೋಕ್ಕೆ. ಶಾಸ್ತ್ರೀಯ ಪ್ಲಸ್ ಅದರ ಜೊತೆ ಯಾವುದು ಫೋಕ್ ಅಂದರೆ ಜಾನಪದ ನೃತ್ಯ ಯಾವುದಾಗಿದೆ ಅಂತ, ಓಕೆ. ಸೊ ಸೆಮಿ ಕ್ಲಾಸಿಕಲ್ ಅಂದ್ರೇನು? ಅರೆ ಶಾಸ್ತ್ರೀಯ ಅಂದರೆ ಅರ್ಧ ಶಾಸ್ತ್ರೀಯ. ನನಗೆ ಅರ್ಧ ಶಾಸ್ತ್ರೀಯ ಇದ್ದರೆ ಇನ್ನು ಅರ್ಧ ಏನೇ ಆಗಿರಬೇಕು? ಜಾನಪದ ಆಗಿರಬೇಕಲ್ವಾ. ಯಾವುದು? ನಮ್ಮ ಚೌ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ, ಸರಿನಾ. ಕ್ಲಿಯರ್ ಆಯಿತಾ? ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ ನೀವು, ಓಕೆ. ಸೊ ಇದು ಆದ ನಂತರ ಸೊ ಇನ್ನೊಂದು ಏನು ಹೇಳಿದ್ದೆ ನಿಮಗೆ ಟಾಪಿಕ್ ನಾನು, ಭಾರತದ ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ, ಓಕೆ. ಭಾರತದ ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ 8 ಇದ್ದಾವೆ ಅಂತ ಹೇಳಿದೆ. ಭಾರತದ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ 9 ಇದ್ದಾವೆ ಅಂತ ಹೇಳಿದ್ದೇನೆ, ಓಕೆ. ಯಾವುದಕ್ಕೆ 8 ಇದ್ದಾವೆ, ಯಾವುದಕ್ಕೆ 9 ಇದೆ ಅಂತ ನೆನಪಿರಲಿ ನಿಮಗೆ, ಕನ್ಫ್ಯೂಷನ್ ಆಗೋದು ಬೇಡ, ಓಕೆ. ಕನ್ಫ್ಯೂಷನ್ ಆಗೋದು ಬೇಡ, ಸರಿನಾ. ಸೊ ಇದು ಸಂಗೀತ ನಾಟಕ ಅಕಾಡೆಮಿ ಎಷ್ಟರಲ್ಲಿ, ಓಕೆ, ಯಾವ ಇಸ್ವಿದಲ್ಲಿ, ಯಾವ ವರ್ಷದಲ್ಲಿ ಸ್ಟಾರ್ಟ್ ಆಯಿತು ಅಂತ ಏನಾದರೂ ಕೇಳಿದ್ರೆ 1952ರಲ್ಲಿ ಸ್ಟಾರ್ಟ್ ಆಗುತ್ತೆ ಸಂಗೀತ ನಾಟಕ ಅಕಾಡೆಮಿ, ಸರಿನಾ. ಮೊಟ್ಟ ಮೊದಲ ಬಾರಿಗೆ ಎಲೆಕ್ಷನ್ ಯಾವಾಗ ನಡೀತು? 1951-52ರಲ್ಲಿ ನಡೀತದೆ, ಸರಿನಾ. ಇವಾಗ ಯಾಕೆ ಗುರು ಅದನ್ನು ಅಂತ ಹೇಳೋದಾದರೆ, ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಲ್ವಾ. ಸೊ ನಾಟಕ ಯಾರು ಮಾಡ್ತಾರೆ? ಇವರ MP ಗಳು MLAಗಳು, ಓಕೆ. MP ಗಳು ಮಾಡ್ತಾರೆ, ಸರಿನಾ. ಸೊ ಆ ನಾಟಕ ಮಾಡೋರು ಅವಾಗ ಫಸ್ಟ್ ಟೈಮ್ ಇದ್ರೆ ನಾಟಕ ಮಾಡೋಕೆ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾಟಕ ಅಕಾಡೆಮಿ ಸ್ಟಾರ್ಟ್ ಆಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ನೆನಪು ಉಳಿತೀರಿ, ಓಕೆ. ಸೊ ಯಾವುದಕ್ಕಾದರೂ ಈಗ ನೋಡಿ, ಸುಮ್ಮನೆ ಇದು ಒಂದಕ್ಕೆ ಹುಡುಗಗೆ ಸುಮ್ಮನೆ ಬಿಟ್ಟರೆ ಎಲ್ಲೋ ಹಾದಿ ತಪ್ಪು ಹೋಗ್ಬಿಡ್ತಾನೆ ಅವನಿಗೆ. ಅದಕ್ಕೆ ಒಂದು 20 ವರ್ಷ 25 ವರ್ಷ ಆದ ನಂತರ ಮದುವೆ ಮಾಡ್ತಾರೆ, ಇಬ್ಬರದು ಒಂದೇ ಹಾದಿ ಹೋಗಲಿ ಅಂತ. ಅಂದರೆ ಇಬ್ಬರಿಗೆ ಟೈಮ್ ಮಾಡಿದ್ರೆ ಅದೊಂದು ಕರೆಕ್ಟ್ ವೇದಲ್ಲಿ ಹೋಗ್ತದೆ ಅಂತ, ಅಂದರೆ ನೆನಪು ಉಳಿತದೆ. ಸೊ ಆ ಲೆವೆಲ್ದಲ್ಲಿ ಹೇಳ್ತಿದ್ದೀನಿ, ಓಕೆ. ಯಾವುದಕ್ಕಾದರೂ ಯಾವುದೋ ಒಂದು ಪಾಯಿಂಟ್ ಇದೆ ಅಂದರೆ ಸುಮ್ಮನೆ ಅದಕ್ಕೆ ಬಿಡೋದಲ್ಲ ನೀವು. ಇಲ್ಲೊಂದು ಪಾಯಿಂಟ್ ಇದೆ ಅದಕ್ಕೆ ಜಾಯಿನ್ ಮಾಡಿಬಿಡಬೇಕು. 2 ಇದ್ದರೆ ಮಾತ್ರ ನೆನಪು ಉಳಿತದೆ. ಇನ್ನೊಂದು ಹಾಕಿಬಿಡಿ, ಇಬ್ಬರಿಗಿಂತ 3 ಮಂದಿ ಶ್ರೇಷ್ಠ, ಓಕೆ. ಸೊ ಅದಕ್ಕೆ 2 ಕೈಗಿಂತ 3 ಕೈ ಶ್ರೇಷ್ಠ ಅಂತ ಹೇಳ್ತಾರೆ ಅಲ್ವಾ ಹಿರಿಯರು. ಸೊ ಆ ರೀತಿ 2 ಪಾಯಿಂಟ್ 3 ಪಾಯಿಂಟ್ ಒಂದೇ ಪಾಯಿಂಟಲ್ಲಿ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ನೆನಪು ಉಳಿತದೆ, ಓಕೆ. ಸೊ ಇದು ಆದ ನಂತರ ನೆಕ್ಸ್ಟ್ ನೋಡೋದಾದರೆ ಡ್ಯಾನ್ಸಸ್ ಆಫ್ ಇಂಡಿಯಾ. ಕೆಲವೊಂದು ಈ ಮ್ಯಾಪ್ ಇದೆ, ಈ ಮ್ಯಾಪಲ್ಲಿ ನಾವು ಮೊದಲು ನೋಡೋಣ, ಓಕೆ. ಯಾವ್ಯಾವ ಡ್ಯಾನ್ಸಸ್ ಇದ್ದಾವೆ ಅಂತ ಸುಮ್ಮನೆ ರಫ್ ಆಗಿ, ಓಕೆ. ಸೊ ಯಾವ್ಯಾವ ಡ್ಯಾನ್ಸ್ ಬರುತ್ತೆ ಅಂದರೆ ಕೆಳಗಿನಿಂದ ಹೋಗೋಣ, ಓಕೆ. ಯಾವುದು ಅಂದರೆ ಕಥಕ್ಕಳಿ ಎಲ್ಲಿಗೆ ಸಂಬಂಧಿಸಿದೆ? ಕೇರಳಗೆ. ಅದಾದ ನಂತರ ಭರತನಾಟ್ಯಂ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇಲ್ಲಿ ಯಾವ ರಾಜ್ಯ ಇದೆ? ತಮಿಳುನಾಡು, ಓಕೆ. ಇಲ್ಲಿ ಕಥಕ್ಕಳಿ ಕೇರಳ. ಅದಾದ ನಂತರ ಭರತನಾಟ್ಯಂ ಎಲ್ಲಿ ಅಂದರೆ ನಮ್ಮ ತಮಿಳುನಾಡಲ್ಲಿದೆ, ಓಕೆ. CSK. ಸೊ ನೆಕ್ಸ್ಟ್ ಲಾವಣಿ ಅಂತ ಬರ್ತದೆ, ಓಕೆ. ಈ ಲಾವಣಿ ಎಲ್ಲಿಗೆ ಸಂಬಂಧಿಸಿದೆ ಅಂದರೆ ಮಹಾರಾಷ್ಟ್ರಕ್ಕೆ ಲಾವಣಿ ಸಂಬಂಧಿಸಿದೆ. ಲಾವಣಿ ಜಾನಪದ ನೃತ್ಯ ಎಲ್ಲಿ ಸಂಬಂಧಿಸಿದೆ, ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಏನಾದರೂ ಕೇಳಿದ್ರೆ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದೆ, ಸರಿನಾ. ಅದಾದ ನಂತರ ದೇಕ್ನಿ ಅಂತ ಬರ್ತದೆ, ಇದು ಮಹಾರಾಷ್ಟ್ರಕ್ಕೆ ಹಾಗೆ ಗೋವಾಕ್ಕೆ ಎರಡಕ್ಕೂ ಕೂಡ ಸಂಬಂಧಿಸಿದೆ. ಅಂದರೆ ಕೊಂಕಣ ಭಾಗದಲ್ಲಿ ಏನಿದೆ ಅಲ್ವಾ, ಆ ಕೊಂಕಣ ಭಾಗದಲ್ಲಿ ಸಂಬಂಧಿಸುವ ನೃತ್ಯ ಯಾವುದು ಅಂದರೆ ನಿಮಗೆ ದೇಕ್ನಿ ಅಂತ ಬರ್ತದೆ, ಸರಿನಾ. ಸೊ ಅದಾದ ನಂತರ ನಿಮಗೆ ಇಲ್ಲಿ ಲಕ್ಷದ್ವೀಪ ಇದೆ ಅಲ್ವಾ, ಈ ಲಕ್ಷದ್ವೀಪದಲ್ಲಿ ನಿಮಗೆ ಲಾವಾ ಅನ್ನುವ ಜಾನಪದ ನೃತ್ಯ ಕಂಡು ಬರ್ತದೆ, ಸರಿನಾ. ಸೊ ನೆಕ್ಸ್ಟ್ ಏನು ಬರ್ತದೆ ಅಂದರೆ ನಿಮಗೆ ಇಲ್ಲಿ ಕುಚಿಪುಡಿ ಬಂತು, ಓಕೆ. ಇದು ಕೂಡ ಶಾಸ್ತ್ರೀಯ ನೃತ್ಯ, ಇವಾಗಲೇ ಹೇಳಿದೆ ಜಸ್ಟ್, ಈ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದೆ, ಸರಿನಾ. ಸೊ ನೆಕ್ಸ್ಟ್ ಯಾವುದು ಅಂದರೆ ಜೂಮ್ ಮಾಡೋಣ ಸ್ವಲ್ಪ, ಇಲ್ಲಿ ತೆಲಂಗಾಣ ಇದೆ ನೋಡಿ, ಓಕೆ. ಈ ತೆಲಂಗಾಣದಲ್ಲಿ ಪೇರಿನಿ ಅಂತ ಬರುತ್ತೆ, ಓಕೆ. ಪೇರಿನಿ ಅಂತ. ಈ ಪೇರಿನಿ ಅನ್ನೋ ಯಾವ ನೃತ್ಯ ಅಂದರೆ ಜಾನಪದ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು? ಪೇರನಿ. ಯಾವುದಕ್ಕೆ? ತೆಲಂಗಾಣಕ್ಕೆ, ಓಕೆ. ಪೇರನಿ ಅನ್ನುವ ನೃತ್ಯ ಯಾವುದಕ್ಕಂದರೆ ತೆಲಂಗಾಣಕ್ಕೆ ಸಂಬಂಧಿಸಿರೋದು, ಸರಿನಾ. ಸೊ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಇಲ್ಲಿ ಗರಡಿ ಅಂತ ಬರ್ತದೆ, ಓಕೆ. ಈ ಗರಡಿ ಅನ್ನುವ ನೃತ್ಯ ಎದಕ್ಕೆ ಸಂಬಂಧಿಸು ಅಂದರೆ ಇಲ್ಲಿ ಪಾಂಡಿಚೇರಿ ಮತ್ತು ತಮಿಳುನಾಡು ಹಾಗೆ ಆಂಧ್ರದಲ್ಲೂ ಕೂಡ ಈ ಡ್ಯಾನ್ಸ್ ಮಾಡ್ತಾರೆ, ಸರಿನಾ. ಈ 3 ರಾಜ್ಯಗಳಲ್ಲೂ ಕೂಡ ಇದು ಡ್ಯಾನ್ಸ್ ಮಾಡ್ತಾರೆ. ಅಂದರೆ 2 ಕೇಂದ್ರಾಡಳಿತ ಪ್ರದೇಶ ಹಾಗೆ 2 ರಾಜ್ಯಗಳು, ಅಲ್ಲಿ ಕೂಡ ಇದನ್ನು ಗರಡಿ ಅನ್ನೋ ಡ್ಯಾನ್ಸ್ ಮಾಡ್ತಾರೆ, ಸರಿನಾ. ನೆನಪಿರಲಿ. ಕೆಲವೊಂದು ಕಡೆ ಬೇರೆನೂ ಕೊಡ್ಬೋದು ನಿಮಗೆ. ಇದನ್ನೇ ಕೊಟ್ಟು, ಓಕೆ, ಯಾವುದು ಅಂದರೆ ಲಾವಣಿ ಕೊಟ್ಟು, ಓಕೆ. ಲಾವಣಿ ಅನ್ನುವ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿ ಅಂತ ಕೊಟ್ಟು ನಿಮಗೆ ಆಪ್ಷನ್ ಕೊಡ್ಬೋದು. ಏನು ಗೊತ್ತಾ? ಉತ್ತರ ಪ್ರದೇಶ, ಅಸ್ಸಾಂ, ಮಣಿಪುರ ಮತ್ತು ಕರ್ನಾಟಕ ಅಂತ. ಯಾವುದಕ್ಕೆ ಹಾಕ್ತೀರಾ ಇವಾಗ ನೀವು? ಕರ್ನಾಟಕ ಅಂತ ಹಾಕಬೇಕು. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಲಾವಣಿಯ ನೃತ್ಯವನ್ನು ಪ್ರದರ್ಶನ ಮಾಡಲಾಗ್ತದೆ, ಓಕೆ. ಲಾವಣಿ ನೃತ್ಯ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಪ್ರಸಿದ್ಧಿ ಇದೆ, ಸರಿನಾ. ಸೊ ಅದಕ್ಕೆ ಲಾವಣಿ ಅನ್ನೋದು ಅದಕ್ಕೆ ಆಸುಪಾಸು ಗಡಿ ಹೊಂದಿರುವ ರಾಜ್ಯಗಳಿರ್ತಾವಲ್ವ, ಅಲ್ಲಿ ಕೂಡ ಅದು ಬೆರ್ತಿರ್ತದೆ, ಸರಿನಾ. ಸೊ ನೀವು ಬಂದು ನೋಡಿ ಬೇಕಾದರೆ ಇವಾಗ ಬಳ್ಳಾರಿನಲ್ಲಿ ಹೋಗಿ ನೀವು, ಓಕೆ. ಬಳ್ಳಾರಿನಲ್ಲಿ ನಿಮಗೆ ತೆಲುಗು ಮಾತಾಡೋರು ಸಿಗ್ತಾರೆ. ಯಾಕೆ ಸಿಗ್ತಾರೆ?
ಬಾರ್ಡರಲ್ಲಿದ್ದಾರೆ ಅವರು. ಓಕೆ, ಅವರು ಆ ಕಡೆನೂ ಹೋಗಿರ್ತಾರೆ, ಈ ಕಡೆನೂ ಬಂದಿರ್ತಾರೆ. ಸೊ ಅವರಿಗೆ 2 ಭಾಷೆಗಳು ಕಲ್ತಿರ್ತಾರೆ. ಸೊ ಹಾಗೆ ಈ ನೃತ್ಯಗಳು ಆದರೂ ಕೂಡ ಹಾಗೆ, ಶೈಲಿಗಳಾದರೂ ಕೂಡ ಹಾಗೆ, ಇನ್ನೊಂದು ಏನಂದರೆ ಟ್ರೈಬ್ಗಳು, ಬುಡಕಟ್ಟು ಜನಾಂಗಗಳಾದರೂ ಕೂಡ ಹಾಗೆ, ಅವರು ಒಂದೇ ಪ್ರದೇಶದಲ್ಲಿ ಇರಲ್ಲ ರೀ. ಇವಾಗ ಇಡೀ ದೇಶ ಇದೆ ಅಂದರೆ, ಇದು ಕರ್ನಾಟಕ ಹಿಂಗೆ ಗುಂಡ್ಗಿದೆ ಅಂದರೆ, ಇಲ್ಲಿ ನಡುವೆ ಏನೋ ಅದು ಇತ್ತಂದರೆ ಓಕೆನಪ್ಪ, ಇಡೀ ಅದು ಒಂದೇ ರಾಜ್ಯದಲ್ಲಿ ಇರುತ್ತೆ. ಈ ಬಾರ್ಡ್ರ್ ಪ್ರದೇಶದಲ್ಲಿ ಆ ನೃತ್ಯ, ಅದೊಂದು ಶೈಲಿ ಇತ್ತು ಅಂದರೆ ಮತ್ತೊಂದು ಬಾರ್ಡ್ರಲ್ಲೂ ಕೂಡ ಇದ್ರೇನೋ ಸ್ಪ್ರೆಡ್ ಆಗಿರಬೇಕಲ್ವಾ. ಸೊ ಹಾಗೆ ಇದು ಕೂಡ ನೀವು ನಮ್ಮ ಬಿಜಾಪುರಿಗೆ ಬಂದರೆ ನೀವು, ಓಕೆ, ನಮ್ಮ ಬಿಜಾಪುರಿಗೆ ಬಂದರೆ ನೀವು ಇಂಡಿ ತಾಲೂಕು ಮತ್ತು ಏನು ಅಂದರೆ ಸ್ವಲ್ಪ ಜಳಕಿ ಅಂತ ಒಂದು ತಾಲೂಕು ಬರ್ತದೆ, ಓಕೆನಾ. ಆ ತಾಲೂಕೆಲ್ಲ ನೀವು ಹೋದರೆ ನಿಮಗೆ ಮರಾಠಿ ಮಾತಾಡೋರು ಸಿಗ್ತಾರೆ, ಸರಿನಾ. ಮರಾಠಿ ನಿಮಗೆ ಈ ಬಿಜಾಪುರ ಜಿಲ್ಲೆಯಲ್ಲಿ ಹೊರತುಪಡಿಸಿ ನಿಮಗೆ ಬೇರೆ ರಾಜ್ಯಗಳಲ್ಲಿ ಅಷ್ಟು ಮರಾಠಿ ಮಾತಾಡೋರು ಕಂಡು ಬರೋದಿಲ್ಲ. ಮತ್ತು ಕಂಡು ಬರೋದಿಲ್ಲ ಅಂದರೆ ನಿಮಗೆ ಬಾರ್ಡ್ರಲ್ಲಿ ಇನ್ನೊಂದು ಯಾವುದಂದರೆ ಬೆಳಗಾವಿದಲ್ಲಿ ಕಂಡು ಬರ್ತಾರೆ, ಸರಿನಾ. ಸೊ ಮರಾಠಿ ಇದ್ದರೆ ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಮಾತಾಡ್ತಾರೆ, ರಾಂಗ್ ಆಗುತ್ತೆ ಅಲ್ಲಿ. ಸೊ ನಿಯರ್ ಬೈ ನಾವು ಆನ್ಸರ್ ಹುಡುಕಬೇಕಾಗತ್ತೆ. ಇಲ್ಲ, ಬೆಳಗಾವಿದಲ್ಲೂ ಮಾತಾಡ್ತಾರೆ ಮತ್ತು ಬಿಜಾಪುರದಲ್ಲೂ ಮಾತಾಡ್ತಾರೆ ಅಂತ ಹೇಳಬೇಕಾಗತ್ತೆ, ಸರಿನಾ. ಸೊ ಹಾಗೆ ಇದು ಕೂಡ. ಸೊ ನೆಕ್ಸ್ಟ್ ಜವರ ಅನ್ನೋದು ಒಂದು ನೃತ್ಯ ಬರ್ತದೆ, ಸರಿನಾ. ಯಾವುದು? ಜವರ ಅನ್ನೋ ನೃತ್ಯ. ಈ ಜವರ ಅನ್ನುವ ನೃತ್ಯ ಯಾವುದಕ್ಕೆ, ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು ಅಂದರೆ ಮಧ್ಯಪ್ರದೇಶಕ್ಕೆ. ಓಕೆ, ಮಧ್ಯಪ್ರದೇಶಕ್ಕೆ ಸಂಬಂಧಿಸಿರುವ ನೃತ್ಯ ಯಾವುದು ಅಂದರೆ ಜವರ. ಓಕೆ, ಸೊ ಇಲ್ಲಿ ಜವರ ಬದಲು ನಿಮಗೆ ಛತ್ತೀಸ್ಗಢ ಕೊಟ್ಟರೆ ಛತ್ತೀಸ್ಗಢನೂ ಕೂಡ ನಿಮಗೆ ಸರಿಯಾದ ಉತ್ತರನೇ ಆಗುತ್ತೆ, ಓಕೆನಾ. ಛತ್ತೀಸ್ಗಢ ಕೂಡ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಗಾರ್ಬಾ. ಓಕೆ, ಈ ಡ್ಯಾನ್ಸ್ ಅಂತೂ ಕೂಡ ನೀವು ಏನು ನವರಾತ್ರಿ ಸಮಯದಲ್ಲಿ, ನವರಾತ್ರಿ ಟೈಮಲ್ಲಿ ಡ್ಯಾನ್ಸ್ ಮಾಡಿರ್ತೀರಾ ನೀವು. ಈವನ್ ಡ್ಯಾನ್ಸ್ ಮಾಡಿರಲಿಲ್ಲ ಅಂದರೆ ಕಡೆಗೆ ರೀಲ್ಸ್ ಆದರೂ ಮಾಡಿರ್ತೀರ, ಅದ್ರ ಮುಂದಾದರೂ ಕುಣಿದಿರ್ತೀರ ಒಂದು 30 ಸೆಕೆಂಡ್. ಓಕೆ, ಸೊ ಅದು ಒಂದು. ಸೊ ನೆಕ್ಸ್ಟ್ ಇನ್ನೊಂದು ಏನು ಬರ್ತದೆ ಅಂದರೆ ತರ್ಪ ಅನ್ನೋದು ಬರ್ತದೆ. ಓಕೆ, ಈ ತರ್ಪ ಅನ್ನೋದು ಎಲ್ಲಿ ಅಂದರೆ ಸೌರಾಷ್ಟ್ರ ಏರಿಯಾದಲ್ಲಿ, ಸೌರಾಷ್ಟ್ರ ಪ್ರದೇಶದಲ್ಲಿ, ಸೌರಾಷ್ಟ್ರ ಖಂಡ ಭಾಗದಲ್ಲಿ ಏನಿದೆ ಅಲ್ವಾ, ಅಲ್ಲಿ ಕಂಡು ಬರ್ತದೆ ಇದು. ಯಾವುದು ಅಂದರೆ ತರ್ಪ ಅನ್ನೋದು ನೃತ್ಯ. ಓಕೆ, ಸೊ ಹಾಗಾದರೆ ನಾವು ಏನಂತ ಹೇಳ್ಬೋದು, ಇದನ್ನು ಗುಜರಾತಲ್ಲೂ ಕಂಡು ಬರ್ತದೆ, ಹಾಗೆ ಮಹಾರಾಷ್ಟ್ರದಲ್ಲೂ ಕಂಡು ಬರ್ತದೆ ಅಂತ ಹೇಳ್ಬೋದು, ಸರಿನಾ. ಸೊ ಸೌರಾಷ್ಟ್ರ ತಂಡ ರಣಜಿ ಟ್ರೋಫಿನಲ್ಲಿ ಆಡ್ತದೆ ಗೊತ್ತಾ, ಸೌರಾಷ್ಟ್ರ ತಂಡ. ಸೊ ಅದು ಸೌರಾಷ್ಟ್ರ ಅನ್ನೋದು ಒಂದು ಭಾಗ ಎಲ್ಲಿ ಅಂದರೆ ಈ ನಮ್ಮ ಗುಜರಾತದ್ದು ಒಂದು ಭಾಗ, ಸರಿನಾ. ಗುಜರಾತ ಮತ್ತು ಮಹಾರಾಷ್ಟ್ರದ ಒಂದು ಭಾಗ ಯಾವುದು ಅಂದರೆ ಸೌರಾಷ್ಟ್ರ, ಸರಿನಾ. ಸೊ ಇನ್ನೊಂದು ಗೊತ್ತಿರಲಿ ನಿಮಗೆ, ಈ ಮಹಾರಾಷ್ಟ್ರ, ಓಕೆ, ಇಲ್ಲಿ ಮಹಾರಾಷ್ಟ್ರ ಇದೆಯಲ್ವಾ, ಈ ಮಹಾರಾಷ್ಟ್ರ ಮತ್ತು ಈ ಗುಜರಾತು ಎರಡೂ ಕೂಡ 1960ಕ್ಕಿಂತ ಮುಂಚೆ ಒಂದೇ ರಾಜ್ಯವಾಗಿತ್ತು. ಅಂದರೆ ಇವಾಗ ಇಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಹೇಗೆ ಒಂದೇ ಇತ್ತಲ್ವ 2014 ಜೂನ್ 2ನೇ ತಾರೀಕಿನಕ್ಕಿಂತ ಮುಂಚೆ, ಹಾಗೆ 1960ಕ್ಕಿಂತ ಮುಂಚೆ ಈ ಮಹಾರಾಷ್ಟ್ರ ಮತ್ತು ಗುಜರಾತ್ ಎರಡೂ ಕೂಡ ಒಂದೇ ರಾಜ್ಯವಾಗಿತ್ತು, ಸರಿನಾ. ಅದು ನೆನಪಿರಲಿ ನಿಮಗೆ. ಓಕೆ, ಸೊ ಅದಕ್ಕೆ ಎರಡರಲ್ಲೂ ಕೂಡ ಸ್ವಲ್ಪ ಸಿಮಿಲಾರಿಟೀಸ್ ಕಂಡು ಬರ್ತದೆ. ಮುಂದೆ ಏನೋ ಗೊತ್ತಿಲ್ಲ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಭಾಗವಾಗಬಹುದು. ಓಕೆ, ಆವಾಗಲೂ ಕೂಡ ನಾವು ಏನಂತ ಅನ್ಕೋತೀವಿ, ಓಕೆ, ಭಾಗವಾಗಿದ್ದಾವೆ, ಸೊ ಇಲ್ಲಿ ಕಂಡು ಬರಲ್ಲ ಅಂತ. ಆ್ಯಕ್ಚುಲಾಗಿ ಕಂಡು ಬರ್ತದೆ, ಇಲ್ಲಿ ಕೂಡ ಕನ್ನಡ ಮಾತಾಡ್ತಿರ್ತಾರೆ, ಇಲ್ಲಿ ಕೂಡ ಕನ್ನಡ ಮಾತಾಡ್ತಿರ್ತಾರೆ. ಓಕೆ, ಭಾಗವಾಗ್ತದೋ ಭಾಗವಾಗಲ್ಲೋ ಮುಂದೆ ಅದು, ಬಟ್ ಇದ್ರೇನು ಭಾಗವಾದರೆ ಆ್ಯಕ್ಚುಲಾಗಿ ಉತ್ತರ ಕರ್ನಾಟಕದವ್ರಿಗಿದ್ರೇನು ಹೆಲ್ಪ್ ಆಗುತ್ತೆ. ಓಕೆ, ಕನ್ನಡಿಗರನ್ನು ಹೊಡಿತಾ ಇರೋದು ಅಂತ ಅಲ್ಲ ಇದು ಆ್ಯಕ್ಚುಲಾಗಿ. ಯಾಕೆಂದರೆ ಇವಾಗ ಒಂದು ಮಾತೇನೆಂದರೆ ದಕ್ಷಿಣ ಕರ್ನಾಟಕ ಮಾತ್ರ ಉದ್ಧಾರ ಆಗ್ತಿದೆ. ಓಕೆ, ಇದು ಫ್ರ್ಯಾಂಕಾಗಿ ಯಾವನೇ ಮಾತಾಡಿದ್ರೂ ಕೂಡ ಇದೇ ಹೇಳಬೇಕಾಗತ್ತೆ. ಇಲ್ಲ ಅಂತಂದರೆ ರಾಷ್ಟ್ರ ರಾಜಧಾನಿಯನ್ನು ಬೆಂಗಳೂರಿನಿಂದ ತೆಗೆದು ಇಲ್ಲಿ ಧಾರವಾಡ ಅಥವಾ ದಾವಣಗೆರೆ ಮಾಡಬೇಕಾಗುತ್ತೆ. ಸೊ ಸೆಂಟ್ರ್ ಆಫ್ ದ ಹಾರ್ಟ್ ಕರ್ನಾಟಕದಲ್ಲಿ ಮಾಡಿದ್ರೆ, ಕರ್ನಾಟಕದ ಸೆಂಟ್ರ್ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಆ ಉದ್ದೇಶದಿಂದ ಹೇಳ್ತಾ ಇರೋದು, ಸರಿನಾ. ಸೊ ಇದು ನಂದಲ್ಲ, ಕೆಲವು ಚಿಂತಕರದು ಕೂಡ ವಾದ ಇದು, ಹೌದು. ಓಕೆ, ಅದನ್ನು ಬಿಡಿ, ಅದನ್ನು ಮುಂದೆ ಆದರೆ ನೋಡೋಣ. ಸೊ ಇದಾದ ನಂತರ ನೆಕ್ಸ್ಟ್ ಯಾವುದು, ಇವಾಗ ಗಾರ್ಬಾ ನೋಡಿದ್ವಿ, ತಾರ್ಪ ನೋಡಿದ್ವಿ, ಜವರ ನೋಡಿದ್ವಿ. ಓಕೆ, ಎಲ್ಲಿ ನೋಡಿದ್ವಿ ಜವರ ಅನ್ನೋದು ಮಧ್ಯಪ್ರದೇಶಕ್ಕೆ ಸಂಬಂಧಿಸಿದೆ. ಅದಾದ ನಂತರ ನೆಕ್ಸ್ಟ್ ಏನು ಬರ್ತದೆ ಅಂದರೆ ಗೌರ್ ಮಾರಿಯಾ ಅಂತ ಬರ್ತದೆ. ಓಕೆ, ಗೌರ್ ಮಾರಿಯಾ ಅನ್ನೋ ನೃತ್ಯ ಬರ್ತದೆ. ಸೊ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸೋದು ಅಂದರೆ ಛತ್ತೀಸ್ಗಢ ರಾಜ್ಯಕ್ಕೆ ಸಂಬಂಧಿಸಿರೋದು. ಓಕೆನಾ, ಬರ್ಕೊಳ್ಳಿ, ಇಲ್ಲಾಂದರೆ ಮ್ಯಾಪ್ ತೊಗೊಂಡು ಅದರಲ್ಲಿ ಟಿಕ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನಿಮ್ಗೆ ಹೇಳ್ತೀನಿ, ಎಡಿಷ್ನಲ್ ಇದ್ದಾವೆ. ಸುಮ್ಮನೆ ಇದೊಂದು ನಿಮಗೆ ರಫ್ ಆಗಿ ಮೊದಲು ಸ್ವಲ್ಪ ಒಂದೊಂದಾದರೂ ಗೊತ್ತಿರಲಿ, ಐಡಿಯಾ ಬರಲಿ ಅಂತ ಹೇಳ್ತಾ ಇದ್ದೀನಿ, ಸರಿನಾ. ಸೊ ಇನ್ನೂ ಇಲ್ಲಿದ್ದಾವೆ, ಬೇಕಾದರೆ ನೋಡ್ಬೋದು. ಸೆಕೆಂಡ್. ಓಕೆ, ಇಲ್ಲಿ ಹಾಕಿದ್ದೀನಿ ಎಲ್ಲ ರಾಜ್ಯದ ಕೂಡ ಹಾಕಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಏನಂದರೆ ಇಲ್ಲಿ ಒಂದೊಂದೊಂದೊಂದು ನೋಡ್ಕೊಳ್ಳೋಣ ಅಂತ ಅಷ್ಟೇ, ಓಕೆನಾ. ಸೊ ಇದೇನು ಟೈಮ್ ವೇಸ್ಟ್ ಮಾಡಬೇಕು ಅಂತಲ್ಲ, ಒಂದೊಂದೊಂದೊಂದು ಗೊತ್ತಾದರೆ ನಿಮಗೆ ಇದು ನೆನಪುಳಿತದೆ. ಓಕೆ, ಸೊ ಇಲ್ಲಿ ನಿಮಗೆ ಇಷ್ಟು ಹೇಳಿದ್ದೀನಲ್ವಾ, ಇಷ್ಟು ಹೇಳಿರ್ತೀನಿ, ಇವಾಗೆಲ್ಲ ಹೇಳಿರ್ತೀನಿ, ನಿಮ್ಗೆ ನೆನಪು ಉಳಿಯೋದಿಲ್ಲ. ಬಟ್ ಇದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಲ್ವಾ, ಯಾವುದು ಇಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಹೇಳೋಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದಾಗ ಇದು ಜಾಸ್ತಿ ಅನ್ನಿಸ್ತದೆ, ಅದು ಕಡಿಮೆ ಅನ್ನಿಸ್ತದೆ. ಮನಸ್ಸು ಏನು ಹೇಳ್ತದೆ, ಅದನ್ನು ನೆನಪಿಟ್ಕೋ ಗುರು ಅಂತ ಹೇಳ್ತದೆ. ಸೊ ಅದನ್ನಾದರೂ ನೀವು ನೆನಪಿಟ್ಕೊಳ್ತೀರಾ. ಓಕೆ, ಸೊ ಈ ಲಾಜಿಕ್ ಇದೆಲ್ಲ. ಓಕೆ, ಸೊ ಇಲ್ಲಿ ಆದ ನಂತರ ಏನಂತ ನೋಡಿದ್ವಿ ನಾವು, ಗೌರ್ ಮಾರಿಯಾ ಅಂತ ನೋಡಿದ್ವಿ. ಯಾವ ರಾಜ್ಯ? ಛತ್ತೀಸ್ಗಢ ರಾಜ್ಯ, ಸರಿನಾ. ಸೊ ಒಡಿಸ್ಸಿ
ಶಾಸ್ತ್ರೀಯ ನೃತ್ಯ. ಓಕೆ, ಒಡಿಸ್ಸಾ ಅಂತ ನಿಮ್ಗೆ ಗೊತ್ತಿದೆ. ಮತ್ತು ಝೂಮರ್ ಅಂತ ಬರ್ತದೆ. ಓಕೆ, ಈ ಝೂಮರ್ ಅನ್ನುವ ನೃತ್ಯ ಎಲ್ಲಿ ಮಾಡ್ತಾರೆ ಅಂದರೆ ಜಾರ್ಖಂಡದಲ್ಲಿ ಮಾಡ್ತಾರೆ. ಓಕೆ, ಜೆ ಫಾರ್ ಜಾರ್ಖಂಡ್, ಜೆ ಫಾರ್ ಝೂಮರ್. ಜಾರ್ಖಂಡ್ ಏನಾದರೂ ಕೊಟ್ಟಿರಲಿಲ್ಲ ಆಪ್ಷನಲ್ಲಿ ಅಂದರೆ ಬಿಹಾರ ಆಗ್ತದೆ. ಸರಿನಾ, ಜಾರ್ಖಂಡ್ ಏನಾದರೂ ಕೊಟ್ಟಿರಲಿಲ್ಲ ಅಂದರೆ ಮಾತ್ರ ಬಿಹಾರ ಆಗ್ತದೆ. ಜಾರ್ಖಂಡ್ ಕೊಟ್ಟಿದ್ರೆ ಬಿಹಾರ ಆಗಲ್ಲ. ಸೊ ಜೆ ಫಾರ್ ಜಾರ್ಖಂಡ್, ಜೆ ಫಾರ್ ಝೂಮರ್ ಅಂತ ನೆನಪಿರಲಿ ನಿಮಗೆ. ಓಕೆ, ಝೂಮರ್, ಜುಮ್ಕಿ ಅಲ್ಲ, ಝೂಮರ್. ಓಕೆ, ಜೆ ಫಾರ್ ಜಾರ್ಖಂಡ್, ಜೆ ಫಾರ್ ಝೂಮರ್. ಓಕೆ, ಸೊ ನೆನಪಿರಲಿ. ಸೊ ನೆಕ್ಸ್ಟ್ ಏನು ಬರ್ತದೆ ಅಂದರೆ ಜತೀನ್ ಅಂತ ಬರ್ತದೆ. ಓಕೆ, ಜತೀನ್ ಅಂತ ಬರ್ತದೆ. ಇದು ಬಿಹಾರ ಮತ್ತು ಜಾರ್ಖಂಡದಲ್ಲಿ ಎರಡರಲ್ಲೂ ಕೂಡ ಇದು ಕಂಡು ಬರ್ತದೆ. ಸೊ ಯಾವ ಆಪ್ಷನ್ ಇದ್ರೂ ಕೂಡ ನೀವು ಹಾಕಿದ್ರೆ ರೈಟ್ ಆಗುತ್ತೆ. ಎರಡು ಕೂಡ ಒಂದೇ ಸರಿ ಕೊಡೋಕ್ಕೆ ಚಾನ್ಸೇ ಇಲ್ಲ. ಸರಿನಾ, ಯಾವುದು ಜತೀನ್ ಅನ್ನೋದು. ಸರಿನಾ, ಸೊ ನೀವು ಹೇಳ್ಬೋದು ಕೆಲವೊಬ್ಬರು ಇಲ್ಲ ಗುರು ಅದು ಜಾರ್ಖಂಡದಲ್ಲಿ ಮಾತ್ರ ಕಂಡು ಬರ್ತದೆ ಅಂತ. ನೀವು ಪ್ರೀವಿಯಸ್ ಇಯರ್ ಶಿಫ್ಟಲ್ಲಿ ಪ್ರೀವಿಯಸ್ ಪ್ರಶ್ನೆ ಪತ್ರಿಕೆ ಎಲ್ಲ ತೆಗೆದು ನೋಡಿದ್ರೆ ನಿಮಗೆ ಬೇರೆ ಬೇರೆ ಆನ್ಸರ್ಗಳೇ ಸಿಗ್ತವೆ ನಿಮಗೆ. ಸರಿನಾ, ಸೊ ಇಲ್ಲಿ ಏನು ಬರ್ತದೆ ಅಂದರೆ ಇನ್ನೊಂದು ಜತೀನ ಇತ್ತು. ಓಕೆ, ಸೊ ಕಥಕ್ ಅನ್ನುವ ನೃತ್ಯ ಯಾವುದು ಅಂದರೆ ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದ್ದು. ಸರಿನಾ, ಅಥವಾ ಉತ್ತರ ಪ್ರದೇಶಕ್ಕೆ ಕೊಡಲಾರ್ದೆ ಅವನು ಉತ್ತರ ಭಾರತಕ್ಕೆ ಸಂಬಂಧಿಸಿದ ನೃತ್ಯ ಯಾವುದು ಅಂತ ಕೇಳಿದ್ರೆ ಕಥಕ್ ಅಂತಲೇ ಹೇಳಬೇಕಾಗುತ್ತೆ. ಸಾತ್ರಿ ಅಂತ ಹಾಕ್ಬಿಟ್ಟಿರ ಮತ್ತೆ. ಓಕೆ, ಅದು ಈಶಾನ್ಯ ರಾಜ್ಯಗಳಿಗೆ ಸಂಬಂಧಿಸಿದ ನೃತ್ಯ. ಸೊ ಕಥಕ್ ಅಂತ ಹಾಕಬೇಕಾಗುತ್ತೆ. ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ರೀಸೆಂಟ್ ಹಳೆಯ ಶಿಫ್ಟ್ ಇದೆಯಲ್ವ, ಮೇ ಬಿ 12 or 13 ಎಕ್ಸಾಮಲ್ಲಿ ನಡೆದಿರೋದು. ಆ ಶಿಫ್ಟಲ್ಲಿ ಕೇಳಿದ್ದಾನೆ ಉತ್ತರ ಭಾರತದ ನೃತ್ಯ ಯಾವುದು ಅಂತ. ಓಕೆನಾ, ಸೊ ಅಲ್ಲಿ ಏನಂತ ಹೇಳಬೇಕಾಗುತ್ತೆ ಅಂದರೆ ಕಥಕ್ ಅಂತ ಹೇಳಬೇಕಾಗುತ್ತೆ. ಇಲ್ಲ ಗುರು ಅದು ಉತ್ತರ ಪ್ರದೇಶದಿದೆ, ನಾನು ಹಾಕಲ್ಲ, ಅದಕ್ಕೆ ಸಾತ್ರಿ ಹಾಕ್ತೀನಿ ಅಂದರೆ ಒಂದು ಮಾರ್ಕ್ಸ್ ಹೋಗುತ್ತೆ ಅಷ್ಟೇ. ಓಕೆ, ಸೊ ಏನು ಜಾಸ್ತಿ ಏನಾಗಲ್ಲ. ಸೊ ಇದು ಆದ ನಂತರ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಘೂಮರ್ ಅನ್ನುವ ನೃತ್ಯ ಬರ್ತದೆ. ಓಕೆ, ಘೂಮರ್ ಅಂದರೆ ತಿರುಗಾಡಿ ಬಾ ಅನ್ನಂಗೆ. ಓಕೆ, ಘೂಮರ್ ಅನ್ನುವ ನೃತ್ಯ ಎಲ್ಲಿ ಬರ್ತದೆ ಅಂದರೆ ಥಾರ್ ಮರುಭೂಮಿ ಒಳಗೆ ತಿರುಗಾಡಿ ಬಾ, ಗುಮ್ ಕ್ಯಾವೋ ಅಂತ ಹೇಳಿ ಏನು ಬರುತ್ತೆ ಅಲ್ವಾ ಹಿಂದಿದಲ್ಲಿ. ಸೊ ಆ ರೀತಿ ಘೂಮರ್ ಅನ್ನೋದು ಎಲ್ಲಿ ಕಂಡು ಬರುತ್ತೆ ಅಂದರೆ ರಾಜಸ್ಥಾನ್. ಓಕೆ, ರಾಜಸ್ಥಾನದಲ್ಲಿ ಘೂಮರ್ ಅನ್ನುವ ನೃತ್ಯ ಕಂಡು ಬರ್ತದೆ. ಸೊ ನೆಕ್ಸ್ಟ್ ಏನು ಬರ್ತದೆ, ನೀವು ಝೂಮರ್ ನೋಡಿದ್ರಿ. ಓಕೆ, ಇವಾಗಲೇ ಜಸ್ಟ್ ಝೂಮರ್ ನೋಡಿದ್ರಿ. ಝೂಮರ್ ಎಲ್ಲಿ ಬರ್ತದೆ, ಈ ದಿಕ್ಕಲ್ಲಿ ಪೂರ್ವ ದಿಕ್ಕಲ್ಲಿ ಬರ್ತದೆ. ಘೂಮರು ಪಶ್ಚಿಮ ದಿಕ್ಕಲ್ಲಿ ಬರ್ತದೆ ನೋಡಿ. ಒಂದು ಕಡೆ ಝೂಮರ್ ಆದರೆ ಇನ್ನೊಂದು ಕಡೆ ಘೂಮರ್ ಇದೆ. ಓಕೆ, ಸೊ ಇಟ್ಕೋಬಹುದು ನೀವು. ಸರಿನಾ, ಸೊ ಜೆ ಫಾರ್ ಝೂಮರ್, ಇಲ್ಲಿ ಜಿ ಫಾರ್ ಘೂಮರ್. ಓಕೆ, ಈ ಘೂಮರ್ ಎಲ್ಲಿ ಅಂದರೆ ರಾಜಸ್ಥಾನ್. ಓಕೆ, ರಾಜಸ್ಥಾನದಲ್ಲಿ ಏನು ಲಿಂಕ್ ಇಲ್ಲ ಗುರು, ಆದರೂ ಹೇಳ್ತಾ ಇದೆಯಾ. ಈ ಥರ ಸುಮ್ಮನೆ ನೀವು ಇದ್ರೆ ಏನೋ ಒಂದು ಲಿಂಕ್ ಮಾಡ್ಕೊಳ್ಳಿ. ಓಕೆ, ನೆನಪುಳ್ದೇ ಉಳಿತದೆ. ಈಸ್ಟು, ವೆಸ್ಟು, ನಾರ್ತ್, ಸೌತು, ನಾರ್ತ್ ಈಸ್ಟು, ನಾರ್ತ್ ವೆಸ್ಟು, ಸೌತ್ ವೆಸ್ಟ್ ಮೀನ್ಸ್ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಏನಾದರೂ ಒಂದು. ಓಕೆ, ನೆನಪುಳ್ದೇ ಉಳಿತದೆ. ನೀವು ಆಪ್ಷನ್ ನೋಡಿದಾಗಾದರೂ ನಿಮ್ಮ ತಲೆಯಲ್ಲಿ ಬರುತ್ತೆ ಅವತ್ತು ನಾನು ಏನೋ ಒಂದು ಹಿಂಗೆ ಮಾಡಿದ್ದೆ ಅಲ್ವಾ ಅಂತ. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ನಿಮಗೆ ಇಲ್ಲಿ ಒಂದು ಬಂದಿದೆ ನೋಡಿ, ಇಲ್ಲಿ ಒಂದು ಝೂಮರ್ ಅಂತ ಇದೆ. ಓಕೆ, ಈ ಝೂಮರ್ ಅನ್ನೋದು ಈ ನೃತ್ಯವನ್ನು ಎಲ್ಲಿ ಮಾಡ್ತಾರೆ ಅಂದರೆ ಅದು ಝೂಮರ್ ಅಂತೂ, ಇದು ಕೂಡ ಝೂಮರ್ ಇದು. ಸರಿನಾ, ಇದು ಎಲ್ಲಿ ಅಂದರೆ ಹರಿಯಾಣ ಭಾಗ ಮತ್ತು ಪಂಜಾಬ್ ಭಾಗ ಮತ್ತು ಹಿಮಾಚಲ ಪ್ರದೇಶದ ಭಾಗ, ಈ ಮೂರರಲ್ಲೂ ಕೂಡ ಈ ನೃತ್ಯ ಬರ್ತದೆ, ನಿಮಗೆ ಕಂಡು ಬರ್ತದೆ ಮತ್ತೆ ಕೂಡ. ಓಕೆ, ಝೂಮರ್ ಅನ್ನೋ ನೃತ್ಯ. ಮತ್ತು ಏನಂದರೆ ಚೋಲಿಯಾ ಅಂತ ಕಂಡು ಬರ್ತದೆ. ಈ ಚೋಲಿಯಾ ನೃತ್ಯ ಎಲ್ಲಿ ಕಂಡು ಬರ್ತದೆ ಅಂದರೆ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ಓಕೆನಾ, ಚೋಲಿಕೆ ಪೀಚೆಗೆ ಅದೇನೋ ಸಾಂಗ್ ಇದೆ ಅಲ್ವಾ, ಹಿಂದಿ ಓಲ್ಡ್ ಸಾಂಗ್. ಸೊ ಆ ಚೋಲಿಯಾ ಎಲ್ಲಿ ಕಂಡು ಬರ್ತದೆ ಅಂದರೆ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ಸೊ ನೆಕ್ಸ್ಟ್ ನಾಟಿ ಅಂತ ಕಂಡು ಬರ್ತದೆ. ಎಲ್ಲಿ ಅಂದರೆ ಹಿಮಾಚಲ ಪ್ರದೇಶದಲ್ಲಿ. ಹಿಮದಲ್ಲಿ ಯಾರಾದರೂ ನಾಟಿ ಮಾಡ್ತಾರ ಗುರು, ಮಾಡೋಕ್ಕಾಗಲ್ಲ. ಹಿಮ ಕರಗಿ ಹೋದ ನಂತರ ನಾಟಿ ಮಾಡ್ಬೋದು. ಆ ನಾಟಿ ಎಲ್ಲಿ ಕಂಡು ಬರ್ತದೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಸೊ ನೆಕ್ಸ್ಟ್ ಭಾಂಗ್ರಾ ಅಂತ ಕಂಡು ಬರ್ತದೆ. ಓಕೆನಾ, ಭಾಂಗ್ರಾ, ಗಿಡ್ಡ ಇವೆರಡೂ ವರ್ಡ್ ಎಲ್ಲಿಗೆ ಸಂಬಂಧಿಸಿದೆ ಅಂದರೆ ಪಂಜಾಬಿಗೆ. ಓಕೆ, ಭಾಂಗ್ರಾ, ಗಿಡ್ಡ ಅನ್ನೋದು ಸಂಬಂಧಿಸಿರೋದು ಪಂಜಾಬಿಗೆ ನಿಮಗೆ. ಸೊ ನೆಕ್ಸ್ಟ್ ರೌಫ್ ಅಂತ ಬರ್ತದೆ. ಓಕೆ, ರೌಫ್ ಈ ರೌಫ್ ಮತ್ಲಬ್ ಏನು ಅಂದರೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ಒಂದು ಫೋಕ್ ಡ್ಯಾನ್ಸ್, ಜಾನಪದ ನೃತ್ಯ. ಸರಿನಾ, ಸೊ ಅದಾದ ನಂತರ ಏನಿದೆ ಅಂದರೆ ಇಲ್ಲಿ ಕಥಕ್ ಮತ್ತು ಚನ್ಮೋ ಅಂತ ಬರ್ತದೆ. ಓಕೆನಾ, ಸೊ ಇದು ಎಲ್ಲಿ ಅಂದರೆ ನಿಮಗೆ ಜಮ್ಮು ಕಾಶ್ಮೀರ ಮತ್ತು ಲಡಾಖಿಗೆ ಸಂಬಂಧಿಸಿದ ನೃತ್ಯ. ಸರಿನಾ, ಸೊ ಇಲ್ಲಿ ಮತ್ತೆ ನಾರ್ತ್ ಈಸ್ಟ್ ಸ್ಟೇಟ್ ಕಡೆ ಬಂದರೆ ನಿಮಗೆ ಯಾವುದು ಕಂಡು ಬರುತ್ತೆ ಅಂದರೆ ಒಂದು ಹೋಜಾಗಿರಿ ಅಂತ. ಓಕೆ, ಈ ಹೋಜಾಗಿರಿ ಅನ್ನೋದು ಎಲ್ಲಿ ಕಂಡು ಬರ್ತದೆ ಅಂದರೆ ನಿಮಗೆ ತ್ರಿಪುರಾದಲ್ಲಿ ಕಂಡು ಬರ್ತದೆ. ಸರಿನಾ, ಯಾವುದಂದರೆ ಇದು ಹೋಜಾಗಿರಿ ಅನ್ನೋದು, ಇದು ತ್ರಿಪುರಾದಲ್ಲಿ ಕಂಡು ಬರ್ತದೆ. ಸೊ ನಿಮ್ಗೆ ಇನ್ನೊಂದು ಜಿಯೋಗ್ರಫಿ ಪ್ರಶ್ನೆ ಕೇಳ, ಯಾವ ಒಂದು ಭಾರತೀಯ ರಾಜ್ಯ ಮೂರೂ ದಿಕ್ಕಿನಿಂದಲೂ ಕೂಡ ಬಾಂಗ್ಲಾದೇಶದಿಂದ ಸುತ್ತುವರಿದುಕೊಂಡಿದೆ ಅಂತ ಕೇಳ್ತಾನೆ. ಓಕೆ, ಮೂರು ದಿಕ್ಕಿನಲ್ಲಿ ಬಾಂಗ್ಲಾದೇಶನೇ ಇದೆ ಅಂತೆ ಆ ಒಂದು ರಾಜ್ಯಕ್ಕೆ. ಯಾವ ರಾಜ್ಯ ಅಂದರೆ ಇದೇ ತ್ರಿಪುರಾ ರಾಜ್ಯನ. ಓಕೆ, ಈ ತ್ರಿಪುರಾ ರಾಜ್ಯನ ಮೂರೂ ದಿಕ್ಕಿನಿಂದ ಕೂಡ ನಿಮಗೆ ಬಾಂಗ್ಲಾದೇಶ ಸುತ್ತುವರೆದಿದೆ. ಹೇಳ್ಬೋದಾ ನಿಮಗೆ? ಇಲ್ಲಿ ನೋಡಿ, ದಕ್ಷಿಣ ದಿಕ್ಕಿಗೆ ಕೂಡ ಇಲ್ಲಿ ಬಾಂಗ್ಲಾದೇಶ ಇದೆ. ಅದಾದ ನಂತರ ಪಶ್ಚಿಮ ದಿಕ್ಕಿಗೂ ಕೂಡ ಬಾಂಗ್ಲಾದೇಶ ಇದೆ. ಇಲ್ಲಿ ಮೇಲೆ ಸ್ವಲ್ಪ ಬಿಳಿ ಗ್ಯಾಪ್ ಕಾಣಿಸ್ತದೆ ಅಲ್ವಾ, ಅಲ್ಲಿ ಪೂರ್ವ ದಿಕ್ಕಿಗೂ ಕೂಡ ನಿಮಗೆ ಬಾಂಗ್ಲಾದೇಶ ಇದೆ. ಸರಿನಾ, ಬಾಂಗ್ಲಾದೇಶ ನುಸುಳುಕೋರರು ಇದೇ ರಾಜ್ಯದಿಂದ ನಿಮಗೆ ನುಸುಳ್ಕೊಂಡು ಜಾಸ್ತಿ ಬರೋ ಚಾನ್ಸಸ್ ಇದೆ. ಸರಿನಾ, ಸೊ ಅಲ್ಲೆಲ್ಲ ಬಾರ್ಡ್ರ್ ಹೇಗಿದೆ ಅಂದರೆ ನದಿನೇ ಬಾರ್ಡ್ರ್ ಆಗಿದ್ದಾವೆ ಅಲ್ಲಿ. ಸರಿನಾ, ಸೊ ನೆನಪಿರಿದಿಲ್ಲ. ಸೊ ನೆಕ್ಸ್ಟ್ ಯಾವುದು ಅಂದರೆ ಚೆರಾವ್ ಅಂತ ಬರ್ತದೆ. ಓಕೆ, ಈ ಚೆರಾವ್ ಅನ್ನುವ ನೃತ್ಯ ಇದೆಲ್ಲಿಗೆ ಸಂಬಂಧಿಸಿದೆ ಅಂದರೆ ಮಿಜೋರಾಮಿಗೆ ಸಂಬಂಧಿಸಿರೋದು. ಅದಾದ ನಂತರ ಮಣಿಪುರಿ ಶಾಸ್ತ್ರೀಯ ನೃತ್ಯ ಮಣಿಪುರಿಗೆ. ಅದಾದ ನಂತರ ಚಾಂಗ್ಲೋ ಅಂತ ಬರ್ತದೆ. ಓಕೆ, ಚಾಂಗ್ಲೋ. ಓಕೆ,
ಚಾಂಗ್ಲೋ ಅಂತ ಬರ್ತದೆ. ಇದು ಸ್ವಲ್ಪ ಜಾಸ್ತಿನೇ ಕೇಳಿದ್ದಾನೆ, ಸರಿನಾ? ಸ್ವಲ್ಪ ಜಾಸ್ತಿನೇ ಕೇಳಿರೋ ಪ್ರಶ್ನೆ ಇದು. ಚಾಂಗ್ಲೋ ಯಾವ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯ, ಯಾವ ಭಾಗಕ್ಕೆ ಸಂಬಂಧಿಸಿದ ನೃತ್ಯ ಅಂತ, ಸರಿನಾ? ಯಾವುದು ಅಂದರೆ ನಾಗಾಲ್ಯಾಂಡ್ಗೆ ಸಂಬಂಧಿಸಿದ ನೃತ್ಯ ಯಾವುದು ಅಂದರೆ ಚಾಂಗ್ಲೋ. ಓಕೆ, ಚಾಂಗ್ಲೋ ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯ. ಓಕೆ, ಸೊ ಅದಾದ ನಂತರ ಭುಯ್ಯ ಅಂತ ಬರ್ತದೆ. ಇದು ಯಾವ ರಾಜ್ಯಕ್ಕೆ ಅಂದರೆ ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಿಸಿದ ನೃತ್ಯ. ಅದಾದ ನಂತರ ಬಿಹು ಅಂತ ಬರ್ತದೆ. ಈ ಬಿಹುದಲ್ಲಿ ಬೇರೆ ಬೇರೆ ಟೈಪ್ ಇದ್ದಾವೆ, ಓಕೆನಾ? ಬೊಹಾಂಗ್ ಬಿಹು, ಇನ್ನೊಂದು ಬಿಹು, ಏನೇನೋ ಇದ್ದಾವೆ. ಓಕೆ, ಯಾವುದೇ ಬಿಹು ಬಂದರೂ ಕೂಡ ನೀವು ಏನು ಗಾಬರಿ ಆಗೋದು ಏನಿಲ್ಲ, ಅಸ್ಸಾಂ ಅಂತ ಹಾಕ್ಬಿಡ್ಬೇಕಷ್ಟೇ ಒಟ್ಟಿನಲ್ಲಿ. ಓಕೆ, ಬಿಹು ಅಂದರೆ ಅದೊಂದು ಕೂಡ ಸುಗ್ಗಿಯಲ್ಲಿ ಮಾಡುವ ಡ್ಯಾನ್ಸ್ ಅದು. ಓಕೆ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ ಯಾವ್ದು ಹೇಳಿ ನೋಡೋಣ? ಸಂಕ್ರಾಂತಿ. ಓಕೆ, ಸಂಕ್ರಾಂತಿನಲ್ಲಿ ಏನು ನಾವು ಡ್ಯಾನ್ಸ್ ಮಾಡಿದೆವು ಅಂದರೆ ಏನೋ ಒಂದು ಹೇಳ್ತೀವಿ. ಓಕೆ, ಸೊ ಹಾಗೆ ಸಂಕ್ರಾಂತಿನಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಏನಂತ ಕರೀತಾರೆ ಅಂದರೆ ಹಬ್ಬಕ್ಕೆ ಬಿಹು ಅಂತ ಕರೀತಾರೆ, ಬಿಹು ಹಬ್ಬ ಅಂತ. ಓಕೆ, ಅದೇ ಡ್ಯಾನ್ಸ್ ಹೆಸರು ಕೂಡ ಬಿಹು ಅಂತಲೇ ಇದೆ, ಸರಿನಾ? ಯಾವ ರಾಜ್ಯಕ್ಕೆ? ಅಸ್ಸಾಂ ರಾಜ್ಯಕ್ಕೆ, ಸರಿನಾ? ಸೊ ಇನ್ನೊಂದು ಮತ್ತೆ ಯಾವುದು ಬರುತ್ತೆ ಅಂದರೆ ಇಲ್ಲಿ ಇಂಪಾರ್ಟೆಂಟು ಚೌಫಾಟ್ ಅಂತ ಬರ್ತದೆ. ಓಕೆನಾ, ಚೌಫಾಟ್ ಅಂತ ಬರ್ತದೆ. ಸೊ ಇದ್ಯಾವ ರಾಜ್ಯಕ್ಕೆ ಅಂದರೆ ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಿಸಿದೆ, ಸರಿನಾ? ಸೊ ಇಲ್ಲಿ ಇನ್ನೊಂದೆರಡು ಇದ್ದಾವೆ, ಸ್ವಲ್ಪ ಇದು ಆಗಿದ್ದಾವೆ, ಜಾಸ್ತಿ ಬ್ಲರ್ ಆಗಿದ್ದಾವೆ, ಸರಿನಾ? ಸೊ ನೆಕ್ಸ್ಟ್ ಸ್ಲೈಡೆಲ್ಲ ನೋಡ್ಕೊಳ್ಳೋಣ ಅದ್ರ ಬಗ್ಗೆ, ಸರಿನಾ? ಸೊ ಇಷ್ಟು ಗೊತ್ತಾಯ್ತಾ ನಿಮಗೆ? ಬೇಸಿಕಲಿ ಯಾವ್ಯಾವ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ಒಂದು ಸ್ಕ್ರೀನ್ಶಾಟ್ ಆದರೂ ತೊಗೋಬೋದು. ಓಕೆ, ಇಲ್ಲಿ ಮೇಲೆ ರೌಫ್ ಅಂತೂ ಇದೆ, ಇಲ್ಲಿ ಕೆಳಗಡೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೀವು. ಓಕೆ, ಒಂದೇದರಲ್ಲಿ ಅದು ಫುಲ್ ಬರ್ತಾ ಇಲ್ಲ. ಓಕೆ, ಸೊ ಇಲ್ಲಾಂದರೆ ನಿಮಗೆ ಗೂಗಲ್ ಕೂಡ ಸಿಗುತ್ತೆ ಇದು ನಿಮಗೆ ಫೋಟೋ. ಓಕೆ, ಸೊ ನೆಕ್ಸ್ಟ್ ಏನಂದರೆ ಭಾರತದಲ್ಲಿನ ಶಾಸ್ತ್ರೀಯ ಭಾಷೆಗಳು. ಪ್ರಸ್ತುತ ಎಷ್ಟು ಶಾಸ್ತ್ರೀಯ ಭಾಷೆಗಳಿದ್ದಾವೆ ಅಂತ ಏನಾದರೂ ನಿಮಗೆ ಕೇಳಿದ್ರೆ, ಓಕೆ, ಪ್ರಸ್ತುತ ಶಾಸ್ತ್ರೀಯ ಭಾಷೆಗಳು ಎಷ್ಟಿದ್ದಾವೆ ಅಂತ ಏನಾದರೂ ನಿಮಗೆ ಕೇಳಿದ್ರೆ ಎಕ್ಸಾಮಿನರ್ ನಿಮಗೆ ಎಷ್ಟು ಅಂತ ಹೇಳ್ತೀರಾ? 5 ಅಂತ ಹೇಳ್ತೀರಾ? ಹೇಳ್ಬೋದಾ ಎಷ್ಟಂತ? ಟೋಟಲಿ ಎಷ್ಟಿದ್ದಾವೆ ಅಂದರೆ 5 + 6 11 ಶಾಸ್ತ್ರೀಯ ಭಾಷೆಗಳಿದ್ದಾವೆ. ಯಾವ್ದ್ಯಾವುದು ಭಾಷೆಗಳು? ಓಕೆ, ಮೊಟ್ಟ ಮೊದಲ ಬಾರಿಗೆ ಶಾಸ್ತ್ರೀಯ ಭಾಷೆ ಅಂತ ಯಾವುದನ್ನು ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಅಂತ ಕೇಳೋದಾದರೆ, ಸಾಂಸ್ಕೃತಿಕ ಸಚಿವಾಲಯದವರು ಅಂತ ಕೇಳೋದಾದರೆ 2004ರಲ್ಲಿ ತಮಿಳನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಣೆ ಮಾಡ್ತಾರೆ, ಸರಿನಾ? ಗುರು ತಮಿಳನ್ನೇ ಮಾಡಿದ್ರು, ನಮ್ಮ ಕನ್ನಡವನ್ನು ಮಾಡಬೇಕಾಗಿತ್ತಲ್ಲ. ನಾವು ಕನ್ನಡಿಗರು, ನಮ್ಮ ಕನ್ನಡ ಹೆಮ್ಮೆ, ತಮಿಳು ಯಾಕೆ ಮಾಡಿದ್ರು ಅಂದರೆ ಯಾವ ಒಂದು ಭಾಷೆಗೆ XYZ ಅನ್ನೋ ಭಾಷೆಗೆ 1500 ಮತ್ತು 2000ಕ್ಕಿಂತ 1500ರಿಂದ 2000 ಅಷ್ಟು ವರ್ಷಗಳ ಇತಿಹಾಸ ಇರಬೇಕು ಅದಕ್ಕೆ. ಅದು ಆದ ನಂತರ ಒಂದು 10 ಶತಮಾನಗಳಕ್ಕಿಂತ ಹಿಂದೆ ಅಂದರೆ 1000 ವರ್ಷಕ್ಕಿಂತ ಹಿಂದೆಯೇ ಅದಕ್ಕೆ ಅದರದೇ ಆದ ಸ್ವಂತ ಲಿಪಿ ಇರಬೇಕು ಅದಕ್ಕೆ, ಸರಿನಾ? ಸೊ ಅದಕ್ಕೆ ಆದ ಲಿಪಿ ಇರಬೇಕು, ಆ ಭಾಷೆದೇ ಆದ ಗ್ರಂಥಗಳು ಹೊಂದಿರಬೇಕು, ಸರಿನಾ? ಸೊ ಅದರ ಲಿಪಿ ಇರಬೇಕು, ಹಾಗೆ ಅದಕ್ಕೆ ಅಷ್ಟು ಶತಮಾನಗಳ ಇತಿಹಾಸ ಇರಬೇಕು, ಸರಿನಾ? ಹಾಗೆ ಅದರದ ಗ್ರಂಥ ಹೊಂದಿರಬೇಕು, ಇಲ್ಲಾಂದರೆ ಶಾಸನ ಹೊಂದಿರಬೇಕು. ಇವೆಲ್ಲ ರೂಲ್ಸ್ ಇದ್ದಾವೆ. ಸೊ ಅದಕ್ಕೆ ಅತ್ಯಂತ ಹಳೆಯ ಭಾಷೆ ಯಾವುದು ಅಂದರೆ ಇಡೀ ನಮ್ಮ ಭಾರತದಲ್ಲಿ ತಮಿಳು ಭಾಷೆ ಅತ್ಯಂತ ಹಳೆಯ ಭಾಷೆಯಾಗಿದೆ. ಓಕೆ, ಸೊ ತಮಿಳು ಆದ ನಂತರ ನೆಕ್ಸ್ಟ್ ಸಂಸ್ಕೃತ ಬರ್ತದೆ. ಸೊ ಸಂಸ್ಕೃತ ಆದ ನಂತರ ತೆಲುಗು, ಕನ್ನಡ ಇವೆಲ್ಲ ಇದ್ರೇನೋ ಸೇಮ್ ಒಂದೇ ಪಿರಿಯಡ್ನಲ್ಲಿ ನಿಮಗೆ ಭಾಷೆಗಳು ಹುಟ್ಕೋತವೆ, ಸರಿನಾ? ಸೊ ನೆನಪಿರಲಿ ಇದು ನಿಮಗೆ. ಮೊಟ್ಟ ಮೊದಲ ಬಾರಿಗೆ 2004ರಲ್ಲಿ ಶಾಸ್ತ್ರೀಯ ಭಾಷೆಯನ್ನಾಗಿ ಯಾವುದನ್ನು ಮಾಡಿದ್ರು ಅಂದರೆ ತಮಿಳನ್ನ ಮಾಡಿದ್ರು. ಓಕೆನಾ, ತಮಿಳನ್ನ ಘೋಷಣೆ ಮಾಡಿದ್ರು. ಸೊ ಅದಾನಂತರ 2004 ಆಯಿತು. ನೆಕ್ಸ್ಟ್ ಏನಂದರೆ 2005ರಲ್ಲಿ, ಓಕೆನಾ, 2005ರಲ್ಲಿ ಸಂಸ್ಕೃತವನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಣೆ ಮಾಡ್ತಾರೆ, ಸರಿನಾ? 2005ರಲ್ಲಿ ಸಂಸ್ಕೃತವನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಣೆ ಮಾಡ್ತಾರೆ. ಸೊ ಪ್ರಶ್ನೆ ಹೀಗೆ ಕೇಳ್ತಾನೆ, 2005ರಲ್ಲಿ ಘೋಷಣೆ ಮಾಡಿರ್ತಕ್ಕಂತಹ ಭಾಷೆ ಯಾವುದು ಅಂತ ಕೇಳ್ತಾನೆ. ಇಲ್ಲ ಅಂದರೆ ಈ ಕೆಳಗಿನ ಯಾವ ಭಾಷೆಗಳಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಹೊಂದಿಲ್ಲ ಅಂತ ಕೇಳ್ತಾನೆ. ಸೊ 11 ಗೊತ್ತಿರಬೇಕು ನಿಮಗೆ, ವರ್ಷಗಳು ಕೂಡ ಗೊತ್ತಿರಬೇಕು, ಸರಿನಾ? ಸೊ ತೆಲುಗು ಇದಕ್ಕೆ ಎಷ್ಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟರು ಅಂದರೆ ತೆಲುಗುಗೆ ಮತ್ತು ಕನ್ನಡಕ್ಕೆ ಎರಡಕ್ಕೂ ಕೂಡ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾರೆ. ಓಕೆ, ಎರಡಕ್ಕೂ ಕೂಡ 2008ರಲ್ಲಿ, ಸರಿನಾ? ಸೊ ಒಂದೇ ವರ್ಷ 2 ಕೊಡ್ತಾರೆ. ಸೊ ಅದಾನಂತರ ನೆಕ್ಸ್ಟ್ ಮಲಯಾಳಂಗೆ ಎಷ್ಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟರು ಅಂದರೆ 2013ರಲ್ಲಿ. ಓಕೆ, 13ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟರು ನೋಡಿ. ಅದಾದ್ರೆ ನೆಕ್ಸ್ಟ್ ಈ ಕಡೆ ಉತ್ತರ ಭಾರತಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಸರಿನಾ? ಸೊ ಇಲ್ಲಿವರೆಗೂ ನಮ್ಮ ದಕ್ಷಿಣ ಭಾರತದ ಭಾಷೆಗಳಿಗೆ ಕೊಡ್ತಾಯಿದ್ರು ಕಾಂಗ್ರೆಸ್ ಪಿರಿಯಡ್ನಲ್ಲಿ. ಸೊ ಅದಾದ ನಂತರ ಈ ಒಡಿಯಾ ಭಾಷೆ ಇದೆ ಅಲ್ವಾ, 2014ರ ಎಲೆಕ್ಷನ್ ಆದ ನಂತರ ಆ ಟೈಮಲ್ಲಿ BJPನವ್ರು ಕೊಟ್ಟರು ಅಂತ ಅಂದ್ಕೊಳ್ಳಿ. ಓಕೆ, ಯಾಕಂದರೆ ಅವ್ರಿಗೆ ಉತ್ತರ ಭಾರತದ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಇದೆ ಅಲ್ವಾ. ಸೊ ಆ ರೀತಿ ನೆನ್ಪಿಟ್ಕೊಂಡ್ರೆ ನಿಮಗೆ ನೆನಪುಳಿತದೆ. ನಾನು ನಿಮಗೆ ಯಾವುದೇ ಪಾರ್ಟಿ ಇಲ್ಲ ನಾನು. ಓಕೆ, ನಿಮಗೆ ಬಾರ್ ಹೇಳ್ತಾ ಇದ್ದೀನಿ, ಸುಮ್ಮನೆ ನೀವು ಏನೋ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆ, ಸೊ ಯಾಕೆಂದರೆ ನೆನಪುಳಿಬೇಕಲ್ವಾ. 2014ರಲ್ಲಿ ಫಸ್ಟ್ ಟೈಮ್ ಇದ್ರೇನೋ ಇದು ಬರುತ್ತೆ, ಯಾರು ಮೋದಿ ಸರ್ಕಾರ ಬರ್ತದೆ, ಸರಿನಾ? ಸೊ ಅದಕ್ಕೆ 2014 ಒಡಿಸ್ಸಾ, ಉತ್ತರ ಭಾರತ ಅವ್ರಿಗೆ ಸಂಬಂಧ ಇದೆ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಆ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾರೆ. ಸೊ ಅದು ಆದ ನಂತರ ಏನು ಗುರು, 6ಕ್ಕೂ ಕೂಡ ವರ್ಷ ಹಾಕಿದೆಯಾ? ಇಲ್ಲಿ ಇನ್ನೂ 5 ಇದ್ದಾವೆ, ಈ 5ಕ್ಕೂ ಕೂಡ ವರ್ಷ ಹಾಕಿಲ್ಲ ಅಂತ ಹೇಳ್ಬೋದು. ನಿಮಗೆ ರೀಸೆಂಟಾಗಿ
ಏನೋ ಒಂದು 5-10 ನಿಮಿಷ ಹಿಂದೆ ಹೇಳಿದ್ದೀನಿ ನಿಮಗೆ. ಏನಂದರೆ ರೀಸೆಂಟ್ಲಿ ಇವು ಕರೆಂಟ್ ಅಫೇರ್ಸಲ್ಲಿ ಇದ್ದು ಓಕೆ ಶಾಸ್ತ್ರೀಯ ಸ್ಥಾನಮಾನಗಳಿಗೆ ಇವಿಗೆ ರೀಸೆಂಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದೆ ಸರಿನಾ. ಸೊ ಎಷ್ಟರಲ್ಲಿ ಕೊಟ್ಟಿದ್ದಾರೆ ಅಂದರೆ 2024ರಲ್ಲಿ ಇವಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿದ್ದಾರೆ. ಅಂದರೆ ಒಂದೇ ಸಾರಿ 5 ಭಾಷೆಗಳಿಗೆ ಕೊಟ್ಟರಾ? ಹೌದು, ಒಂದೇ ಸಾರಿ 5 ಭಾಷೆಗಳಿಗೆ ಕೊಟ್ಟಿದ್ದಾರೆ. ಸೊ ಈ ಭಾಷೆಗಳನ್ನು ಹೇಗೆ ನೆನ್ಪಿಟ್ಬೇಕು? ಇದು ತಮಿಳಾಡಾಯಿತು, ಗೊತ್ತಾಯಿತು. ಸಂಸ್ಕೃತ ನಮ್ಮ ಹಳೆಯ ಭಾಷೆ ಅದು ಅಂತ ನೆನಪಾಯಿತು ನಮಗೆ, ಓಕೆನಾ. ಸೊ ಅದಾನಂತರ ತೆಲುಗು ಮತ್ತು ಕನ್ನಡ ನಮ್ಮ ಅಕ್ಕಪಕ್ಕದಲ್ಲಿ ಇದ್ದಾವೆ. ಸೊ 2008ರಲ್ಲಿ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಮಲಯಾಳಂ 13 ಅಂತ ಗೊತ್ತಾಯಿತು ನಮಗೆ. ಓಡಿಯಾ BJP ಸರ್ಕಾರ ಅವಾಗ ಬಂದಿತ್ತು, ಅದಕ್ಕೆ 14ರಲ್ಲಿ ಅದು ಕೊಟ್ಟಿದೆ ಅಂತ ಏನೋ ನೆನ್ಪಿಟ್ಕೊಂಡಿದ್ದೀನಿ ಗುಜಾಡ್ ಮಾಡಿ ಅಂತ ಆಯಿತು ನಿಮಗೆ, ಓಕೆ. ಸೊ ಇವುಗಳನ್ನು ಹೇಗೆ ನೆನ್ಪಿಟ್ಕೋಬೇಕು? ಓಕೆ. ಸೊ ಇಲ್ಲಿ ಬನ್ನಿ ನಿಮಗೆ, ಓಕೆ. ಇಲ್ಲಿ ಬಂದರೆ ನಿಮ್ಗೆ ಏನು ಹೇಳಬೇಕು ಅಂದರೆ ಇಲ್ಲಿ ಒಂದು ಮಹಾರಾಷ್ಟ್ರ ಇದೆ, ಓಕೆ. ಮಹಾರಾಷ್ಟ್ರದಲ್ಲಿ ನಿಮ್ಗೆ ಏನಂದರೆ BJP ಸರ್ಕಾರ ಬಂದಿದೆ ರೀಸೆಂಟಾಗಿ, ಸರಿನಾ. ಸೊ ಆ ಮರಾಠಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, ಓಕೆನಾ. ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ಮಹಾರಾಷ್ಟ್ರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಅಸ್ಸಾಂದಲ್ಲೂ ಕೂಡ BJP ಸರ್ಕಾರನೇ ಇದೆ, ಓಕೆ. ಹೇಮಂತನವರು CM ಇದ್ದಾರೆ. CM ಯಾರು? CM ಆಫ್ ಅಸ್ಸಾಂ ಅಂತ ಕೇಳಬಹುದು ನಿಮಗೆ. ಯಾರು CM ಆಫ್ ಅಸ್ಸಾಂ ಅಂತ? ಏನಂತಂದರೆ ಹೇಮಂತನವರು ಇದ್ದಾರೆ, ಓಕೆನಾ. ಅದು ನೆನಪಿರಲಿ. ಇಲ್ಲಿ ದೇವೇಂದ್ರ ಫಡ್ನವೀಸ್ ಅನ್ನೋರು CM ಇದ್ದಾರೆ ಪ್ರಸ್ತುತ, ಓಕೆ, BJP ಸರ್ಕಾರದವರೇ. ಅದಾದ ನಂತರ ಇವೆರಡಕ್ಕೂ ಕೊಟ್ಟರು ಗುರು, ಓಕೆ, ಕೊಟ್ಟರು. ಅದಾದ ನಂತರ ಬುದ್ಧ ಮತ್ತು ಜೈನ ಧರ್ಮದ ಭಾಷೆಗಳು ಯಾವುದು ಹೇಳಿ ನೋಡೋಣ. ಇದು ಕೂಡ ಕೇಳ್ಬೋದು ನಿಮಗೆ. ಬುದ್ಧ ಧರ್ಮದ, ಓಕೆ, ಬೌದ್ಧಿಸಮ್ ಧರ್ಮದ ಭಾಷೆ ಯಾವುದು ಅಂತ ಕೇಳ್ಬೋದು ನಿಮಗೆ. ಏನಂತ ಹೇಳಬೇಕಾಗುತ್ತೆ? ಪಾಲಿ ಅಂತ ಹೇಳಬೇಕಾಗುತ್ತೆ. ಸೊ ಬೌದ್ಧ ಧರ್ಮದ್ದು ಕೂಡ ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟರು ಇದೇ ವರ್ಷ, ಮೀನ್ಸ್ 2024ರಲ್ಲಿ. ಮತ್ತು ಬೌದ್ಧ ಧರ್ಮ ಕೊಟ್ಟ ನಂತರ ಅದೇ ಶತಮಾನದಲ್ಲಿ ಹುಟ್ಕೊಂಡದ್ದು ಯಾವುದು ರೀ? ಜೈನ ಧರ್ಮ ಅಲ್ವಾ. ಸೊ ಜೈನ ಧರ್ಮಕ್ಕೆ ಅದರ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡಲಿಲ್ಲ ಅಂದರೆ ಹೇಗೆ? ನಾಚಿಕೆ ಅಲ್ವಾ ಗೌರ್ಮೆಂಟ್ಗೆ. ಸೊ ಅದಕ್ಕೆ ಏನಂದರೆ ಪ್ರಾಕೃತಕ್ಕೂ ಕೊಡ್ತಾರೆ ರೀ. ಪ್ರಾಕೃತಕ್ಕೆ ಅಂದರೆ ಜೈನ ಧರ್ಮದ ಭಾಷೆ ಯಾವುದು ಅಂದರೆ ಪ್ರಾಕೃತ ಅಂತ ಬರ್ತದೆ ನಿಮಗೆ, ಓಕೆ. ಪಾಲಿ ಯಾವುದು? ಬೌದ್ಧ ಧರ್ಮದ ಭಾಷೆ. ಪ್ರಾಕೃತ ಯಾವುದು? ನಿಮಗೆ ಜೈನ ಧರ್ಮದ ಭಾಷೆ, ಓಕೆ. ಮರಾಠಿ ಇಲ್ಲಿ ನಿಮಗೆ ಅಸ್ಸಾಮಿ ಆಯಿತು, ಪಾಲಿ ಆಯಿತು, ಪ್ರಾಕೃತ ಆಯಿತು, ಓಕೆ. ಇದು ನೆನ್ಪುಳಿತು. ಸೊ ಇವಾಗ ದೀದಿ ಇದ್ದಾಳಲ್ಲ, ಓಕೆ. ದೀದಿ ಯಾರು? ಮಮತಾ ಬ್ಯಾನರ್ಜಿ, ಓಕೆ. ಅವ್ರೇನು ಮಾಡ್ತಾರೆ? ಏನು ಗುರು ಎಲ್ಲ BJP ಅವರಿಗೆ ಕೊಡ್ಕೊತ ಹೋಗ್ತಿದ್ಯಾ ಮೋದಿ ನೀನು? ನನ್ನ ರಾಜ್ಯಕ್ಕೆ ಕೊಡಲ್ಲ ನೀನು? ನಾನು ಒಬ್ಬಳೇ ಮಹಿಳಾ CM ಇದ್ದೀನಿ, ಇಡೀ ದೇಶದಲ್ಲೇ ಒಬ್ಬಳು ಮಹಿಳಾ CM, ಅಷ್ಟು ಗತ್ತಿದೆ ನನಗೆ, ನನ್ನ ರಾಜ್ಯ ಕೊಡಲ್ವಾ ನೀನು ಅಂತ ಕೇಳ್ತಾಳೆ ಅವಳು, ಓಕೆ. ಸೊ ಅವಾಗ ಏನು ಮಾಡ್ತಾನೆ ಮೋದಿ ಅಂದರೆ, ಈ ವೆಸ್ಟ್ ಬೆಂಗಾಲ್ ಆಯ್ತಮ್ಮ ನೀನು ಒಬ್ಳು ತಗೋ, ನಿನ್ನ ಭಾಷೆಗೂ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತೀವಿ ಇದೇ ವರ್ಷ ಅಂತ ಅವರಿಗೂ ಕೂಡ ಕೊಡ್ತಾರೆ, ಓಕೆ. ಇದೆಲ್ಲ ರಿಯಲ್ ಸ್ಟೋರಿ ಅಲ್ಲ, ನಾನು ನಿಮಗೆ ಫೇಕಾಗಿ ಹೇಳ್ತಾ ಇದ್ದೀನಿ, ಓಕೆ. ನೆನಪುಳಿಬೇಕು ಅಂತ, ಓಕೆ. ಕಥೆಯಲ್ಲಿ ಹೇಳಿದ್ರೆ ನೆನಪುಳಿತದೆ. ಸೊ ಈ 5 ಭಾಷೆಗಳಿಗೆ 2024ರಲ್ಲಿ ಶಾಸ್ತ್ರೀಯ ಸ್ಥಾನಮಾನಗಳು ಸಿಗ್ತವೆ, ಓಕೆ. ಯಾವುದ್ಯಾವುದು? ಒಂದು ಮರಾಠಿ, ಅಸ್ಸಾಮಿ. ಅದಾದ ನಂತರ ನೆಕ್ಸ್ಟ್ ಬರೋದು ಯಾವುದು? ಪಾಲಿ, ಪ್ರಾಕೃತ ಮತ್ತು ಬೆಂಗಾಲಿ, ಓಕೆ. 5 ಭಾಷೆಗಳಾದವಲ್ವಾ? ಎಷ್ಟರಲ್ಲಿ ಸಿಕ್ತು? 2024ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ, ಸರಿನಾ, ಓಕೆ. ಸೊ ಇಲ್ಲಿ ನಿಮ್ಗೆ ಒಂದು ನೆನಪಿರಲಿ. ಸೊ ಇವು 5 ನಿಮಗೆ 2024 ಅಂತ ನೆನಪಿಡ್ತದೆ, ಓಕೆ. ಇವು ಕೂಡ ವರ್ಷಗಳು ನಿಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಓಡಿಯಾ ಗೊತ್ತಾಯಿತು ನಿಮಗೆ 14 ಅಂತ. ತಮಿಳು ಏನಂದರೆ ಇದೊಂದು 4 ಅನ್ನೋದು ನೆನಪಿಟ್ಕೊಳ್ರಿ. ಮೇ ಬಿ ನಿಮ್ಮ ಈ ಎಕ್ಸಾಮ್ ಬರೆಯೋರಲ್ಲಿ ಮ್ಯಾಕ್ಸಿಮಮ್ ಬರ್ತ್ಡೇ ನಿಮ್ಮದು 2006 ಅಥವಾ 2005 ಇರ್ತದೆ, ಓಕೆ. ನಿಮ್ಮ ಅಕ್ಕ ಅಣ್ಣ ಅಂತ ಯಾರ್ದಾದ್ರು 2004 ವರ್ಷ ನೆನಪಿಟ್ಕೊಳ್ಳಿ, ಓಕೆನಾ. ನಿಮ್ಮದು ಡೇಟ್ ಆಫ್ ಬರ್ತ್ ಇತ್ತಂದರೆ ಸಂಸ್ಕೃತ ನಿಮ್ಮ ನೆನಪಿಟ್ಕೊಳ್ಳಿ. ಇಲ್ಲಾಂದರೆ S ಫಾರ್ ಸಂಸ್ಕೃತ, S ಫಾರ್ ಇದೇ S ಅಂದರೆ ಏನು? 2005 ಆಗುತ್ತೆ ಅಲ್ವಾ. ಸೊ 2005 ನೆನಪುಳಿತದೆ ನೋಡಿ ಸಂಸ್ಕೃತ, ಓಕೆ. ಇದು S ಥರನೇ 5 ಥರನೇ ಬರೀತಾರಲ್ವಾ. ಸೊ ಅದೇ ರೀತಿ ಇಲ್ಲಿ 5 ಇದೆ, ನೆನಪುಳಿತದೆ, ಓಕೆ. ಸೊ ತೆಲುಗು ಕನ್ನಡ ಹೇಗೆ ರೀ? ಕನ್ನಡ, ಓಕೆ. ಇಲ್ಲೇ ಇದಾವೆ ನೋಡಿ, ಅಕ್ಕಪಕ್ಕ ಇದಾವಲ್ವ ರಾಜ್ಯಗಳು. ಇಲ್ಲಿ ಕನ್ನಡ ಇದೆ, ಇಲ್ಲಿ ತೆಲುಗು ಇದೆ. 2 0 ಈ ಸೊನ್ನೆಗಳನ್ನು ಸ್ವಲ್ಪ ಕ್ರಾಸಾಗಿ ಮಾಡಿ ನೋಡ್ಕೊಳ್ಳಿ. ಈ ಸೊನ್ನೆನ ಇಲ್ಲಿ ಮೇಲ್ಗಡೆ ಬರೀರಿ, ಈ ಸೊನ್ನೆನ ಇಲ್ಲಿ ಕೆಳಗಡೆ ಬರೀರಿ. 8 ಐತಲ್ವಾ? 2008ರಲ್ಲಿ 2ಕ್ಕೂ ಸಿಕ್ಕಿದೆ, ಸರಿನಾ. ಸೊ ನೆಕ್ಸ್ಟ್ ಯಾವ್ದು ಬರ್ತದೆ ನಿಮಗೆ? ಮಲಯಾಳಂ, ಓಕೆ. ಮಲಯಾಳಂ 8ರಲ್ಲಿ ಸ್ವಲ್ಪ, ಈ 14ರಲ್ಲಿ 1 ತೆಗೀರಿ, ಮಲಯಾಳಂ ಸಿಗ್ತದೆ ನಿಮಗೆ, ಓಕೆ. 13 ಅಂತ, ಓಕೆ. ಸೊ ಏನಾದರೂ ಒಂದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಬರ್ತದೆ ನೋಡಿ ಯಾವುದು ಅಂದರೆ ಫೋಕ್ ಡ್ಯಾನ್ಸಸ್, ಓಕೆ. ಜಾನಪದ ನೃತ್ಯಗಳು ಯಾವ್ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಇವಾಗ ಶಾಸ್ತ್ರೀಯ ನೃತ್ಯಗಳು ಕೇಳಿದ್ದ ನಿಮಗೆ, ಅಂದರೆ ಕೇಳ್ತಾನೆ, ಸ್ಟಿಲ್ ಟುಡೇ ಕೇಳ್ತಾನೆ. ಬಟ್ ಸ್ವಲ್ಪ ಡೀಪಾಗಿ ಹೋದಾಗ ನಿಮಗೆ ಈ ಫೋಕ್ ಡ್ಯಾನ್ಸಸ್ ಬಗ್ಗೆ, ಜಾನಪದ ನೃತ್ಯಗಳ ಬಗ್ಗೆ ಕೇಳ್ತಾನೆ. ಯಾಕಂದರೆ ನಿಮಗೆ ಫೋಕ್ ಡ್ಯಾನ್ಸಸ್ ಅಗಾಧವಷ್ಟಿದ್ದಾವೆ. ಅಂದರೆ ನಿಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟೋ ನಿಮಗೆ ಫೋಕ್ ಡ್ಯಾನ್ಸಸ್ ಸಿಗ್ತವೆ. ಬಟ್ ನಿಮಗೆ ಶಾಸ್ತ್ರೀಯ ನೃತ್ಯಗಳು ಇಷ್ಟಿದ್ದಾವೆ, 8 ಇದ್ದಾವೆ. ಭಾರತ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ 9 ಇದ್ದಾವೆ, ಓಕೆ. ಬಟ್ ಆ 9 ನಿಮಗೆ ನೆನಪು ಉಳಿದಿರ್ತಲ್ವಾ. ಸೊ ಅದಕ್ಕೆ ನಿಮಗೆ ತೆಗಿಬೇಕಲ್ವ ಅವನು, ಅದಕ್ಕೆ ಇದನ್ನು ಕೇಳ್ತಾನೆ, ಸರಿನಾ. ಸೊ ಮೊದಲು ಯಾವುದಿದೆ ಅಂದರೆ ಆಂಧ್ರ ಪ್ರದೇಶ. ನಾವು ಮ್ಯಾಪ್ ಪ್ರಕಾರ ಹೋಗೋಣ ಬೇಡ, ಇವಾಗ ABCD ಮುಖಾಂತರ ಹೋಗೋಣ, ಓಕೆ. ABCD ಈ ರಾಜ್ಯಗಳು ಬರ್ತಾವಲ್ವ, ಈ ABCD ರಾಜ್ಯದ ಪ್ರಕಾರ ಈ ರೀತಿ ಹೋಗೋಣ, ಸರಿನಾ. ಸೊ ಮೊದಲ ರಾಜ್ಯ ಯಾವುದು ಬರ್ತದೆ ಅಂದರೆ ಆಂಧ್ರ ಪ್ರದೇಶ ಬರ್ತದೆ. ಆಂಧ್ರ ಪ್ರದೇಶ, ಓಕೆ. ಆಂಧ್ರ ಪ್ರದೇಶ. ಈ ಆಂಧ್ರ ಪ್ರದೇಶದಲ್ಲಿ ಯಾವ್ಯಾವ ಡ್ಯಾನ್ಸ್ ಮಾಡ್ತಾರೆ?
ನಿಮಗೆ ಗೊತ್ತಿದೆ ಅಲ್ಲ ರೀ, ಯಾವುದು ಕೂಚಿಪುಡಿ ಶಾಸ್ತ್ರೀಯ ನೃತ್ಯ. ಓಕೆ, ರೈಟು, ಸರಿನಾ. ಸೊ ಅದಾದ ನಂತರ ರೆಡ್ಡಿ ಅಂತೆಲ್ಲ ಬಂದರೂ ಕೂಡ ಕೂಚಿಪುಡಿಗೆ ಸಂಬಂಧಿಸಿರ್ತಾರೆ. ನೆನಪಿದೆ ನಿಮಗೆ, ಯಾಕೆ ಹಳೆ ಕ್ಲಾಸ್ ಕೇಳಿದ್ದೀರಾ ನೀವು. ಸೊ ನೆಕ್ಸ್ಟ್ ಏನಂದರೆ ಬೀದಿ ನಾಟ್ಯ. ಓಕೆ, ಭರತನಾಟ್ಯ ಮಾಡೋದಾದರೆ ನಿಮಗೆ ತಮಿಳ್ನಾಡಿಗೆ ಹೋಗಬೇಕು. ನೀವೇನಾದರೂ ಬೀದಿನಲ್ಲೇ ನೋಡಬೇಕು ಇತ್ತು ಅದೇ ನಾಟ್ಯ ಅಂದರೆ ಏನಿಲ್ಲ. ಓಕೆ, ಇಲ್ಲಿ ನೋಡಿ, ಇದು ಮ್ಯಾಪ್ ಇದೆ ಅಲ್ವಾ. ಭರತನಾಟ್ಯ ನೋಡಬೇಕು ಅಂದರೆ ನೀವು ಇಲ್ಲಿ ತಮಿಳ್ನಾಡಿಗೆ ಹೋಗಬೇಕು. ಅದೇ ನೀವು ಭರತನಾಟ್ಯ ಬಿಟ್ಟು ಬೀದಿಯಲ್ಲಿ ನೋಡಬೇಕಾಗಿತ್ತು ಅದೇ ನಾಟ್ಯವಂದರೆ ಏನಿಲ್ಲ, ಸ್ವಲ್ಪ ಮೇಲ್ಗಡೆ ಬರಬೇಕು, ಆಂಧ್ರ ಪ್ರದೇಶ ಸಿಕ್ಬಿಡ್ತದೆ ನಿಮಗೆ. ಓಕೆನಾ. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಬೀದಿ ನಾಟ್ಯ ಮಾಡ್ತಾರೆ. ಎಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ. ಸೊ ಬೀದಿ ನಾಟ್ಯ ಮಾಡ್ತಾರೆ. ಏನು ಕತೆ ಹೇಳ್ತಿದ್ಯಾ ಗುರು ನಮಗೆ ನೀನು, ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ ಯಾವುದು ಬೀದಿ ನಾಟ್ಯ ಅಂತ? ಇಲ್ಲ ಗುರು, ಕತೆ ಹೇಳ್ತಾ ಇಲ್ಲ, ಬುರ್ರ ಕತೆ ಹೇಳ್ತಾ ಇದ್ದೀನಿ ನಾನು. ಓಕೆನಾ. ಸೊ ಸುಳ್ಳದಲ್ಲೇ ಇನ್ನೊಂದು ಸ್ವಲ್ಪ ಸುಳ್ಳು ಹೇಳ್ತಾ ಇದ್ದೀನಿ. ಯಾವುದು ಬುರ್ರ ಕಥಾ. ಓಕೆ, ಬುರ್ರ ಕಥಾ ಅಂತ ಹೇಳ್ತಾ ಇದ್ದೀನಿ. ಎಲ್ಲಿ ಆಂಧ್ರ ಪ್ರದೇಶದ ಬಗ್ಗೆ, ಯಾವುದು ಅಲ್ಲಿ ಬೀದಿ ನಾಟ್ಯ ಮಾಡ್ತಾರೆ ಅಂತ, ಸರಿನಾ. ಸೊ ಅದಾದ ನಂತರ ಬೋನಾಲು. ಈ ಬೋನಾಲು ಅನ್ನೋದು ನಿಮಗೆ ಆಂಧ್ರ ಪ್ರದೇಶ ಅಂತ ಗೊತ್ತಾಗಲೇಬೇಕು. ಯಾಕೆ ಗೊತ್ತಾ, ನಮ್ಮ ಯಾದಗಿರಿ ಅಂತ ಒಂದು ರಾಜ್ಯ ಇದೆ. ಓಕೆನಾ, ಸಾರಿ, ಜಿಲ್ಲೆ ಇದೆ ನಮ್ಮ ರಾಜ್ಯದಲ್ಲಿ, 30ನೇ ಜಿಲ್ಲೆ, ಸರಿನಾ. ಆ 30ನೇ ಜಿಲ್ಲೆ ಯಾದಗಿರಿ ಇದೆ ಏನಿದೆ ಅಲ್ವಾ, ಆ ಯಾದಗಿರಿಯಲ್ಲಿ ಬೋನಾಲು ಪಕ್ಷಿಧಾಮ ಅಂತ ಒಂದು ಕಂಡು ಬರ್ತದೆ. ಅದು ಬೋನಾಲು ಪಕ್ಷಿಧಾಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಸ್ವಲ್ಪ ಅಲ್ಲ, ಇವನ್ ಆಂಧ್ರ ಪ್ರದೇಶ ರಾಜ್ಯದಲ್ಲೂ ಕೂಡ ಸ್ವಲ್ಪ ಭಾಗ ಹಂಚ್ಕೊಂಡಿದೆ, ಸರಿನಾ, ಹಂಚ್ಕೊಂಡಿದೆ. ಅಂದರೆ ಎಲ್ಲಿ ಕಂಡು ಬರ್ತದೆ ಅಂದರೆ ಅದು ನಿಮಗೆ ಬೋನಾಲು ಇಲ್ಲಿ ಕಂಡು ಬರ್ತದೆ, ಈ ಭಾಗದಲ್ಲಿ ಸ್ವಲ್ಪ ಕಂಡು ಬರ್ತದೆ ನಿಮಗೆ, ಸರಿನಾ. ಸೊ ಆಂಧ್ರ ಪ್ರದೇಶ ಸ್ವಲ್ಪ ಗಡಿ ಹಂಚ್ಕೋತದೆ, ಸರಿನಾ. ಸೊ ಅದಕ್ಕೆ ಆ ಬೋನಾಲ್ ಅನ್ನೋ ಪದನೇ ನಿಮಗೇನು ಹೇಳ್ತದೆ ಅಂದರೆ ನಾನು ಆಂಧ್ರ ಪ್ರದೇಶದಲ್ಲಿ ಇದ್ದೀನಿ ಗುರು ಅಂತ ಹೇಳ್ತದೆ ನಿಮಗೆ, ಸರಿನಾ. ಸೊ ಬೋನಾಲು ಆಂಧ್ರ ಪ್ರದೇಶ, ಗೊತ್ತಾಯ್ತಾ. ಸೊ ಬೀದಿ ನಾಟ್ಯ ಮಾಡ್ತಿದ್ದೀನಿ ಅಂತ ನಾನು ಏನೋ ಬುರ್ರ ಕಥೆ ಹೇಳಿಬಿಟ್ಟೆ ನಿಮಗೆ, ಸುಳ್ಳು ಹೇಳಿದೆ. ಅದಾನಂತರ ಇನ್ನೊಂದು ದೊಡ್ಡ ಸುಳ್ಳು ಹೇಳುವಾ, ಭರತನಾಟ್ಯ ತಮಿಳ್ನಾಡಲ್ಲಿ ಮಾಡಿದ್ರು, ಇಲ್ಲಿ ಬೀದಿ ನಾಟ್ಯ ಮಾಡ್ತಾರೆ ಅಂತ ಗೊತ್ತಾಯಿತು. ಇನ್ನೊಂದು ದಂಡಿ ನಾಟ್ಯ ಕೂಡ ಮಾಡ್ತಾರೆ ರೀ. ಓಕೆ, ದಂಡಿ ನಾಟ್ಯ ಕೂಡ ಮಾಡ್ತಾರೆ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ದಂಡಿ ನಾಟ್ಯ ಬೀದಿ ನಾಟ್ಯ ಎಲ್ಲಿ ಮಾಡ್ತಾರೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ. ಮತ್ತು ಲಂಬಾಡಿ ಡ್ಯಾನ್ಸ್ ಅನ್ನೋದು ಕೂಡ, ಓಕೆ, ಈ ಲಂಬಾಡಿ ಡ್ಯಾನ್ಸ್ ಅನ್ನೋದು ಕೂಡ ನಿಮ್ಗೆ ಎಲ್ಲಿ ಮಾಡ್ತಾರೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ. ಏ ಗುರು, ಸುಳ್ಳು ಹೇಳ್ಬೇಡವಾ ಗುರು ನೀನು, ಕರ್ನಾಟಕದಲ್ಲೂ ಕೂಡ ನಾವು ಮಾಡ್ತೀವಿ ಅಂತ ಕೆಲವೊಬ್ರು ಹೇಳ್ತಿರ್ತೀರ. ನೀವು ಲಂಬಾಡಿ ಡ್ಯಾನ್ಸ್ ಮಾಡ್ತಿರ್ತೀರ ಅಲ್ವಾ ನೀವು. ಸೊ ನಿಮ್ಗೆ ಗೊತ್ತಿರ್ತದೆ, ನೀವೇ ಮಾಡ್ತಿರ್ತೀರ, ನಿಮ್ಗೆ ಗೊತ್ತಿರೋದಕ್ಕೆ. ಓಕೆ, ಸೊ ನೀವು ಹೇಳ್ತೀರಾ, ಬಟ್ ಅದು ಫೇಮಸ್ ಜಾಸ್ತಿ ಎಲ್ಲಿದೆ ಅಂದರೆ ಏನಂತ ಹೇಳ್ತೀವಿ? ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಇವಾಗ ನೋಡ್ರಿ ನೀವು, ಹಿಂದೂಗಳು ಅಂತ ಬಂದ್ರೇ ನಿಮಗೆ ಯಾವ ದೇಶ ನೆನಪು ಬರ್ತದೆ? ಭಾರತ ಅಂತ ಮಾತ್ರ ನೆನಪು ಬರ್ತದೆ. ಯಾಕೆ ಬರ್ತದೆ ಭಾರತ ಅಂತ? ನೇಪಾಳದಲ್ಲಿಲ್ವಾ ಹಿಂದೂಗಳು? ಬಾಂಗ್ಲಾದೇಶಲ್ಲಿಲ್ವಾ ಹಿಂದೂಗಳು? ಪಾಕಿಸ್ತಾನದಲ್ಲಿಲ್ಲ ಹಿಂದೂಗಳು? ನಿಮಗೆ ಇದ್ದಾರೆ ಅಲ್ವಾ. ಬಟ್ ಮೇಜರ್ ಎಲ್ಲಿದ್ದಾರೆ? ಇಂಡಿಯಾದಲ್ಲಿ, ಭಾರತದಲ್ಲಿ. ಸೊ ಅದಕ್ಕೆ ಹಿಂದೂಸ್ತಾನ್ ಅಂತ ನಾವು ಎದಕ್ಕೆ ಕರಿತೀವಿ? ಭಾರತಕ್ಕೆ ಕರಿತೀವಿ, ಸರಿನಾ. ನೇಪಾಳಕ್ಕೆ ಕರೆಯೋಕ್ಕಾಗುತ್ತಾ? ಇವನ್ 100ಕ್ಕೆ 100% ಹಿಂದೂಗಳೇ ಹೊಂದಿರುವ ದೇಶ ಯಾವುದು ಅಂದರೆ ನೇಪಾಳ. ಇದು ಕೂಡ ಪಾಯಿಂಟ್ ನೆನಪಿರಲಿ. ಓಕೆ, ಪಾಯಿಂಟ್ ನೆನಪಿರಲಿ. ಅತಿ ಹೆಚ್ಚು ಮೀನ್ಸ್ ಶೇಕಡಾವಾರು ಅತಿ ಹೆಚ್ಚು ಹಿಂದೂಗಳನ್ನೇ ಹೊಂದಿರುವ ದೇಶ ಯಾವುದು? ಅಥವಾ ಹಿಂದೂ ಧರ್ಮ ಬಿಟ್ಟು ಬೇರೆ ಯಾವ ಧರ್ಮವನ್ನು ಹೊಂದಿಲ್ಲದ ರಾಷ್ಟ್ರ ಯಾವುದು ಅಂತ ಕೇಳಿದರೆ ನಿಮಗೆ ನೇಪಾಳ ಮಾತ್ರ. ನೇಪಾಳ ಏಕೈಕ ಹಿಂದೂ ರಾಷ್ಟ್ರ. ಇಡೀ ಜಗತ್ತಿನಲ್ಲಿ ಹಿಂದೂ ರಾಷ್ಟ್ರ ಯಾವುದು ಅಂದರೆ ನೇಪಾಳ, ನಿಮಗೆ ನೆನಪಿರಲಿ. ಓಕೆ, ಸೊ ಅದಾದ ನಂತರ ಅತಿ ಹೆಚ್ಚು ಮುಸ್ಲಿಂ ಹೊಂದಿರುವ ರಾಷ್ಟ್ರ ಯಾವುದು? ಇಂಡೋನೇಷ್ಯಾ. ಓಕೆ, ಅತಿ ಹೆಚ್ಚು ಮುಸ್ಲಿಂ ಹೊಂದಿರುವ ರಾಷ್ಟ್ರ ಯಾವುದು ಅಂದರೆ ಇಂಡೋನೇಷ್ಯಾ. ನೀವು ಅರಬ್ ಕಂಟ್ರಿ ಯಾವುದು ಹಾಕಬೇಡಿ, ಸೌದಿ ಅರೇಬಿಯಾ, UAE, ದುಬೈ, ಅದು ಇದು ಅಂತ ಏನು ಹಾಕೋದು ಬೇಕಾಗಿಲ್ಲ. ಓಕೆ, ಇರಾನ್, ಇರಾಕ್, ಟರ್ಕಿ ಅಲ್ಲ, ಇಂಡೋನೇಷ್ಯಾ ಸರಿಯಾದ ಉತ್ತರ. ಮುಸ್ಲಿಂ ಅತಿ ಹೆಚ್ಚು ಕಂಡು ಬರೋದು ಯಾವುದು ಅಂದರೆ ನಿಮಗೆ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಾರೆ. ಇಂಡೋನೇಷ್ಯಾ ಯಾವ ಒಂದು ಖಂಡದ ಭಾಗ ಅಂದರೆ ನಮ್ಮ ಏಷ್ಯಾ ಖಂಡದ ಭಾಗ ಅದು. ಓಕೆನಾ. ಸೊ ನೆನಪಿರಿ ಇದು ನಿಮಗೆ. ಸೊ ಇಲ್ಲೇನಾಯಿತು ನಿಮಗೆ? ಕೂಚಿಪುಡಿ ಗೊತ್ತಾಯಿತು, ಬೀದಿ ನಾಟ್ಯ ಗೊತ್ತಾಯಿತು, ಬುರ್ರ ಕಥಾ ಗೊತ್ತಾಯಿತು, ಬೋನಾಲು ಗೊತ್ತಾಯಿತು, ದಂಡಿ ನಾಟ್ಯ ಗೊತ್ತಾಯಿತು, ಮತ್ತು ಲಂಬಾಡಿ ಗೊತ್ತಾಯಿತು. ಎಲ್ಲಿ? ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದ್ದು, ಸರಿನಾ. ಸೊ ಇಲ್ಲಿ ಆಂಧ್ರ ಪ್ರದೇಶ ಕೊಡಲಾರೆ ತೆಲಂಗಾಣ ಏನಾದರೂ ಕೊಟ್ಟ ಇದಕ್ಕೆ ಅಂದರೆ ರೈಟ್ ಆಗ್ತದಾ? ಹೌದು, ರೈಟ್ ಆಗ್ತದೆ. ಆಂಧ್ರ ಪ್ರದೇಶ ಕೊಡಲಿಲ್ಲ ಅಂದರೆ ಮಾತ್ರ. ಓಕೆ, ಮಾತ್ರ, ಸರಿನಾ. ಸೊ ಅದಾದರೆ ಈ ಲಂಬಾಡಿಗೆ ಕರ್ನಾಟಕ ಕೂಡ ರೈಟ್ ಆಗುತ್ತೆ, ಮಹಾರಾಷ್ಟ್ರ ಕೂಡ ರೈಟ್ ಆಗುತ್ತೆ, ತೆಲಂಗಾಣ ಕೂಡ ರೈಟ್ ಆಗುತ್ತೆ. ಇಫ್ ಆಂಧ್ರ ಪ್ರದೇಶ ಕೊಟ್ಟಿರಲಿಲ್ಲ ಅಂದರೆ ಮಾತ್ರ. ಓಕೆ, ಕ್ವಶನ್ ತೆಗೆಯೋನು ಬುದ್ಧಿವಂತ ಇರ್ತಾನೆ, ಸೊ ಅವನು ಹಾಗೆ ಕೊಟ್ಟಿರ್ತಾನೆ, ಸರಿನಾ. ಸೊ ನೆಕ್ಸ್ಟ್ ಯಾವ ರಾಜ್ಯ ಇದೆ ಅಂದರೆ ಅರುಣಾಚಲ್ ಪ್ರದೇಶ. ಓಕೆ, ಆಂಧ್ರ ಪ್ರದೇಶ ನೋಡಿದ್ವಿ, ಯಾವುದ್ಯಾವ್ದು ನೋಡಿದ್ವಿ? ಬೀದಿ ನಾಟ್ಯ ನೋಡಿದ್ವಿ, ದಂಡಿ ನಾಟ್ಯ ನೋಡಿದ್ವಿ. ಇದೆಲ್ಲ ನಾನು ಬುರ್ರ ಅಂತ ಕಥೆನೂ ಬಿಟ್ಟೆ ನಿಮಗೆ. ಓಕೆನಾ. ಸೊ ನಿಮ್ಮ ತಲೆನಲ್ಲಿ ಹೋಯ್ತು, ತಲೆ ಒಳಗಡೆ ಹೋಯ್ತು, ನಿಮ್ಗೆ ಗೊತ್ತಿದೆ ಅಲ್ವಾ ಅದು. ಸೊ ಅದನ್ನು ನೋಡ್ಕೊಳ್ಳಿ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಯಾವುದು ಬರ್ತದೆ ಅಂದರೆ ಅರುಣಾಚಲ್ ಪ್ರದೇಶ ಬರ್ತದೆ. ಅರುಣಾಚಲ್ ಪ್ರದೇಶ ನೃತ್ಯ ಯಾವುದು? ಬುಳಿ, ಯಾಕ್ ನೃತ್ಯ, ಖಾರಿಯಾ, ಪಾಸ್, ಪನ್, ಶವಾಂಗ್. ಓಕೆ, ಹೇಗೆ ನೆನ್ಪಿಟ್ಕೋಬೇಕು? ಇದಕ್ಕೂ ಕೂಡ ಕೆಲವೊಂದು ಟ್ರಿಕ್ ಬರೋದೇ ಇಲ್ಲ, ಬಟ್ ಕೆಲವೊಂದಕ್ಕೆ ಬರ್ತಾವಲ್ವಾ. ಸೊ ಆ ರೀತಿ ಏನಾದರೂ ನೆನ್ಪಿಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನು ಬರ್ತದೆ? ಓಕೆ, ಮೊದಲು ಬಳಿ ಬಾ, ಬುಳಿ ಬಾ ಅಂತ ಕರಿತೇನೆ. ಬಳಿ ಬಾ ಅಂತಂದರೆ ನನ್ನ ಹತ್ರ ಬಾ ಅಂದಂಗೆ. ಓಕೆನಾ, ನನ್ನ ಹತ್ರ ಬಾ ಅಂದಂಗೆ. ಯಾರು? ಅರುಣಾಚಲ್ ಪ್ರದೇಶದಲ್ಲಿ ಕರೀತಾನೆ. ಯಾರು? ಚೀನಾದವ್ರು ನಮಗೆ. ಯಾಕೆ ಚೀನಾಕ್ಕೆ ಬಾರ್ಡರ್ ಇಲ್ಲಿದೆ ಅಲ್ವಾ, ಅದು ಬಳಿ ಬಾ ಅಂತ ಕರೀತಾರೆ. ಇವ್ರಿಗೆ ಯಾಕೋ ಕನ್ನಡ ತಿಳಿಯಲಾಗ್ಯದ ಅಂತ ಏನು ಮಾಡೋಣ, ಪಾಸ್ ಬಾ. ಓಕೆ, ಪಾಸ್ ಬಾ ಅಂದರೆ ಹಿಂದಿದಲ್ಲಿ ಪಾಸ್ ಅಂದರೆ ಸಮೀಪ ಬಾ ಅಂದಂಗೆ ಅದರ ಅರ್ಥ. ಓಕೆ, ಸಮೀಪ ಅಂದಂಗೆ ಅದರ ಅರ್ಥ. ಬಾ ಅಂದಂಗಲ್ಲ, ಪಾಸ್
ಅವು. ಓಕೆ, ಪಾಸ್ ಅಂದರೆ ಏನು ಅಂದರೆ ಸಮೀಪ. ಓಕೆ, ಇಲ್ಲಿ ಮೊದಲು ಬಳಿ ಅಂತ ಕರೀತಾನೆ, ಅದಾಂತರ ಪಾಸ್ ಅಂತ ಕರೀತಾನೆ. ಏನು ಗುರು ಇದು ಬರವಲ್ತಲ್ಲ ಹುಡುಗ ಹುಡುಗಿ ಅಂತ ಏನು ಮಾಡ್ತಾರೆ, ಥೋ ಬರವಲ್ತು ಬಾ ಪನ್ ಅಂತ ಓದಿರ್ತಾನೆ. ಓಕೆ, ಪನ್ ಅಂದರೆ ಇದಕ್ಕೇನು ಮೀನಿಂಗ್ ಇಲ್ಲ, ಪನ್ ಅಂತ. ಅದಾದ ನಂತರ ಶವ ಯಾಕೆ ನೃತ್ಯ ಮಾಡ್ತಾ ಇದೆ, ಶವ ಯಾಕೆ ನೃತ್ಯ ಮಾಡ್ತಾ ಇದೆ, ಯಾಕೆ ಅಂದರೆ ಅದಕ್ಕೆ ಖಾರ ಹತ್ತಿದೆ. ಓಕೆ, ಅದು ಖಾರಿಯ ತಿಂದಿದೆ. ಓಕೆ, ಖಾರ ಹತ್ತಿದೆ ಅದಕ್ಕೆ ಶವ ಕೂಡ ಎದ್ದು ಡ್ಯಾನ್ಸ್ ಮಾಡ್ತಾ ಇದೆ. ಎಲ್ಲಿ, ಅರುಣಾಚಲ ಪ್ರದೇಶದಲ್ಲಿ. ಸರಿನಾ, ಮೊದಲು ಬಳಿ ಬಾ ಅಂತ ಕರೀತದ್ರೆ ಬರಲ್ಲ. ಅದಾದ ನಂತರ ನೆಕ್ಸ್ಟ್ ಪಾಸ್ ಬಾ ಅಂತ ಕರೀತದೆ. ಗುರು ಬರಲ್ಲ ಇದು ಅಂದ್ರೆ ಪನ್ ಅಂತ ಏನೋ ಒಂದು ಬೈತಾರೆ. ಓಕೆ, ಅದಾದ ನಂತರ ಎಲ್ಲಿ, ಅರುಣಾಚಲ ಪ್ರದೇಶದಲ್ಲಿ. ಸೊ ಅದಾದ ನಂತರ ಏನಾಗ್ತದೆ, ಇಷ್ಟೆಲ್ಲ ಬೈದ ನಂತರ ಅವರು ಇದ್ದವ್ರು ಬರೋದಿಲ್ಲ, ಶವ ಎದ್ದು ಡ್ಯಾನ್ಸ್ ಮಾಡ್ತದೆ. ಓಕೆ, ಶವ ಡ್ಯಾನ್ಸ್ ಮಾಡ್ತದೆ. ಶವಕ್ಕಿದ್ರೆ ಯಾಕೆ ನೃತ್ಯ ಮಾಡ್ಲಿಕ್ಕತ್ತು ಗುರು ಇದು ಅಂತ ಕೇಳ್ತಾರೆ. ಅವಾಗ ಹೇಳ್ತದೆ ಅದು ಖಾರ ತಿಂದದೆ ಅದು. ಓಕೆ, ಖಾರಿಯ ಎಲ್ಲಿ, ಅರುಣಾಚಲ ಪ್ರದೇಶದಲ್ಲಿ. ಓಕೆ, ಇದು ಏನು ಗುರು ನಿನ್ನೆಲ್ಲ ಕಥೆಗಳು ಅಂತ ಬೇಡ. ಓಕೆ, ನಿಮ್ಗೆ ಅರ್ಥ ಆಗ್ತಿತ್ತು ಅಂದರೆ ಮಾತ್ರ ಇದು ಯೂಸ್ ಮಾಡ್ಕೊಳ್ಳಿ. ಓಕೆ, ಇಲ್ಲಾಂದರೆ ನಿಮ್ಗೆ ಏನಾದರೂ ಇದೇ ಈಸಿ ಆಗ್ತಾ ಇತ್ತು. ಓಕೆ, ಜಸ್ಟ್ ಸಿಂಪಲ್ ಇದೇ ನೆನ್ಪಿಟ್ಕೊಳ್ಳೋದು ಈಸಿ ಆಗ್ತಿತ್ತು. ಕತೆಗಳು ಅದು ಜಾಸ್ತಿ ಟಫ್ ಆಗ್ತಿತ್ತು ಅಂದರೆ ಪ್ರಾಬ್ಲಮ್ ಇಲ್ಲ. ಓಕೆ, ಯಾಕಂದ್ರೆ ನನಗೆ ಅರ್ಥ ಆದಾಗ ನಿಮ್ಗೆ ಅರ್ಥ ಆಗಬೇಕು ಅಂತ ಇಲ್ಲ ಅಲ್ವಾ, ರೂಲ್ ಇಲ್ಲ ಅದು. ಓಕೆ, ಸೊ ನಿಮಗೆ ಬೇರೆ ಮೈಂಡ್ಸೆಟ್ ಇರುತ್ತೆ. ಸೊ ನನ್ನ ಮೈಂಡ್ಸೆಟ್ಟೇ ನಿಮಗೆ ಇದ್ರೆ ನಾನು ಫಿಲಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ದಡ್ರಿದ್ದಾರೆ ಅಂತ ಹೇಳೋದಾದರೆ ಅವಾಗ ನಾನು ಮೂರ್ಖ ಆಗ್ತೀನಿ. ಓಕೆ, ಸೊ ನಿಮಗೆ ಒಂದು ಬೇರೆ ಸ್ಟೈಲ್ ಇರುತ್ತೆ, ಆ ರೀತಿ ನೆನ್ಪಿಟ್ಕೋಬೋದು. ಸೊ ಇಲ್ಲ ನಿಮಗೆ ಏನು ತಲೆಯಲ್ಲಿ ಇವಾಗ ಈ ಟಾಪಿಕ್ ಬಗ್ಗೆನೇ ಐಡಿಯಾ ಇಲ್ಲ ಅಂದರೆ ಸೊ ಇದು ಫಾಲೋ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟೇ ನಂದು ವಿನಂತಿ. ಸೊ ಇದು ಆದ ನಂತರ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಅಸ್ಸಾಂ ಬರ್ತದೆ. ಓಕೆ, ಇವಾಗ ಯಾವ್ದು ಮುಗೀತು, ಆಂಧ್ರ ಪ್ರದೇಶ ಮುಗೀತು, ಅರುಣಾಚಲ ಪ್ರದೇಶ ಮುಗೀತು. ಸೊ ಇನ್ನೊಂದು ಎದಲ್ಲಿ ಇನ್ನೊಂದು ರಾಜ್ಯ ಇದೆಯಲ್ಲ, ಯಾವುದು, ಅಸ್ಸಾಂ ಅನ್ನುವ ರಾಜ್ಯ. ಈ ಅಸ್ಸಾಂದಲ್ಲಿ ಯಾವುದು ಅಂದರೆ ಬಿಹು. ಓಕೆ, ಬಿಹು ಅಂತ ಹೇಳಿದೆ ನಿಮಗೆ. ಈ ಬಿಹು ಸಾತ್ರೆ ಅಂತೂ ನೀವು ಪ್ರಾಣ ಬಿಟ್ಟರು ನೀವು ಇದು ಮರೆಯೋದಿಲ್ಲ. ಯಾಕಂದರೆ ಅಷ್ಟು ಸರಿ ಓದಿರ್ತೀರ ನೀವು SSC ಎಕ್ಸಾಮ್ ಯಾವುದೇ ಪ್ರಿಪೇರ್ ಮಾಡ್ತಾಯಿದ್ರು ಕೂಡ. ಓಕೆ, ಯಾವುದು ಅಸ್ಸಾಂದಲ್ಲಿ ಯಾವುದು ಅಂದರೆ ಒಂದು ಬಿಹು ಮತ್ತು ಇನ್ನೊಂದು ಸಾತ್ರಿಯ. ಓಕೆನಾ, ಬಿಹು ಸಾತ್ರಿಯ ಎದಕ್ಕೆ ಸಂಬಂಧಿಸಿತು ಅಂದರೆ ಅಸ್ಸಾಂಗೆ. ಸರಿನಾ. ಸೊ ನೆಕ್ಸ್ಟ್ ಇನ್ನೊಂದು ಏನು ಬರ್ತದೆ ಅಂದರೆ ಬಗರುಂಬ ಅಂತ ಬರ್ತದೆ. ಓಕೆ, ಬಗರುಂಬ, ಬಿಹು, ಬಗರುಂಬ ಮತ್ತು ಧುಮಾರಿಯ ಡೋಮ್ಹಿ ಅನ್ನೋದು ಬರ್ತದೆ. ಓಕೆ, ಡೋಮ್ಹಿ ಅಂತ ಬರ್ತದೆ. ಸೊ ಡುಮುರಿಯ ಡೋಮ್ಹಿ. ಸೊ ಇದಕ್ಕೆ ಸ್ವಲ್ಪ ಕೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇದನ್ನು ನೆನಪಿಟ್ಕೊಳ್ಬಹುದು. ಓಕೆ, ನೆನಪು ಹೇಗೆ ಇಟ್ಕೊಳ್ಬಹುದು, ಸಾತ್ರಿಯ. ಓಕೆ, ಸಾತ್ರಿಯ ಏನಿದಾಳಲ್ವಾ, ಸ್ವಲ್ಪ ಹುಡುಗಿ ಹೆಸರು ಥರ ಇದೆ ಅಲ್ವಾ ಇದು ಸಾತ್ರಿಯ ಅಥವಾ ಸಾವಿತ್ರಿ. ಓಕೆ, ಸತಿ ಸಾವಿತ್ರಿ. ಸೊ ಸಾವಿತ್ರಿ ಅನ್ನೋದು ಆ್ಯಕ್ಚುಲಿ ಹುಡುಗಿ ನೇಮ್. ಓಕೆ, ನೆನಪಿರಲಿ, ಒಬ್ಬ ಮಹಿಳೆಯ ಹೆಸರು. ಓಕೆ, ಸೊ ಸಾತ್ರಿಯ ಅನ್ನೋರು ಏನು ಮಾಡ್ತಾರೆ ಅಂದರೆ ದುಮ್ಸ್ಕೊಂತ ಬರ್ತಾರೆ. ಓಕೆ, ದುಮ್ಸ್ಕೊಂತ ಬರ್ತದೆ ಅಂದರೆ ಸ್ವಲ್ಪ ಹಿಂಗೆ ದಮ್ಸ್ ಓಡಿ ಬರೋದು ನಮ್ಮ ಉತ್ತರ ಕರ್ನಾಟಕ ಭಾಷೆದಲ್ಲಿ ಅದು. ಓಕೆ, ಸೊ ದುಮ್ಸ್ಕೋತ್ ದುಮ್ ಅಂದರೆ ಧುಮಾರಿಯ ಅನ್ಕೊಂಡು ಬರ್ತಾರೆ ಯಾರು, ಸಾತ್ರಿಯ ಅವರು. ಓಕೆನಾ, ಹೇಗೆ ಬರ್ತಾರೆ, ಹಾಗೆ ಬರೋದಿಲ್ಲ, ದುಮ್ಸ್ಕೋತು ಏನು ಡೋಳು ತೊಗೊಂಡು ಬರ್ತಾರೆ ಅವರು. ಓಕೆ, ಡೋಳು ತೊಗೊಂಡು ಬರ್ತಾರೆ. ಸರಿನಾ, ಡೋಲು ನೃತ್ಯ ಕರ್ನಾಟಕಕ್ಕೂ ಸಂಬಂಧಿಸಿದೆ ಇದು ಡೋಲ್. ಓಕೆ, ಇದು ಡೋಲ್ ಅಂತ ಬರ್ತದೆ. ಓಕೆ, ಸೊ ಇದು ಅಸ್ಸಾಂಗೆ ಕೂಡ ಸಂಬಂಧಿಸಿದೆ. ಸರಿನಾ, ಯಾರು ಸಾತ್ರಿಯ ಅನ್ನೋರು ದುಮ್ಸ್ಕೊಂತ ಬರ್ತಾರೆ, ಡೊಳ್ಳು ತೊಗೊಂಡು ಬರ್ತಾರೆ. ಓಕೆನಾ, ಅವಾಗಿದ್ರೆ ಫುಲ್ ರೊಚ್ಚಿಗೆ ಅದು ಡ್ಯಾನ್ಸ್ ಮಾಡ್ತಾರೆ. ಓಕೆ, ಭಗರುಂಭ ಡೋಮಹಿ ಅಂಥೇಳಿ. ಓಕೆ, ಸೊ ಈ ರೀತಿ. ಸೊ ಓಕೆ, ಸೊ ಇದು ಮೇ ಬಿ ನಿಮಗೆ ಜೋಕ್ ಆಗ್ತಿರ್ಬೋದು ಇದು, ಇಲ್ಲಾಂದರೆ ಫನ್ನಾಗಿ ನಗು ಬರ್ತಾ ಇರ್ಬೋದು, ಬಟ್ ನೆನ್ಪಿಟ್ಕೊಳ್ಳಿ. ಓಕೆ, ನೆನ್ಪಿಟ್ಕೊಳ್ಳೋಕೆ ನಮ್ದೇನು ಹೋಗುತ್ತೆ ಅಲ್ವಾ. ಸೊ ಇದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಎಕ್ಸಾಮ್ ಮುಗಿಯೋವರೆಗೂ, ನಿಮ್ಮ ಜಾಬ್ ಆಗೋವರೆಗೂ ನಾನು ಇದನ್ನೇ ಹೇಳ್ತಾ ಇರ್ತೀನಿ. ಓಕೆ, ಸೊ ಇದನ್ನು ಈ ರೀತಿ ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಸಾಂಗ್ ಮುಖಾಂತರ ನೆನ್ಪಿಟ್ಕೊಂಡ್ರೆ ಇನ್ನೂ ಹೆವಿ. ಓಕೆ, ಯಾಕಂದರೆ ನೀವು ಮರ್ತೇ ಹೋಗಲ್ಲ ಅದನ್ನು. ಸರಿಯಾ. ಸೊ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಯಾವುದು, ಆಂಧ್ರ ಪ್ರದೇಶ ಆಯಿತು, ಅರುಣಾಚಲ ಆಯಿತು, ಅಸ್ಸಾಂ ಆಯಿತು. ನೆಕ್ಸ್ಟ್ ಏನು ಅಂದರೆ ಬಿಹಾರ್ಗೆ ಹೋಗಿಬಿಡೋಣ ಅಲ್ವಾ. ಇವಾಗ ಅದು ಮುಗೀತು, ತ್ರಿಬಲಿ ಆಯ್ತು. RRR ಅಲ್ಲ. ಓಕೆ, RRR ಮೂವಿ ಅಲ್ಲ ಇದು ತ್ರಿಬಲಿಯ ಮೂವಿ. ಯಾವುದು, ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂದು ಮುಗೀತು ಅಲ್ವಾ 3. ಸೊ ಅದಾನಂತರ ನೆಕ್ಸ್ಟ್ ಬಿಹಾರ್ದು ಬರ್ತದೆ. ಬಿಹಾರ್ದು ಯಾವುದು ಅಂದರೆ ಜತ್ ಜಾಟಿನ್ ಅನ್ನೋದು. ಓಕೆ, ಜತ್ ಜಾಟಿನ್ ಅನ್ನೋದು ಇದು ಬಿಹಾರ್ದು ಕೂಡ. ಹಾಗೆ ನಿಮಗೆ ಈ ಜತ್ ಜಾಟಿನ್ ಅನ್ನೋದು ನಿಮಗೆ ಜಾರ್ಖಂಡ್ಗೂ ಕೂಡ ಬರ್ತದೆ. ಪ್ರಶ್ನೆ ಕೇಳಿದ್ದಾನೆ, ಬಿಹಾರ್ ಆಪ್ಷನಲ್ಲಿ ಕೊಟ್ಟಿರಲಿಲ್ಲ ಅಂದರೆ ನಿಮಗೆ ಜಾರ್ಖಂಡೇ ಆಗಿರ್ತದೆ, ಮ್ಯಾಕ್ಸಿಮಮ್ ಜಾರ್ಖಂಡ್ ಆಗಿರ್ತದೆ ಇದು. ಓಕೆ, ಸೊ ಇಲ್ಲಿ ಬಿಹಾರ್ ಅಂತ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಅವು ಮೊದಲು ಏನಂದರೆ 2000ಕ್ಕಿಂತ ಮುಂಚೆ ಒಂದೇ ರಾಜ್ಯ ಆಗಿತ್ತು. ಅಂದರೆ ಲೈಕ್ ಇವಾಗ ಆಂಧ್ರ ಪ್ರದೇಶ, ತೆಲಂಗಾಣ ಥರ. ಸರಿನಾ. ಅವ್ರು ಅದರ್ವೈಸ್ ಏನಂದರೆ ನೀವು ಜತ್ ಜಾತಿನ ಅನ್ನೋದು ನೀವು ಬಿಹಾರ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ, ಈ ಜತ್ ಅನ್ನೋದು ಏನಿದೆ ಅಲ್ವಾ, ಜತ್ ಅನ್ನೋದನ್ನು ಜತ್ ಅಂತ ಬೇಡ, ನೀವು ಛತ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ, ಛತ್ ಅಂತ ನೆನ್ಪಿಟ್ಕೊಳ್ಳಿ ನೀವು. ಛತ್ ಅಂದರೆ ಏನು ಗೊತ್ತಾ, ಏನು ಹೇಳಿ ನೋಡೋಣ. ಛತ್ ಅಂದರೆ ಮೇಲೆ ಇರುತ್ತಲ್ವ, ಮನೆ ಮಾಳಿಗೆ ಮೇಲೆ ಇರುತ್ತಲ್ವ, ಟೆರಸ್ ನಾವೇನಂತ ಕರಿತೀವಲ್ವ. ಸೊ ನಮ್ಮ ಹಳ್ಳಿ ಭಾಷೆದಲ್ಲಿ, ಹಳೆಯ ಭಾಷೆದಲ್ಲಿ ಛತ್ ಅಂತ ಕರೀತಾರೆ ಅದಕ್ಕೆ. ಓಕೆನಾ, ಜಯಂತಿ ಅಂತ ಕೂಡ ಕರೀತಾರೆ ಇನ್ನೂ ಹಳೆ ಮನೆಗಳಲ್ಲಿ. ಓಕೆ, ಸೊ ಅದಕ್ಕೆ ಛತ್ ಅಂತ ಕರೀತಾರೆ. ಸರಿನಾ. ಸೊ ಛತ್ ಅಂತ ಅಂದರೆ ಹೇಗೆ ನೆನಪಿರುತ್ತೆ ಗುರು. ಓಕೆ, ನೀವು ಬನ್ನಿ, ನೀವು ಇಲ್ಲಿ ಭಾರತದ ಛತ್ ಯಾವುದಿದೆ ರೀ, ಈ ಭಾಗ ಇದೆ ನೋಡಿ. ಓಕೆ, ಈ ಭಾಗ ಇದೆ, ಛತ್ ಇದೆ. ಓಕೆ, ಇಲ್ಲಿ ಛತ್ ಇದೆ ನೋಡಿ. ಸೊ ಇಲ್ಲಿ ಛತ್ ಅಂದರೆ ಇಲ್ಲಿ ಮೇಲೆ ಇರಬೇಕಲ್ವಾ. ಸೊ ಮೇಲೆ ಇರಬೇಕಲ್ವ ಛತ್ ಅಂದರೆ. ಸೊ ಇಲ್ಲಿ ನೋಡಿ, ಛತ್ ಅನ್ನೋದು ಇಲ್ಲಿ ಬಿಹಾರ್ ಕೂಡ ಮೇಲೆ ಇದೆ ಅಲ್ವಾ, ಈ ಮೇಲೆ ಇದೆ ಇಲ್ಲಿ ಬಿಹಾರ. ಸೊ ಛತ್ ಇದೆ ಅಲ್ವಾ ಇಲ್ಲಿ. ಸೊ
ಛತ್ ಪೂಜಾ ಅಂತ ಕೂಡ ಬರ್ತದೆ. ಸೊ ಅದಕ್ಕೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಛತ್ ಅಂದರೆ ಏನು ಅಂದರೆ ಮೇಲೆ ಇರೋದು, ಯಾವುದು ಬಿಹಾರ ಅನ್ನೋದು ಮೇಲೆ ಇದೆ, ಓಕೆನಾ. ಸೊ ಇಲ್ಲೇ ಛತ್ ಪೂಜಾ ಅನ್ನೋದು ಕೂಡ ಇಲ್ಲೇ ಬರ್ತದೆ ನಿಮಗೆ. ಇನ್ನೊಂದು ಯಾವುದಂದ್ರೆ ಜತಿನ್ ಅನ್ನೋದು ಕೂಡ ಇಲ್ಲೇ ಬರ್ತದೆ, ಎಲ್ಲಿ ನಿಮಗೆ ಬಿಹಾರದಲ್ಲಿ ಕಂಡು ಬರ್ತದೆ, ಸರಿನಾ. ಸೊ ಈ ರೀತಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ಬೋದು, ಓಕೆ. ಸೊ ಅದಾದ ನಂತರ ಏನು ಬರ್ತದೆ ಅಂದರೆ ಜೌಮುನಿ ಅಂತ ಬರ್ತದೆ, ಓಕೆ. ಈ ಜೌಮುನಿ ಅನ್ನೋದನ್ನು ಹೇಗೆ ಹೇಳಬೇಕು ಅಂತ ಮೇ ಬಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ನಿಮಗೆ. ಸೊ ಇದು ಆಗೋದಿಲ್ಲ. ಸೊ ನೆಕ್ಸ್ಟ್ ಏನಂದರೆ ಪೈಕ್ ಅಂತ ಬರ್ತದೆ, ಓಕೆನಾ. ಪೈಕ್ ಅನ್ನೋದು, ಓಕೆ. ಪೈಕ್ ಅನ್ನೋದು ನಿಮಗೆ ಪೈಕ್ ಮತ್ತು ಪೈತ, ಓಕೆ, ಪೈತ್ಕರಿ ಅಂತ ಏನಾದರೂ ಬಂತಂದರೆ ಅದು ಬಿಹಾರಕ್ಕೆ ಸಂಬಂಧಿಸಿರ್ತದೆ. ಬಿಹಾರಕ್ಕೆ ಮತ್ತು ಇನ್ನೊಂದೇನು ಗೊತ್ತಾ, ಪೈತ್ಕರಿ ಅನ್ನುವ ನಿಮಗೆ ಡ್ಯಾನ್ಸ್ ಅಲ್ಲ, ಅದು ಪೇಂಟಿಂಗ್, ಓಕೆ. ಆ್ಯಕ್ಚುಲಿಗೆ ಪೈತ್ಕರಿ ಅನ್ನೋದು ಪೇಂಟಿಂಗ್ ಬರ್ತದೆ. ಅದು ಯಾವ ರಾಜ್ಯಕ್ಕೆ ಅಂದರೆ ಜಾರ್ಖಂಡಿಗೆ ಸಂಬಂಧಿಸಿರೋದು, ಓಕೆ. ಸೊ ಜಾರ್ಖಂಡಿಗೆ ಸಂಬಂಧಿಸಿರೋದು ಏನು ಗೊತ್ತಾ. ಸೊ ನೀವು ಯಾರಿಗಾದರೂ ಇಲ್ಲಿ ನೀವು ಕ್ಲಾಸ್ ಕೇಳೋರಿಗೆ ತಮಿಳು ಬರ್ತಿತ್ತು ಅಂದರೆ ಗೊತ್ತಿರ್ತದೆ ನಿಮಗೆ, ಓಕೆ. ಕೆಲವೊಂದು ಬೈಗಳ ಪದಗಳಿದ್ದಾವೆ ತಮಿಳ್ನಾಡಲ್ಲಿ, ಅಂದರೆ ತಮಿಳು ಭಾಷೆಯಲ್ಲಿ ಪೈತ್, ಓಕೆ, ಮೀನ್ಸ್ ಆ ವರ್ಡಲ್ಲಿ ಇದ್ರೇನೋ ಕೆಲವೊಂದು ಇದ್ರ ಬೈಗಳು ಬರ್ತವೆ. ಅದ್ರ ಮೀನಿಂಗ್ ಎಲ್ಲ ಹುಡುಗಾಡಕ್ಕೆ ಹೋಗ್ಬಿಡಿ, ಓಕೆ. ಪ್ಲೀಸ್ ಇದು ರಿಕ್ವೆಸ್ಟ್ ಇರಲ್ಲ. ಬಟ್ ನಿಮ್ಮ ತಮಿಳು ಏನಾದರೂ ಬರ್ತಿದ್ದಾರೆ, ಇವಾಗ ನಮ್ಮ ಕಡೆ ಎಲ್ಲ ಬೈತಾರಲ್ವಾ, ಲೇ ಹೋಗಲೇ ಹಂಗಿದೆಯೋ ಹಿಂಗಿದೆಯೇ ಅಂತ ಬೈತಾರೆ, ಗೊತ್ತಾ. ಸೊ ಆ ರೀತಿಯಲ್ಲಿ ಪೈತ, ಓಕೆ, ಪೈತ್ಕರಿ ಅಂತ ಬರ್ತದೆ, ಓಕೆ. ಪೈಕ್ ಅನ್ನೋದ್ರೆ ಕೆಲವೊಂದು ಪದಗಳು ಬರ್ತವೆ ಎಲ್ಲಿ ತಮಿಳದಲ್ಲಿ, ಸರಿನಾ. ಸೊ ತಮಿಳದಲ್ಲಿ CSK. ಸೊ ನಾನು ನೆನ್ಪಿಟ್ಕೊಂಡಿರೋದು ಹೇಳ್ತಾ ಇದ್ದೀನಿ ನಿಮಗೆ, ಯಾಕೆಂದರೆ ಇವೆಲ್ಲ ಪದಗಳು ನನಗೆ ತಮಿಳು ಬರುತ್ತೆ, ಸರಿನಾ. ಸೊ ನನಗೆ ತಮಿಳು ಬರ್ತದೆ. ಸೊ ಅದಕ್ಕೆ ಇಲ್ಲಿ ತಮಿಳಿಗೆ ಯಾರು ಆಡ್ತಾರೆ, CSK ಇದೆ ಅಲ್ವಾ. ಸೊ CSK ಯಾರು ಆಡ್ತಾರೆ, ನಮ್ಮ MS ಧೋನಿ, ಓಕೆ. MS ಧೋನಿ ಆಡ್ತಾರೆ. MS ಧೋನಿ ಅವರು ಎಲ್ಲಿಯವರು, ಮೂಲತಃ ಜಾರ್ಖಂಡ್ದ ರಾಂಚಿಯವರು, ಓಕೆನಾ. ಸೊ ಅದಕ್ಕೆ ಈ ಪದಗಳು ಅವರಿಗೂ ಕೂಡ ಇರಲಿಲ್ಲ, ಅಲ್ಲಿ ಅವರು ಅವ್ರ ಫ್ರೆಂಡ್ಸ್ಗೆ ಏನೋ ಅಂತಿರ್ಬೋದು, ಮಾಡ್ತಿರ್ಬೋದು ಅಂತ ಆ ರೀತಿ ನಾನು ನೆನ್ಪಿಟ್ಕೊಂಡಿದ್ದೀನಿ, ಓಕೆ. ಸೊ ಇದು ನೀವು ಬೇರೆ ರೀತಿ ನೆನ್ಪಿಟ್ಕೊಳ್ಳೋದು, ಪ್ಲೀಸ್ ಇದನ್ನು ಒಂದ್ಸರಿ ನೋಡ್ಕೊಳ್ಳಿ, ಓಕೆ. ಎಲ್ಲಿ ಅಂದರೆ ಬಿಹಾರದಲ್ಲಿ ಭೋಜ್ಪುರಿ ಬರ್ತದೆ. ಈ ಭೋಜ್ಪುರಿ ಅನ್ನೋ ಭಾಷೆ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಮಾತಾಡ್ತಾರೆ ಅಂದರೆ ಬಿಹಾರದಲ್ಲಿ ಮಾತಾಡ್ತಾರೆ. ಭೋಜ್ಪುರಿ ಭಾಷೆಯನ್ನು ಎಲ್ಲಿ ಹೆಚ್ಚಾಗಿ ಮಾತಾಡ್ತಾರೆ ಅಂದರೆ ಬಿಹಾರದಲ್ಲಿ ಮಾತಾಡ್ತಾರೆ. ನೆನಪಿರಲಿ ಇದು ನಿಮಗೆ, ಓಕೆ. ಈ ಪ್ರಶ್ನೆ ಕೂಡ ಕೇಳ್ಬೋದು. ಬಿಹಾರ ಅಂದರೆ ನಾವು ಏನಂದರೆ ಜಸ್ಟ್ ಹಿಂದಿ ವಾಲಗಳು ಅಂತ ಮಾತ್ರ ನಮ್ಮ ತಲೆಯಲ್ಲಿ ಇರ್ತದೆ. ಬಟ್ ಹಿಂದಿದಲ್ಲೇ ಭಾಳ ಡಯಲೆಕ್ಟ್ಸ್ಗಳಿದ್ದಾವೆ, ಓಕೆನಾ. ಡಯಲೆಕ್ಟ್ಸ್ ಅಂದರೆ ಅದರದೇ ಉಪಭಾಷೆಗಳಿದ್ದಾವೆ ಹಿಂದಿದು, ಓಕೆನಾ. ಹಿಂದಿ ಆ್ಯಕ್ಚುಲಾಗಿ ರೀಸೆಂಟಾಗಿ ಹುಟ್ಕೊಂಡಿರೋ ಭಾಷೆ, ಸರಿನಾ. ಇದಕ್ಕಿಂತ ಹಳೆಯ ಭಾಷೆಗಳು ಯಾವುದಂದರೆ ಇದು ಭೋಜ್ಪುರಿ, ಹರಿಯಾಣಿ ಮತ್ತು ಇನ್ನೂ ಬೇರೆ ಬೇರೆ ರಾಜಸ್ಥಾನಿ ಇವೆಲ್ಲ ಭಾಷೆಗಳಿದ್ದಾವೆ, ಸರಿನಾ. ಸೊ ಭೋಜ್ಪುರಿ ಅನ್ನೋದು ಎಲ್ಲಿ ಮಾತಾಡ್ತಾರೆ ಅಂದರೆ ಬಿಹಾರದಲ್ಲಿ. ಸೊ ಈ ಭೋಜ್ಪುರಿ ಡ್ಯಾನ್ಸ್ ಕೂಡ ಎಲ್ಲಿ ಬರ್ತದೆ ಅಂದರೆ ನಿಮಗೆ ಬಿಹಾರದಲ್ಲಿ ಕಂಡು ಬರ್ತದೆ. ಸೊ ಅದಾದರೆ ಝೂಮರ್ ಅನ್ನೋದು ಕೂಡ ಸೇಮ್ ನಿಮಗೆ ಜಾರ್ಖಂಡ್ ಮತ್ತು ಬಿಹಾರದಲ್ಲಿ ಎರಡರಲ್ಲೂ ಕೂಡ ಕಂಡು ಬರ್ತದೆ. ಮತ್ತು ಡೋಮ್ ಅನ್ನೋದು, ಓಕೆ, ಎಲ್ಲಿ ಅಂದರೆ ಬಿಹಾರದಲ್ಲಿ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಯಾವ ರಾಜ್ಯ ಇದೆ ಅಂದರೆ ಛತ್ತೀಸ್ಗಢ ಅಂದರೆ ಏನು ಹೇಳಿ ನೋಡೋಣ. ಛತ್ತೀಸ್ ಅಂದರೆ ಎಷ್ಟು ನಂಬರ್ ಹೇಳಿ. ಹಿಂದಿ ಬರುತ್ತೆ ಅಲ್ವಾ ನಿಮಗೆ, ಕ್ಲಾಸ್ ಕೇಳೋರಿಗೆ ಮ್ಯಾಕ್ಸಿಮಮ್ ಹಿಂದಿ ಬಂದೇ ಬರುತ್ತೆ, ಓಕೆ. ಅದಕ್ಕೆ ನೀವು SSC GD ಎಕ್ಸಾಮ್ ಬರೀತಾ ಇದ್ದೀರಾ. ಸೊ ಛತ್ತೀಸ್ ಅಂದರೆ ಎಷ್ಟು ಹೇಳಿ. ಸೊ ಛತ್ತೀಸ್ ಅಂದರೆ ಒಂದು ನಂಬರ್ ಎಷ್ಟು ಹೇಳ್ಬೋದಾ ಹೇಳಿ, ಓಕೆ. ನಿಮ್ಗೆ ಗೊತ್ತಿರುತ್ತೆ, ಓಕೆ, ನಾನು ಹೇಳಲ್ಲ ಅದು. ಸೊ ಇಲ್ಲಿ ಗಡ ಅಂದರೆ ಏನು ಗೊತ್ತಾ, ಕೋಟೆ ಅನ್ನಂಗೆ, ಓಕೆ. ಅಂದರೆ ಕೋಟೆ ಅನ್ನಂಗೆ ಯಾವುದು ಛತ್ತೀಸ್ ಅಂದರೆ, ಓಕೆ. ಛತ್ತೀಸ್ಗಢ ಅಂದರೆ ಏನು ಅಂದರೆ ಇಷ್ಟು ಕೋಟೆ ಡ್ಯಾಶ್ ಕೋಟೆ ಅನ್ನಂಗೆ. ಎಷ್ಟು ಕೋಟೆಗಳು ಹೇಳ್ಬೋದಾ ಹೇಳಿ. ಛತ್ತೀಸ್ ಅಂದರೆ 36, ಗಡ ಅಂದರೆ ಕೋಟೆ ಅಂದರೆ 36 ಕೋಟೆಗಳನ್ನು ಹೊಂದಿರುವ ನಗರ ಅನ್ನಂಗೆ ಅದರ ಅರ್ಥ. ಯಾವುದು ಛತ್ತೀಸ್ಗಢ ಅಂದರೆ 36 ಕೋಟೆಗಳನ್ನು ಹೊಂದಿರುವ ನಗರ ಅನ್ನಂಗೆ ಅದರ ಅರ್ಥ, ಸರಿನಾ. ಸೊ ಈ ಕೋಟೆನಲ್ಲಿ ಯಾರಿರ್ತಾರೆ, ಪಾಂಡವರು ಇರ್ತಾರೆ, ಓಕೆ. ಮತ್ತು ಪಾಂಡವರು ಮತ್ತು ಕೋಟೆದಲ್ಲೇ ಇರಬೇಕಲ್ವ, ರಾಜರಲ್ವರು ಪಾಂಡವರು ಕೌರವರು. ಸೊ ಪಾಂಡವಾನಿ, ಓಕೆ. ಈ ಪಾಂಡವರು ಎಲ್ಲಿರ್ತಾರೆ ಅಂದರೆ ಗಡದಲ್ಲಿ, ಕೋಟೆದಲ್ಲಿ ಇರ್ತಾರೆ. ಯಾವ ಕೋಟೆದಲ್ಲಿ, ಛತ್ತೀಸ್ಗಢ ಕೋಟೆದಲ್ಲಿ ಇರ್ತಾರೆ, ಓಕೆ. ಯಾರು, ಪಾಂಡವರು, ಸರಿನಾ. ಈ ಪಾಂಡವರು ಏನು ಮಾಡ್ತಾರೆ ಅಂದರೆ ರೌತ್ ನೃತ್ಯವನ್ನು ಮಾಡ್ತಾರೆ, ಓಕೆ. ಯಾವ ನೃತ್ಯವನ್ನು ಮಾಡ್ತಾರೆ, ರೌತ್ ನೃತ್ಯವನ್ನು ಮಾಡ್ತಾರೆ, ಓಕೆನಾ. ಬೀದಿ ನೃತ್ಯವನ್ನು ಯಾರು ಮಾಡ್ತಾಯಿದ್ರು, ಆಂಧ್ರ ಪ್ರದೇಶದವರು, ಓಕೆನಾ. ಅದಾದ್ರೆ ದಂಡಿ ನೃತ್ಯವನ್ನು ಯಾರು ಮಾಡ್ತಿದ್ರು, ಅಲ್ಲೇ ಆಂಧ್ರ ಪ್ರದೇಶ ವಿಶಾಖಪಟ್ಟಣ ಬಾರ್ಡ್ರಲ್ಲಿ ಮಾಡ್ತಿದ್ರು ಅವರು, ದಂಡಿಗೆ ನಿಂತು, ಓಕೆನಾ. ಸೊ ಇಲ್ಲೇನಂದರೆ ರೌತ್ ನೃತ್ಯ ಯಾರು ಮಾಡ್ತಾರೆ ಅಂದರೆ ಪಾಂಡವರು ಮಾಡ್ತಾರೆ. ಎಲ್ಲಿ, ಛತ್ತೀಸ್ಗಢ ಕೋಟೆಯಲ್ಲಿ ಮಾಡ್ತಾರೆ, ಸರಿನಾ. ಸೊ ಪಾಂಡವರು. ಅದಾದ ನಂತರ ಏನು ಬರ್ತಾರೆ, ಚಂಗ್ ಮನೆತನ ಬರ್ತದೆ, ಓಕೆ. ಎಲ್ಲಿ, ಛತ್ತೀಸ್ಗಢ ಕೋಟೆಯಲ್ಲಿ ಚಂಗ್ ಅನ್ನೋ ಮನೆತನ ಬರ್ತದೆ, ಸರಿನಾ. ಈ ಚಂಗ್ ಅನ್ನೋ ಮನೆತನ ಬರ್ತದೆ. ಇವ್ರ ಕರ್ಮ ಏನು ಗೊತ್ತಿಲ್ಲ, ಇವ್ರ ಕೈಯಾಗೆ ಸಿಕ್ಕಾಕೋತಾರೆ ಯಾರು, ಪಾಂಡವ್ರ ಕೈಯಾಗೆ ಇವರು, ಓಕೆನಾ. ಪಾಂಡವ್ರ ಕೈಗೆ ಸಿಕ್ಕಾಕೋತಾರೆ ಯಾರು, ಚಂಗ್ ಮನೆತನ. ಅವ್ರ ಕರ್ಮ ಏನು ಇತ್ತು ಗೊತ್ತಿಲ್ಲ, ಅವರು ಪಾಂಡವ್ರಿಗೆ ಸಿಕ್ಕಾಕೊಳ್ತಾರೆ. ಎಲ್ಲಿ, ಕೋಟೆದಲ್ಲೇ, ಛತ್ತೀಸ್ಗಢ ಕೋಟೆದಲ್ಲೇ ಸಿಕ್ಕಾಕೊಳ್ತಾರೆ, ಸರಿನಾ. ಸೊ ಇದು ಇಷ್ಟು ನೆನ್ಪಿಟ್ಕೊಳ್ಳಿ, ನೆನಪುಳಿತು ಅಂದರೆ ಮಾತ್ರ, ಓಕೆ. ಇಲ್ಲಾಂದರೆ ಬೇರೆ ರೀತಿ ನೆನಪಿಟ್ಕೊಳ್ಬಹುದು. ಸೊ ಈ ಪೆರಿಯಾ ಮತ್ತು ಸುವಾ ಅನ್ನೋದು ಕೂಡ, ಓಕೆ. ಎಲ್ಲಿ ಅಂದರೆ ಛತ್ತೀಸ್ಗಢ ಕೋಟೆದಲ್ಲೇ, ಓಕೆ, ಸುವಾ ಅನ್ನೋದು. ಸೊ ಮತ್ತೇನೆಂದರೆ ಗೋವಾದಲ್ಲಿ, ಓಕೆ. ನೆಕ್ಸ್ಟ್ ಏನಾಯಿತು ನಿಮಗೆ, ABCDEFGH, ಓಕೆ. ಅಲ್ಲಿಂದ ಬಂತು ನಿಮಗೆ ಸಿಯಲ್ಲೂ ಬಂತು, ಓಕೆ. C ಫಾರ್ ಛತ್ತೀಸ್ಗಢ. ಅದಾದರೆ ಇಲ್ಲಿ G ಬರುತ್ತೆ ನೋಡಿ, ಓಕೆ. Gದಲ್ಲಿ ಗೋವಾದಲ್ಲಿ ಯಾವ್ಯಾವ ಆಟ ಆಡ್ತಾರೆ ಅಂದರೆ ಪುಗಡಿ, ಓಕೆ. ಪುಗಡಿ ಅಂದರೆ ಇಲ್ಲಿ ಇಬ್ಬರು ಇರ್ತಾವಲ್ವಾ,
ಸೊ ಈ ರೀತಿ ಇಲ್ಲಿ ಇಬ್ಬರದು ಕೈ ಕೊಟ್ಟು ಈಗ ಹಿಡಿದು ತಿರುಗ್ತಾರಲ್ವ, ರೌಂಡಾಗಿ ತಿರುಗ್ತಿರ್ತಾರೆ. ಓಕೆ, ಸೊ ಮದುವೆ ಫಂಕ್ಷನಲ್ಲೆಲ್ಲ ಸ್ವಲ್ಪ ಜಾಸ್ತಿ ಈ ಪುಗುಡಿ ಏನು ಗೊತ್ತಾ, ಇದು ಆ್ಯಕ್ಚುಲಾಗಿ ಮಹಾರಾಷ್ಟ್ರದಲ್ಲಿ ಭಾಳ ಫೇಮಸ್ ಇದು ಪುಗುಡಿ ಆಟ. ಓಕೆನಾ, ಬಟ್ ಹಾಗೆ ಇದು ಗೋವಾ ಕೂಡ ಮಹಾರಾಷ್ಟ್ರಕ್ಕೆ ಸಂಬಂಧ ಇದೆ ಅಲ್ವಾ, ಅಂದರೆ ಸಮೀಪನೇ ಇದೆ. ಸೊ ಅದಕ್ಕೆ ಗೋವಾದಲ್ಲಿ ಸ್ವಲ್ಪ ಇದನ್ನು ಕೂಡ ಇಂಪಾರ್ಟೆಂಟ್ ಇದೆ ನೋಡಿ, ಯಾವುದು ಪುಗುಡಿ. ಮತ್ತು ಏನು ಅಂದರೆ ವೇವರು, ಶಿಗ್ಮೋ, ದಾಂಡಿಯಾ ಮತ್ತು ಮಂತ್ರೋಣಿ ಮತ್ತು ಢೇಕಣಿ ಅನ್ನೋದು ಎಲ್ಲಿ ಅಂದರೆ ಗೋವಾಕ್ಕೆ. ಇದಕ್ಕೆ ಯಾವುದು ಕಥೆಗಳನ್ನು ಮಾಡೋಕ್ಕೆ ಬರ್ತಾ ಇಲ್ಲ. ಓಕೆನಾ, ಪ್ಲೀಸ್ ನೋಡ್ಕೊಳ್ಳಿ. ಓಕೆ, ನಿಮ್ಗೇನಾದರೂ ಟ್ರಿಕ್ ಇದ್ದರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬಹುದು ನೀವು. ಓಕೆ, ಸೊ ಅದನ್ನು ನೀವು ಏನಾದರೂ ಕೋಡ್ ಮಾಡಿ ಹಾಕ್ಬೋದು. ಸೊ ಇಲ್ಲಾಂದರೆ ನೆಕ್ಸ್ಟ್ ಏನಿದೆ ಅಂದರೆ ಗುಜರಾತ್. ಓಕೆ, ಗುಜರಾತ್ ರಾಜ್ಯದ ನೃತ್ಯ ಯಾವುದು ಅಂದರೆ ಒಂದು ಗಾರ್ಬಾ. ಓಕೆ, ಗಾರ್ಬಾ ನಿಮ್ಗೆ ಗೊತ್ತಿದೆ. ಓಕೆ, ಹೇಳಿದೆ ಅಲ್ವಾ, ಯಾವ ಟೈಮಲ್ಲಿ ಕುಣಿತಾರೆ ಇದನ್ನು? ನವರಾತ್ರಿಯ ಸಮಯದಲ್ಲಿ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಅದಾದ್ರೆ ದಾಂಡಿಯಾ. ಓಕೆ, ದಂಡಿಗಿದ್ರೆ ಯಾರು? ಮಹಾತ್ಮ ಗಾಂಧಿ ನಡ್ಕೋತ ಹೋಗ್ತಾರಲ್ವ, ಸೊ ಅದೇ ದಾಂಡಿ. ಓಕೆ, ಎಲ್ಲಿದೆ ಅಂದರೆ ಗುಜರಾತದಲ್ಲಿದೆ. ಸೊ ಇದೇನಂದರೆ ಫುಲ್ ಹೆಸರು ದಾಂಡಿಯಾ ರಾಸ್ ಅಂತ ಹೇಳಬೇಕಾಗತ್ತೆ ಅದು, ಸರಿನಾ? ಬಟ್ ನಿಮಗೆ ದಂಡಿ ಅಂದರೆ ನೆನಪಿದ್ರೆ ಗೊತ್ತಾಗುತ್ತೆ. ದಾಂಡಿ ಅನ್ನೋದು ಎಲ್ಲಿದೆ? ಗುಜರಾತದಲ್ಲಿದೆ. ಸಬರಮತಿಯಲ್ಲಿದೆ, ಗುಜರಾತದಲ್ಲಿದೆ. ಇಷ್ಟು ಗೊತ್ತಿಲ್ವಾ ನಿಮಗೆ? ಗೊತ್ತಿದೆ, ನೀವು ಬುದ್ಧಿವಂತರಿದ್ದೀರಾ, ಸರಿನಾ? ಸೊ ಗಾರ್ಬಾ ಮತ್ತು ದಾಂಡಿಯಾ ರಾಸ್ ಎಲ್ಲಿ ಅಂದರೆ ಗುಜರಾತ್. ಸೊ ಸರಿನಾ? ಸೊ ಗುಜರಾತ್ ಇದು ಆನಂತರ ಹರಿಪಾದ ಮತ್ತು ಭಾವಾಯಿ ಮತ್ತು ಪತನ ಮತ್ತು ತಿಮ್ಲಿ ಅಂತ ಬರ್ತದೆ, ಸರಿನಾ? ಎಲ್ಲಿ? ಹರಿಪಾದ, ದೇವರ ಪಾದ ಎಲ್ಲಿದೆ ಅಂದರೆ ಗುಜರಾತದಲ್ಲಿದೆ. ಓಕೆನಾ, ಗುಜರಾತದಲ್ಲಿ ಹರಿಪಾದ ಇದೆ. ಯಾಕಂದರೆ ಅಲ್ಲೇ ದ್ವಾರಕೆ ಇದೆ. ದ್ವಾರಕೆ ಸಮುದ್ರದಲ್ಲಿ ಮುಳುಗೋಗಿದೆ ಇವಾಗ ಪ್ರಸ್ತುತ. ಸೊ ಅಲ್ಲಿ ನಿಮಗೆ ಹರಿಯ ಪಾದ ಸಿಗ್ತದೆ, ಕೃಷ್ಣನ ಪಾದ ಸಿಗ್ತದೆ ನಿಮಗೆ. ಓಕೆನಾ, ಸೊ ನೆಕ್ಸ್ಟ್ ಏನಂದರೆ ಇನ್ನೊಂದು ಭಾವಾಯಿ. ಓಕೆ, ಭಾವಾಯಿ ಎಲ್ಲಿ ಕಂಡುಬರ್ತದೆ ಅಂದರೆ ನಿಮಗೆ ನೃತ್ಯ ಗುಜರಾತಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಏನಂದರೆ ಇದೇವ್ರು ಭಾಳ ಮಾಡ್ಲಿಕ್ಕಂತರು ಗುಜರಾತವ್ರು ನರೇಂದ್ರ ಮೋದಿ ಅಂದರೆ ಅವರ ಸರ್ಕಾರ ಪತನ ಆಗ್ತದೆ. ಯಾರ್ದು? ಮೋದಿ ಸರ್ಕಾರ ಪತನ ಆಗ್ತದೆ, ದೇಶಕ್ಕೆ ಒಳ್ಳೆಯದು ಮಾಡಲಿಲ್ಲ ಅಂದರೆ. ಓಕೆ, ಮಾಡಿದ್ರೆ ಹೀಗೆ ಕಂಟಿನ್ಯೂ ಆಗ್ತಾ ಇರ್ತದೆ, ಸರಿನಾ? ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ ತಿಮ್ಲಿ. ಓಕೆ, ತಿಮ್ಲಿ ಅನ್ನೋದು ಎಲ್ಲಿ ಅಂದರೆ ಗುಜರಾತಕ್ಕೆ ಸಂಬಂಧಿಸಿದೆ, ಸರಿನಾ? ಸೊ ನೆಕ್ಸ್ಟ್ ಯಾವುದಂದರೆ ಹರಿಯಾಣ ಅಂತ ಬರ್ತದೆ. ಓಕೆ, ಹರಿಯಾಣ ಏನು ಹೇಳಿದೆ ನಿಮಗೆ? ಅವರ ಬ್ಲಡ್ಡಲ್ಲೇ ಇದೆ ರೀ ಹೋರಾಟ ಅನ್ನೋದು. ಓಕೆ, ಬ್ಲಡ್ಡಲ್ಲೇ ಇದೆ ಅವ್ರಿಗೆ ಹೋರಾಟ ಅನ್ನೋದು. ಯಾಕೆಂದರೆ ಕುರುಕ್ಷೇತ್ರ ಯುದ್ಧ ಆಗಿರೋದು ಹರಿಯಾಣದಲ್ಲಿ, ಪಾಣಿಪತ್ 3 ಯುದ್ಧಗಳಾಗಿರೋದು ಹರಿಯಾಣದಲ್ಲಿ. ಯುದ್ಧ ಭೂಮಿನೇ ಅಂತ ಕರೆದ್ರೆ ನಮ್ಮ ಭಾರತದಲ್ಲಿ ಹರಿಯಾಣ ಅಂತ ಹೇಳಬೇಕಾಗತ್ತೆ ನೀವು. ಭಾರತದ ಯುದ್ಧ ಭೂಮಿ ಯಾವುದು ಗೊತ್ತಾ? ಹರಿಯಾಣನೇ ಆ್ಯಕ್ಚುಲಾಗಿ. ಅಂದರೆ ಅಷ್ಟು ಯುದ್ಧಗಳಾಗಿದ್ದಾವೆ ಅಲ್ಲಿ, ಸರಿನಾ? ಸೊ ರಕ್ತವನ್ನು ನೋಡಿಬಿಟ್ಟಿದೆ ಅದು, ಆ ಭೂಮಿ ಏನಿದೆ ಅಲ್ವಾ, ರಕ್ತ ನೋಡಿಬಿಟ್ಟಿದೆ. ಸೊ ರೈತನ ಬೆವರು ನೋಡೋಕ್ಕಿಂತ ಜಾಸ್ತಿ ಅದು ರಕ್ತನೇ ನೋಡಿದೆ ಅದು ಭೂಮಿ, ಯಾವುದು? ಹರಿಯಾಣದ ಭೂಮಿ. ಸೊ ಅಲ್ಲಿ ಅವರು ಗುಮ್ಮಿದ್ರೆ ಅಂದರೆ ಗುಗ್ಗ ತೆಳ್ಸಿ ಗುಮ್ಮಿದ್ರೆ ಅಂದರೆ ಹೆಂಗಾಗುತ್ತೆ? ಯಾಕೆ ಕುಸ್ತಿಪಟುಗಳಲ್ಲಿ ಇದ್ದಾರೆ ಜಾಸ್ತಿ ಅಲ್ಲಿ. ವಿನೇಶ್ ಪೋಗಟ್, ಅದಾದ ನಂತರ ಗೀತಾ ಪೋಗಟ್, ಬಬಿತಾ ಪೋಗಟ್ ಫ್ಯಾಮಿಲಿ ಬಂತಂದರೆ ಕುಸ್ತಿ ಅಂತ ನೆನಪಿರಲಿ ನಿಮಗೆ. ಓಕೆನಾ, ಸೊ ಯಾವುದು ದಂಗಲ್ ಮೂವಿ ಇದೆ ಗೊತ್ತಾ? ಆ ದಂಗಲ್ ಮೂವಿ ಯಾರ ಜೀವನ ಚರಿತ್ರೆ ಇದೆ ಅಂತ ಕೇಳಿದ್ರು ನಿಮಗೆ SSCನಲ್ಲಿ. ಯಾರು ಅಂದರೆ ಗೀತಾ ಪೋಗಟ್ ಅಂತ ಬರ್ತಾರೆ. ಓಕೆ, ಯಾರು? ಗೀತಾ ಪೋಗಟ್. ಸಂಗೀತ ಅಲ್ಲ, ಗೀತಾ. ಓಕೆನಾ, ಗೀತಾಗೆ ಮತ್ತು ಸಂಗೀತಕ್ಕೆ ಭಾಳ ಡಿಫ್ರೆನ್ಸ್ ಇದೆ. ಸಂಗೀತ ಅಂದರೆ ಸುಶ್ರಾವ್ಯವಾಗಿ ಹಾಡುವುದು. ಓಕೆನಾ, ಸುಶ್ರಾವ್ಯ ಅಂದಂಗೆ ಅದ್ರ ಮೀನಿಂಗ್. ಇದು ಗೀತಾ ಅಂದರೆ ಇದನ್ನು ಸ್ವಲ್ಪ ಹಾಡುವುದು, ಆ ಮೀನಿಂಗ್. ಗೀತಾ ಪೋಗಟನವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಹರಿಯಾಣ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ, ಹಾಗೆ ಕುಸ್ತಿಗೆ ಸಂಬಂಧಿಸಿದ್ದಾರೆ ಇವರು. ಓಕೆ, ಗೀತಾನವರು. ಸೊ ಇದು ಆದ ನಂತರ ನೆಕ್ಸ್ಟ್ ಏನು ಬರ್ತದೆ ಅಂದರೆ ಪೈಕ್ ಮತ್ತು ಪಾಗ್ ಅನ್ನೋದು ಬರ್ತದೆ. ಓಕೆನಾ, ಈ ಪೈಕ್ ಅನ್ನೋದಿದ್ರೆ ನೀವು ಏನು ಕೇಳಿದ್ರಿ ಇವಾಗಲೇ ಜಸ್ಟು ಬಿಹಾರದಲ್ಲಿ ಅಲ್ವಾ. ಸೊ ನೆಕ್ಸ್ಟ್ ಏನಂದರೆ ಫಾಗ್ ಅನ್ನೋದು ಕಂಡು ಬರ್ತದೆ ಎಲ್ಲಿ? ಹರಿಯಾಣದಲ್ಲಿ. ನೆಕ್ಸ್ಟ್ ಜೂಮರ್ ಅನ್ನೋದು ಇದು ಕೂಡ ಕಂಡು ಬರ್ತದೆ ಎಲ್ಲಿ? ಹರಿಯಾಣದಲ್ಲಿ. ಇನ್ನೊಂದು ಜೂಮರ ಎಲ್ಲಿ? ಜಾರ್ಖಂಡದಲ್ಲೂ ಕೂಡ ಕಂಡು ಬರ್ತದೆ. ಮತ್ತು ಲಹಂಗಾ ಕಂಡು ಬರ್ತದೆ. ಓಕೆ, ಲೆಹಂಗಾ. ಓಕೆ, ಲೆಹಂಗಾ ಅತಿ ಚೆನ್ನಾಗಿರೋ ಲೆಹಂಗಾ ಎಲ್ಲಿ ಸಿಗ್ತದೆ? ಹರಿಯಾಣದಲ್ಲಿ ಸಿಗ್ತದೆ. ಹುಡುಗಿರು ಯಾರ್ಯಾರು ಇದ್ದೀರಲ್ವಾ, ಸೊ ಹರಿಯಾಣದಲ್ಲಿ ಹೋಗಿ ಲೆಹಂಗಾ ತೊಗೊಂಡು ಬನ್ನಿ. ಓಕೆನಾ, ಸೊ ಇಲ್ಲಾಂದರೆ ಯಾರಿಗಾದರೂ ತರ್ಸೋಕೆ ಹೇಳಿ, ಸರಿನಾ? ಸೊ ಅಲ್ಲಿ ಕುಸ್ತಿಪಟುಗಳು ಸ್ವಲ್ಪ ಚೆನ್ನಾಗಿದ್ದಾರೆ, ಅಲ್ಲಿ ಕುಸ್ತಿ ನೋಡ್ಕೊಂಡು ಬನ್ನಿ ಹಾಗೆ ಬರುವಾಗ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಹಿಮಾಚಲ್ ಪ್ರದೇಶ. ಓಕೆ, 8 ಆಯಿತಾ? ಸೊ 9ನೇದು ಯಾವುದು ಅಂದರೆ ಹಿಮಾಚಲ್ ಪ್ರದೇಶದಲ್ಲಿ ಹಿಮ ಜಾಸ್ತಿ ಇದೆ ಅಂದರೆ ಅಲ್ಲಿ ನಟಿಯರೆಲ್ಲ ಹೋಗ್ತಾರೆ. ಓಕೆ, ಹಿಮಾಚಲ ಪ್ರದೇಶದ ಏನು ಪ್ಲೇಸಸ್ ಇದಾವಲ್ವಾ, ಮಸೂರಿ, ಮನಾಲಿ. ಓಕೆ, ಅಲ್ಲೆಲ್ಲ ಯಾರು? ನಟಿಯರು ಹೋಗಿ ಬರ್ತಾರೆ, ಸರಿನಾ? ಆ ಹೋಗುವುದೇ ಅವರಿಗೆ ದೊಡ್ಡ ಕಾಯಕವಾಗಿದೆ. ಯಾರಿಗೆ? ನಟಿಯರಿಗೆ. ಓಕೆ, ಎಲ್ಲಿ? ಹಿಮಾಚಲ್ ಪ್ರದೇಶಕ್ಕೆ ಹೋಗುವುದೇ ಒಂದು ದೊಡ್ಡ ಕಾಯಕವಾಗಿದೆ, ಸರಿನಾ? ಸೊ ಕಾಯಕವಾಗಿದೆ ಅವರಿಗೆ. ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ ಯಾರು ಹೋಗ್ತಾರೆ? ನಟಿ ಹೆಸರು ಏನು ಗೊತ್ತಾ? ಶಾಂತ. ಓಕೆ, ಶಾಂತ ಹೋಗ್ತಾಳೆ. ಓಕೆ, ಶಾಂತ ಹೋಗ್ತಾಳೆ. ಮತ್ತು ಇದ್ರೆ ಕುಲ್ಲು ಅನ್ನೋದು ಎಲ್ಲಿ ಬರ್ತದೆ ಅಂದರೆ ಹಿಮಾಚಲ್ ಪ್ರದೇಶದಲ್ಲಿ ಕಂಡು ಬರ್ತದೆ. ಇಲ್ಲಿ ಬಿಹು ಅನ್ನೋದು ಸ್ವಲ್ಪ ಮಿಸ್ ಆಗಿದೆ, ಇಲ್ಲಿ ಬಂದಿದೆ. ಸೊ ಇನ್ನೊಂದು ಯಾವುದಾದ್ರೆ ಚಾಮ. ಓಕೆ, ಚಾಮ. ನಟಿಯ ಕಾಯಕ ಏನು ಅಂದರೆ ಹಿಮಾಚಲ್ ಪ್ರದೇಶಕ್ಕೆ ಹೋಗುವುದು. ನಟಿಯ ಹೆಸರೇನು ಅಂದರೆ ಶಾಂತ. ಓಕೆ, ಶಾಂತ ಹೋಗ್ತಾಳೆ. ಓಕೆ, ಅವಳು ಕುಲು ಮಾತಾಡ್ಕೊ ಚಮ್ ಅಂತ ಹೇಳಿದ್ರೆ ಅಲ್ಲಿ ಡ್ಯಾನ್ಸ್ ಮಾಡಿ ಬರ್ತಾಳೆ. ಓಕೆ, ಯಾರು? ಶಾಂತ ನಟಿ. ಎಲ್ಲಿ? ಹಿಮಾಚಲ್ ಪ್ರದೇಶದಲ್ಲಿ, ಸರಿನಾ? ಸೊ ನೆಕ್ಸ್ಟ್ ಏನಂದರೆ ಜಮ್ಮು ಕಾಶ್ಮೀರ. ಓಕೆ, ಈ ಜಮ್ಮು ಕಾಶ್ಮೀರದಲ್ಲಿ ಕೇಳಿರೋದು ಜಾಸ್ತಿ ಯಾವುದು ಅಂದರೆ ರೌಫ್ ಅನ್ನೋದು. ರೌಫ್ ನೃತ್ಯ ಡ್ಯಾನ್ಸು ಯಾವ ರಾಜ್ಯಕ್ಕೆ ಸಂಬಂಧಿಸಿ ಅಂತ ಕೇಳಿದ್ರೆ ಜಮ್ಮು ಕಾಶ್ಮೀರ ಅಂತ ಹೇಳಿ, ಸರಿನಾ? ಅದಾಂದ್ರೆ ಚಕ್ರೆ. ಓಕೆನಾ, ಚಕ್ರೆ ಅನ್ನೋದು, ಮತ್ತು ಹೂಫಾ ಅನ್ನೋದು, ಡಮಲಿ ಅನ್ನೋದು, ಬಂಡ ಅನ್ನೋದು, ಬಂಡುಕೋರರು
ಟೆರರಿಸ್ಟ್ಗಳು ಎಲ್ಲಿದ್ದಾರೆ? ಜಮ್ಮು ಕಾಶ್ಮೀರದಲ್ಲಿದ್ದಾರೆ. ಅದು ಸರಿನಾ? ಆನಂತರ ಪಾತರ್ ಅನ್ನೋದು ಮತ್ತು ಬಚ್ ನಾಗ್ಮಾ ಅನ್ನೋದು ಎಲ್ಲಿ ಕಂಡು ಬರ್ತದೆ ಅಂದರೆ ನಿಮಗೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಾರೆ. ಓಕೆನಾ? ಮೀನ್ಸ್ ಆ ನೃತ್ಯಗಳು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತವೆ. ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ಜಾರ್ಖಂಡ. ಓಕೆನಾ? ಸೊ ನಿಮ್ಗೆ ಇವಾಗಲೇ ಹೇಳಿದೆ, ಬಿಹಾರದಲ್ಲೂ ಕಂಡು ಬರ್ತದೆ ಮತ್ತು ಜಾರ್ಖಂಡದಲ್ಲೂ ಕಂಡು ಬರ್ತಂತೆ ಯಾವುದು? ಪೈಕ ಅನ್ನೋದು. ಸರಿನಾ? ಸೊ ಪೈಕ ಅನ್ನೋದು ಇನ್ನೊಂದು ಎಲ್ಲಿ ಕಂಡು ಬರ್ತು ನಿಮಗೆ ಹೇಳ್ಬೋದಾ? ಇವಾಗಲೇ ಹೇಳಿದೆ ಅಲ್ವಾ ನಿಮ್ಗೆ? ಜಸ್ಟು ಹೇಳಿ, ಇಲ್ಲೇ ಇದೆ ಅಲ್ವಾ? ಒಂದು ಸಾರಿ ನೋಡ್ಕೊಳ್ಳು, ಕಾಮೆಂಟ್ ಮಾಡಿ ನೋಡೋಣ. ಯಾವುದು? ಹರಿಯಾಣ ಅಥವಾ ಗುಜರಾತ್? ಹರಿಯಾಣ. ಓಕೆ, ಕರೆಕ್ಟ್ ಆಗಿದ್ದೀರಾ ನೀವು. ಸರಿನಾ? ಸೊ ನೆಕ್ಸ್ಟ್ ಇದು ಪೈಕ ಆಯಿತು ಎಲ್ಲಿ? ಜಾರ್ಖಂಡದಲ್ಲಿ. ಸಂತಾಲ್ ಆಯಿತು. ಓಕೆ, ಈ ಸಂತಾಲ್ ಅನ್ನೋದು ಎಲ್ಲಿ ಕಂಡು ಬರ್ತದೆ ಅಂದರೆ ಜಾರ್ಖಂಡದಲ್ಲಿ ಕಂಡು ಬರ್ತದೆ. ಓಕೆನಾ? ಈ ಸಂತಾಲ್ ಅನ್ನೋದು ಆ್ಯಕ್ಚುಲಾಗಿ ಇನ್ನೊಂದು ಒಡಿಸಾದಲ್ಲೂ ಕೂಡ ಕಂಡು ಬರ್ತದೆ. ಓಕೆ, ಸಂತಾಲ್ ಅನ್ನೋದು ಆ್ಯಕ್ಚುಲಾಗಿ ಟ್ರೈಬ್ ಕೂಡ ಹೌದು, ಅಂದರೆ ಬುಡಕಟ್ಟು ಜನಾಂಗ ಕೂಡ ಹೌದು. ಓಕೆ, ಸಂತಾಲ್ ಅನ್ನೋದು ಎಲ್ಲಿ? ಜಾರ್ಖಂಡದಲ್ಲಿ ಮತ್ತು ಒಡಿಸಾದಲ್ಲಿ ಕಂಡು ಬರ್ತದೆ ಜಾಸ್ತಿಯಾಗಿ. ಹಾಗೆ ವೆಸ್ಟ್ ಬೆಂಗಾಲಲ್ಲೂ ಕೂಡ ಕಂಡು ಬರ್ತದೆ. ನೆಕ್ಸ್ಟ್ ಯಾವುದು? ಜೂಮರ್ ಅಂತ ಹೇಳಿದೆ ನಿಮಗೆ, ಜುಮ್ಕಿ. ಓಕೆ, ಜೆ ಫಾರ್ ಜಾರ್ಖಂಡ್, ಜೆ ಫಾರ್ ಜೂಮರ್. ಜೂಮರ್ ಮೀನ್ಸ್ ಜುಮ್ಕಿ. ಓಕೆ, ಸೊ ನೆಕ್ಸ್ಟ್ ಏನಂದರೆ ಮಾರೂಪ. ಓಕೆ, ಜಾರ್ಖಂಡ್ದಾಗ ಹಿಂಗೆ ಹೊಡಿತಾರೆ, ಹೊಡೆದ್ರೆ ಅಂದರೆ ಕಲ್ಲಿದ್ದಲೇ ಎದ್ದು ಬರ್ತವೆ. ಅತಿ ಹೆಚ್ಚು ಕಲ್ಲಿದ್ದಲು ಎಲ್ಲಿ ಸಿಗ್ತದೆ? ಭಾರತ ದೇಶದಲ್ಲಿ, ಜಾರ್ಖಂಡದಲ್ಲಿ. ಹೌದಲ್ವಾ? ಸೊ ಅವರು ಭಾಳ ಮಾರು ಹೊಡಿತಾರೆ. ಅಂದರೆ ಏನು? ಹಿಂದಿಯಲ್ಲಿ ಹೊಡಿಯೋ ಅನ್ನಂಗೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ ಅವ್ರ ಕರ್ಮ ಏನೋ ಗೊತ್ತಿಲ್ಲ, ಅಲ್ಲಿ ಕಲ್ಲಿದ್ದಲು ಸಿಗ್ತಾ ಇದೆ, ಅಲ್ಲಿ ಅವ್ರದ್ದು ಎಲ್ಲರದಿದ್ರೆ ಆರೋಗ್ಯ ಹಾಳಾಗ್ತಿದೆ. ಯಾರ್ದು? ಜಾರ್ಖಂಡದವ್ರದ್ದು. ಅವ್ರ ಕರ್ಮ ಏನೋ ನಿಜವಾಗ್ಲೂ. ಯಾರೋ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಒಬ್ಬರು ವುಮೆನ್ ಇದ್ದಾರೆ, ಒಬ್ಬರು ಲೇಡಿ ಇದ್ದಾರೆ. ಅವರು ಜಾರ್ಖಂಡ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ಸಖತ್ ವಿಡಿಯೋ ಇದೆ. ಮೀನ್ಸ್ ನಮ್ಮ ರಾಷ್ಟ್ರ ಹೇಗಿದೆ, ಎಷ್ಟು ಹಿಂದುಳಿದಿದ್ವಿ ನಾವು, ಏನು ತೋರಿಸ್ಕೊತಿದ್ದೀವಲ್ವ ಮುಂದೆ, ಅಂದರೆ ಜಗತ್ತಿನ ದೊಡ್ಡಣ್ಣ ಆಗಕ್ಕೆ ಹೋಗ್ತಾ ಇದ್ದೀವಿ ನಾವು ಅನ್ನೋದು. ಬಟ್ ದೊಡ್ಡಣ್ಣ ಅಲ್ಲ, ಆ್ಯಕ್ಚುಲಿ ನಾವು ಸಣ್ಣಣ್ಣ ಆಗ ಕೂಡ ಇದ್ರೆ ಲಾಯಕ್ಕಿಲ್ಲ, ನಮ್ಮ ದೇಶ ಹೇಗಿದ್ರೇನೋ ಹಾಳು ಮಾಡ್ತಾ ಇದ್ದಾರೆ ಅಂತ ತೋರಿಸಿದ್ದಾರೆ ಅವರು. ಮೇ ಬಿ ಅವ್ರದ್ದು ಹೆಸರು ಏನೋ ನೆನಪು ಬರ್ತಾ ಇಲ್ಲ ಅವ್ರ ಹೆಸರು. ಓಕೆ, ಬಟ್ ಅವ್ರ ಸರ್ನೇಮ್ ಏನಿದೆ ಅಂದರೆ ಕರ್ನಾಟಕ ಅಂತ ಇದೆ. ಓಕೆನಾ? ಅವರೇ ಸರ್ನೇಮೇ ಕರ್ನಾಟಕ ಅಂತ ಇದೆ, ಮೀನ್ಸ್ ಅಡ್ಡ ಹೆಸರು. ಓಕೆನಾ? ಅವ್ರ ಮನೆತನದ ಹೆಸರು ಕರ್ನಾಟಕ ಅಂತ ಇದೆ. ಸೊ ನೆಕ್ಸ್ಟ್ ಏನು ಬಂತು? ನಮ್ಮ ಹೆಮ್ಮೆ ಕರ್ನಾಟಕ ರೀ. ಎಲ್ಲಿ? ವೀರಕಾಸೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ. ಕೋಲಾಟ, ನಮಗೆ ಸ್ಕೂಲು ಕಾಲೇಜಲ್ಲೆಲ್ಲ ನೀವೇ ಮಾಡಿರ್ತೀರ ಕೋಲಾಟ. ಅದಾದರೆ ಯಕ್ಷಗಾನ ಎಲ್ಲಿ? ದಕ್ಷಿಣ ಕನ್ನಡ, ಉಡುಪಿ ಆ ಭಾಗದಲ್ಲಿ. ಮತ್ತು ಡೊಳ್ಳು ಕುಣಿತ ನಮ್ಮಲ್ಲೇ ಮಾಡ್ತಾರೆ. ಈ ಡೊಳ್ಳು ಕುಣಿತ ಯಾವ ಜನಾಂಗದವ್ರು ಮಾಡ್ತಾರೆ ಅಂದರೆ ಕುರುಬ ಜನಾಂಗದವ್ರು ಮಾಡ್ತಾರೆ. ಸರಿನಾ? ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಓಕೆನಾ? ಒಳಗಿದಾಗಿರೋದು ಹೇಳ್ತಾ ಇದ್ದೀನಿ, ಯಾಕಂದರೆ PSI ಎಕ್ಸಾಮಲ್ಲಿ ಕೇಳಿದ್ದಾನೆ ಇದನ್ನು. ಡೊಳ್ಳು ಕುಣಿತವನ್ನು ಯಾವ ಜನಾಂಗದವರು ಮೀನ್ಸ್ ಯಾವ ಜನ ಮಾಡ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಮೀನ್ಸ್ ಅದು ಏನಂತ ಎಕ್ಸಾಕ್ಟಾಗಿ ವರ್ಡ್ ಕೊಟ್ಟಿದ್ದಿಲ್ಲ, ಬಟ್ ಕೇಳಿದ್ದಾರೆ. ಅಲ್ಲಿ ಯಾವುದಂದರೆ ಕುರುಬ ಸಮುದಾಯ, ಯಾವ ಸಮುದಾಯ ಮಾಡ್ತದೆ ಅಂತ ಕೇಳಿದರು. ಸರಿನಾ? ಯಾವುದಂದರೆ ಕುರುಬ ಸಮುದಾಯ ಡೊಳ್ಳು ಕುಣಿತವನ್ನು ಮಾಡ್ತಾರೆ. ಸರಿನಾ? ಸೊ ನೆಕ್ಸ್ಟ್ ಏನಂದರೆ ಇನ್ನೊಂದು ಕುಣಿತ ಅಂತ ಬರ್ತದೆ. ಸೊ ಇದು ಕೂಡ ಮಾಡ್ತಾರೆ. ನೆಕ್ಸ್ಟ್ ಏನಂದರೆ ಗೊರವ ಕುಣಿತ. ಈ ಗೊರವ ಕುಣಿತ ಎಲ್ಲಿ ಮಾಡ್ತಾರೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾರೆ. ಓಕೆ, ಗೊರವ ಕುಣಿತ ಅನ್ನೋದು. ಸರಿನಾ? ಸೊ ಇದೆಲ್ಲ ಇದಕ್ಕೆ ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಜಾನಪದ ನೃತ್ಯಗಳು. ಸರಿನಾ? ಸೊ ಇನ್ನೂ ಬೇರೆ ಬೇರೆ ನೃತ್ಯಗಳಿರ್ತವೆ. ಸೊ ಯಾವ್ಯಾವ ನಮ್ಮ ಕರ್ನಾಟಕದ ಅಂದರೆ ನಿಮ್ಮ ಭಾಗದಲ್ಲಿ ನೀವು ಯಾವ ಜಿಲ್ಲೆಯವರು ಇದ್ದೀರಲ್ವಾ, ಸೊ ನಿಮ್ಮ ಜಿಲ್ಲೆಯಲ್ಲಿ ಏನೋ ಒಂದು ಫೇಮಸ್ ಇರುತ್ತೆ, ಆ ಜಿಲ್ಲೆಯ ಫೇಮಸ್ನ ನೀವು ಕಮೆಂಟ್ ಮಾಡ್ಬೋದು. ಓಕೆ, ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಯಾವ್ಯಾವ ಜಿಲ್ಲೆಯವರು ಇದ್ದೀರಾ ಅಂತ ಗೊತ್ತಾದರೂ ಆಗುತ್ತೆ ನನಗೆ, ಕ್ಲಾಸ್ ಕೇಳ್ತಾ ಇರೋರು. ಓಕೆ, ಸೊ ನೆಕ್ಸ್ಟ್ ಏನಂದರೆ ಕೇರಳದು. ಓಕೆ, ನಮ್ಮ ಕರ್ನಾಟಕದ ಪಕ್ಕದಲ್ಲಿದೆ ಯಾವುದು? ಕೇರಳದಲ್ಲಿ ಕಥಕ್ಕಳಿ ಗೊತ್ತಾಯಿತು, ನೀವು ಗೊತ್ತಿದೆ ನಿಮಗೆ. ಮೋಹಿನಿಯಟ್ಟಂ ಗೊತ್ತಿದೆ. ತೀಯಾಮ್ ಅನ್ನೋದು ನೃತ್ಯ ಎಲ್ಲಿದೆ ಅಂದರೆ ಕೇರಳದಲ್ಲಿ. ಮತ್ತು ಕೊಲ್ಕಳಿ. ಓಕೆ, ಕೊಲ್ಲಂ ಅನ್ನೋದು ಎಲ್ಲಿ ಕಂಡು ಬರ್ತದೆ ನಿಮಗೆ? ಊರು ಕೇರಳದಲ್ಲಿ ಅಲ್ವಾ. ಈ ಕೊಲ್ಕಳಿ ಅನ್ನೋದು ಕೂಡ ನಿಮಗೆ ಇಲ್ಲಿ ಕೇರಳದಲ್ಲೇ ಕಂಡು ಬರ್ತದೆ. ಮತ್ತು ಕಲ್ಲಿಯಾಟಂ ಇದು ಕೂಡ ಕೇರಳದಲ್ಲಿ. ಮತ್ತು ಪಾರಿಚ ಮುತ್ತು. ಓಕೆ, ಮಾರಿಮುತ್ತು ಅಲ್ಲ, ಹಳೆ ಫಿಲ್ಮಲ್ಲಿ ಉಪೇಂದ್ರ ಫಿಲ್ಮಲ್ಲಿ ಹೀರೋಯಿನ್ ಇದ್ರಲ್ವ, ಹೀರೋಯಿನ್ ತಾಯಿ ಏನೋ ಅತ್ತೆ. ಓಕೆ, ಅವರಲ್ವಾ ಇದು ಪಾರಿಚ ಮುತ್ತು ಅನ್ನೋದು ಇದು. ಓಕೆ, ಈ ಪಾರಿಚ ಮುತ್ತು ಎಲ್ಲಿ ಕಂಡು ಬರ್ತದೆ ಅಂದರೆ ಕೇರಳದಲ್ಲಿ ಕಂಡು ಬರ್ತದೆ. ಸರಿನಾ? ಈ ಕಲ್ಲಿಯಾಟಂ, ಕೊಲ್ಕಳಿ ಇವೆರಡು ನೆನ್ಪಿಟ್ಕೊಳ್ಳಿ. ಓಕೆ, ಈಸಿಯಾಗಿ ನೆನ್ಪಿಡ್ತದೆ. ಯಾಕೆ ಕಲ್ಲಿಕೋಟೆ ಮತ್ತು ಕೊಲ್ಲಮ್ಮು ಈ ರೀತಿ ಎಲ್ಲ ನಿಮಗೆ ಊರುಗಳು ಗೊತ್ತಿದ್ದಾವಲ್ವ, ಅಂದರೆ ಕೇರಳದಲ್ಲಿ ಇರೋದು. ಸೊ ಅದಕ್ಕೆ ಇದು ನೆನಪಿಡೋದೇನು ತೊಂದರೆನೇ ಅಲ್ಲ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಮಧ್ಯಪ್ರದೇಶದಲ್ಲಿ ಏನೇನು ಕಂಡು ಬರ್ತದೆ ಅಂದರೆ ಮಟ್ಕಿ. ಓಕೆನಾ? ಮಟ್ಕಿ ಅಂದರೆ ಏನು ಹೇಳಿ ನೋಡೋಣ. ಮಣ್ಣಿನಿಂದ ಮಾಡಿರ್ತಕ್ಕಂತಹ ಗ್ಲಾಸ್ ಇರ್ತಾವಲ್ವ, ಅವಕ್ಕಿದ್ರೆ ಮಟ್ಕಿ ಮತ್ತು ಮಟ್ಕ ಅಂತ ಕರೀತಾರೆ. ಸರಿನಾ? ಮಟ್ಕ ಅಂದರೆ ಈಗ ದುಡ್ಡೆಲ್ಲ ಆಡ್ತಾರಲ್ವ, ಆ ಮಟ್ಕ ಅಲ್ಲ ಆ್ಯಕ್ಚುಲಾಗಿ. ಅಂದರೆ ಏನು ಸಣ್ಣ ಗ್ಲಾಸ್ ಇರ್ತಾವಲ್ವ, ಚಾ ಕುಡಿಯೋ ಗ್ಲಾಸ್ ಥರ, ಆ ಚಿಕ್ಕ ಮಣ್ಣಿನ ಗ್ಲಾಸ್ಗಳಿಗೆ ಮಟ್ಕಿ ಅಂತ ಕರೀತಾರೆ. ಓಕೆನಾ? ಸೊ ಅದು ಕೂಡ ಕರೀತಾರೆ. ಸೊ ಇದಾದ ನಂತರ ಭಗೋರಿಯಾ ಎಲ್ಲಿ ಕಂಡು ಬರ್ತದೆ? ಮಧ್ಯಪ್ರದೇಶದಲ್ಲಿ. ನವರ ಎಲ್ಲಿ ಕಂಡು ಬರ್ತದೆ? ಮಧ್ಯಪ್ರದೇಶದಲ್ಲಿ. ಪೈಕ ಮಧ್ಯಪ್ರದೇಶದಲ್ಲೂ ಕೂಡ ಕಂಡು ಬರ್ತದೆ ನೋಡಿ. ಹರಿಯಾಣದಲ್ಲಿ ಕಂಡು ಬಂತು, ಬಿಹಾರ ಜಾರ್ಖಂಡದಲ್ಲಿ ಕಂಡು ಬಂತು, ಇವಾಗ ಮಧ್ಯಪ್ರದೇಶದಲ್ಲೂ ಕೂಡ ಕಂಡು ಬರ್ತಾ ಇದೆ. ಯಾವುದು? ಪೈಕ ಅನ್ನೋದು. ಸೊ ಅದಾದ ನಂತರ ಸೈಲ ಮತ್ತು ಆದಿ ಅನ್ನೋದು ಕಂಡು ಬರ್ತದೆ ಇಲ್ಲಿ ಮಧ್ಯಪ್ರದೇಶದಲ್ಲಿ. ಸೊ ಇಲ್ಲಿ ಅದಾದ ನಂತರ ಮಹಾರಾಷ್ಟ್ರ ಲಾವಣಿ ಗೊತ್ತೇ ಇದೆ ನಿಮಗೆ. ಅದಾನಂತರ ಢೋಲ್ಕಿ. ಓಕೆನಾ? ಢೋಲ್ಕಿ ಮತ್ತು ತಮಾಷಾ. ನೀವು ನೋಡಿ ಮಹಾರಾಷ್ಟ್ರದವರು ನಮಗಿಂತ ಸ್ವಲ್ಪ ತಮಾಷೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಬಟ್ ಅವ್ರ ಮಾತು ಹೇಗಿರುತ್ತೆ ಅಂದರೆ ಮರಾಠಿ ಮಾತಾಡೋದು ಜಾಲ ಜಗಾಡ್ದವ್ರಿಗೆ ಮಾತಾಡ್ತಿರ್ತಾರೆ ಅವರು. ಓಕೆ, ಮೀನ್ಸ್ ನನ್ನ ಫ್ರೆಂಡ್ಸ್ ಕೂಡ ಇದ್ರೆ ಮಾತಾಡ್ತಾರೆ. ಇವನ್ ಇದ್ರೆ ನನಗೆ ಅರ್ಥ ಆಗುತ್ತೆ ಮರಾಠಿ, ಬಟ್ ಮಾತಾಡೋಕ್ಕೆ ಬರೋದಿಲ್ಲ. ಬಟ್ ಮರಾಠಿ ಹೇಗಾದ್ರೆ ಸ್ವಲ್ಪ ಜಗಳಾಡ್ದ ಥರ ಇರುತ್ತೆ.
ಅವ್ರ ಭಾಷೆ ತಮಾಷೆ ಇದ್ದಂಗೆ ಇರೋದಿಲ್ಲ. ಬಟ್ ಅಲ್ಲಿ ಏನಿದೆ ಅಂದರೆ ಡ್ಯಾನ್ಸ್ ಅದೇ ತಮಾಷೆ ಅನ್ನೋ ಡ್ಯಾನ್ಸ್ ಇದೆ ಎಲ್ಲಿ ಮಹಾರಾಷ್ಟ್ರದಲ್ಲಿ, ಸರಿನಾ. ಅದಾಂತರ ಗೊಂಡಲ ಅಂತ ಬರ್ತದೆ. ಓಕೆ, ಗೊಂಡಲ ಅನ್ನೋದು ಎಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ. ಮತ್ತು ಕಾಲಿಬೇಲಿ, ಓಕೆ, ಕಾಲಿಬೇಳಿ ಓಕೆ, ಎಲ್ಲಿ ಕಂಡು ಬರ್ತದೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಮತ್ತು ಭಾರೂಡ್ ಅನ್ನೋದು ಎಲ್ಲಿ ಕಂಡು ಬರ್ತದೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುವ ಒಂದು ನೃತ್ಯ. ಮತ್ತು ನೆಕ್ಸ್ಟ್ ಏನಂದರೆ ಮಣಿಪುರದ್ದು ಇವು ಇಂಪಾರ್ಟೆಂಟ್ ಇದೆ ನೋಡಿ. ಯಾವುದು ತಂಗ್ತಾ, ಓಕೆ, ತಂಗ್ತಾ, ಅಕ್ತಾ, ಓಕೆ, ತಂಗಿತ ಅನ್ಕೋತು. ಇದೇನು ಅಂದರೆ ಮಣಿಪುರದಲ್ಲಿ ಕಂಡು ಬರ್ತದೆ. ಯಾವುದು ತಂಗ್ತಾ ಅನ್ನೋ ಡ್ಯಾನ್ಸು. ಮತ್ತು ಖಂಬ, ಓಕೆ, ಖಂಬ ಅನ್ನೋದು ಎಲ್ಲಿ ಕಂಡು ಬರ್ತದೆ ಅಂದರೆ ನಿಮಗೆ ಮಣಿಪುರದಲ್ಲಿ ಕಂಡು ಬರ್ತದೆ. ಪುಂಗ್, ಏನು ಪುಂಕ್ತಿಯೋ ಗುರುವೆ ಅಲ್ಲ, ಇದು ಪುಂಗ್ ಅನ್ನೋದು ಇದು. ಓಕೆ, ಈ ಪುಂಗ್ ಅನ್ನೋದು ಎಲ್ಲಿ ಕಂಡು ಬರ್ತದೆ ಅಂದರೆ ಮಣಿಪುರದಲ್ಲಿ ಕಂಡು ಬರ್ತದೆ. ಮತ್ತು ಶರೀತ್ ಅನ್ನೋದು ಕೂಡ ಮಣಿಪುರದಲ್ಲಿ ಕಂಡು ಬರ್ತದೆ. ಸೊ ರೀಸೆಂಟಾಗಿ 356ನೇ ವಿಧಿಯ ಪ್ರಕಾರ, ಸಂವಿಧಾನದ 356ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯ ಆಡಳಿತ ಸ್ಟಾರ್ಟ್ ಆಗಿದೆ ಎಲ್ಲಿ? ಮಣಿಪುರದಲ್ಲಿ. ಯಾವ ದಿನಾಂಕದಿಂದ ಅಂದರೆ ಫೆಬ್ರವರಿ 14, ವ್ಯಾಲೆಂಟೈನ್ಸ್ ಡೇ ಅಲ್ಲ, ಫೆಬ್ರವರಿ 13, ಓಕೆ, ಅದರ ಹಿಂದಿನ ದಿನ ಸ್ಟಾರ್ಟ್ ಆಗಿದೆ, ಸರಿನಾ. ಸೊ ಇಲ್ಲಿ ಮಣಿಪುರದಲ್ಲಿ, ಸರಿನಾ, ನೆನಪಿರಲಿ ಇದು ನಿಮಗೆ. ರಾಷ್ಟ್ರಪತಿ ಆಡಳಿತ ಸ್ಟಾರ್ಟ್ ಆಗಿದೆ. ಪ್ರಸ್ತುತ ಯಾವ ರಾಜ್ಯದಲ್ಲಿ ರಾಷ್ಟ್ರಪತಿದ ಆಡಳಿತ ಇದೆ ಅಂತ ಕೇಳಿದಾದರೆ ನೀವೇನಂತ ಹೇಳಬೇಕು ಅಂದರೆ ಮಣಿಪುರ ಅಂತ ಹೇಳಬೇಕು. ಅದರ ಎಕ್ಸ್ CM ಯಾರು ಅಂದರೆ ಬಿರೇನ್ ಸಿಂಗನವರು. ಓಕೆ, ಯಾರು? ಬಿರೇನ್ ಸಿಂಗನವರು. ಹಾಗೆ ಅದರ ಎಕ್ಸ್ ರಾಜ್ಯಪಾಲ ಯಾರು ಅಂದರೆ ಲಕ್ಷ್ಮಣ ಆಚಾರ್ಯ ಅನ್ನೋರು ಇದ್ದರು, ಸರಿನಾ. ಪ್ರೆಸೆಂಟ್ಲಿ ಯಾರು ರಾಜ್ಯಪಾಲ ಇದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅವ್ರು ಎಕ್ಸ್ ರಾಜ್ಯಪಾಲರು ಅಂದರೆ ಲಕ್ಷ್ಮಣ ಆಚಾರ್ಯ ಅಂತ ಇದ್ದರು. ಪ್ರಸ್ತುತ ಅವರು ಅಸ್ಸಾಂದು ಕೂಡ ರಾಜ್ಯಪಾಲ ಇದ್ದಾರೆ, ಸರಿನಾ. ಸೊ ಎಷ್ಟನೇ ವಿಧಿಯ ಪ್ರಕಾರ 2 ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲ ಇರಬೇಕು ಅಂತ ಹೇಳ್ತಂದರೆ 7ನೇ ತಿದ್ದುಪಡಿ ಏನಿದೆ ಅಲ್ವಾ, 7ನೇ ಸಂವಿಧಾನದ ತಿದ್ದುಪಡಿ 1956ರಲ್ಲಿ ಆಗಿರೋದು, ಇದು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲ ಇರ್ಬೋದು ಅಂತ ಹೇಳ್ತದೆ, ಸರಿನಾ. ಸೊ ನೆಕ್ಸ್ಟ್ ಏನಂದರೆ ಮೇಘಾಲಯ ಅಂತ ಬರ್ತದೆ, ಸರಿನಾ. ಈ ಮೇಘಾಲಯದ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳಿಲ್ಲ, ಮೇ ಬಿ ಕೇಳಬಹುದೇನೋ ಇನ್ನು ಮುಂದೆ, ಬಟ್ ಕೇಳಿಲ್ಲ ಜಾಸ್ತಿ ಇದನ್ನು. ಬಟ್ ಆದರೂ ನೀವು ನೋಡ್ಕೊಳ್ಳೇಬೇಕು. ಯಾವುದು ಅಂದರೆ ಒಂದು ಶಾರ್ಟ್ ಸುಖನ್ ಸೈನ್ಯಂಗ್, ಓಕೆ, ಇದೊಂದು, ಮತ್ತು ಡೊಂಗ್ಕರ್, ಮತ್ತು ಶಾರ್ಡ್ ಪ್ಲಾಂಗ್, ಮತ್ತು ಶಾರ್ಡ್ ಪ್ಲಾನ್, ಮತ್ತು ಲಾಹೋ ಕೇರ್. ಓಕೆ, ಇಲ್ಲಿ ಏನಂತ ಗೊತ್ತಾಯ್ತು ನಿಮಗೆ? ರೂಟ್ ವರ್ಡ್ ಶಾರ್ಡ್ ಅಂತ ಬಂದರೆ ನಿಮಗೆ ಮೇಘಾಲಯ ಅನ್ನೋ ತಲೆಯಲ್ಲಿ ಗುರುಗುಡ್ತಾ ಇರಬೇಕು. ಓಕೆ, ಅದಾನಂತರ ಫುಲ್ ತಲೆಯಲ್ಲಿ ಸುಮ್ಮನೆ ಸುಯ್ ಅಂತ ಹೋಗಬೇಕು. ಶಾರ್ಡ್ ಅಂತ ಬಂದರೆ ಮೇಘಾಲಯ, ಓಕೆನಾ. ಸೊ ಹಾಗೆ ನೆನಪಿರಲಿ. ಸೊ ಅದಾದ್ರೆ ನೆಕ್ಸ್ಟ್ ಏನಂದರೆ ಮಿಜೋರಾಮ್, ರಾಮ್ ಸಿಯಾ ರಾಮ್. ಓಕೆ, ಸಾಂಗ್ ಇದೆ ಅಲ್ವಾ, ಚೆನ್ನಾಗಿದೆ ಅಲ್ವಾ ಸಾಂಗ್ ಅದು. ಸೊ ಆ ರಾಮ್ ಎಲ್ಲಿದ್ದಾರೆ ಅಂದರೆ ಮಿಜೋದಲ್ಲಿದ್ದಾರೆ. ಓಕೆ, ಮಿಜೋರಾಮು. ಈ ಮಿಜೋರಾಮ್ದಲ್ಲಿ ಯಾವ್ಯಾವ ನೃತ್ಯಗಳು ಬರ್ತದೆ ಅಂದರೆ ಒಂದು ಲಂಬಾತಿ. ಓಕೆ, ಲಂಬಾಣಿ ಎಲ್ಲಿ ಕಂಡು ಬರ್ತದೆ? ಲಂಬಾಡಿ ಆಂಧ್ರ ಪ್ರದೇಶದಲ್ಲಿ, ಸರಿನಾ. ಲಾವಣಿ ಮಹಾರಾಷ್ಟ್ರದಲ್ಲಿ. ಈ ಲಂಬಾತಿಯಲ್ಲಿ ಕಂಡು ಬರ್ತದೆ ಅಂದರೆ ರಾಮ್ ಇಲ್ಲಿ ಮಿಜೋರಾಮ್ದಲ್ಲಿ ಕಂಡು ಬರ್ತದೆ, ಸರಿನಾ. ಸೊ ನೆಕ್ಸ್ಟ್ ಚೇರು ಅನ್ನೋದು ಕಂಡು ಬರ್ತದೆ. ಓಕೆ, ಚೇರು. ಓಕೆ, ರಾಮ್ ಎಲ್ಲಿ ಕುಂತಿದ್ದಾರೆ ಅಂದರೆ ಚೇರ್ ಮೇಲೆ ಕುಂತಿದ್ದಾರೆ, ಚೇರ್ ಹಾಕೊಂಡು ಕುಂತಿದ್ದಾರೆ, ಓಕೆನಾ. ಸೊ ನೆಕ್ಸ್ಟ್ ಖುಲ್ಲಾಮ್. ಓಕೆ, ಖುಲ್ಲಾ ಕುಂತಿದ್ದಾರೆ, ಆರಾಮ್ ಕುಂತ್ಬಿಟ್ಟಿದ್ದಾರೆ ಅವರು, ಚಿಂತೆ ಇಲ್ಲ ರಾಮನಿಗೆ. ಓಕೆ, ಯಾಕಂದರೆ ಅವರು ಭಗವಾನ್ ಯಾರು ರಾಮ ಇದ್ದಾರೆ, ಸರಿನಾ. ಸೊ ಅದಕ್ಕೆ. ಸೊ ನೆಕ್ಸ್ಟ್ ಏನಂದರೆ ಸುಕ್ಷಾಯಿ. ಓಕೆ, ಸುಖ ಎಲ್ಲ ಕೊಡ್ತಾರೆ ನಿನಗೆ ಅವರು, ಅವ್ರ ಮೇಲೆ ನಂಬಿಕೆ ಇಡಬೇಕಷ್ಟೇ ನೀನು, ಸರಿನಾ. ಸುಕ್ಷಾಯಿ ಅನ್ನೋದೆಲ್ಲಿ ಮಿಜೋರಾಮ್ನಲ್ಲಿ ಕಂಡು ಬರ್ತಾರೆ. ಯಾರು? ರಾಮ. ಓಕೆ, ಚೇರ್ ಮೇಲೆ ಕುಂತಿದ್ದಾರೆ. ಖುಲ್ಲಂ ಕುಂತಿದ್ದಾರೆ. ಅವ್ರು ಏನಂದರೆ ನೀನು ಹೋಗಿ ಬೇಡ್ಕೊಂಡು ಅಂದರೆ ನಿನಗೆ ಸುಖ ಕೊಡ್ತಾರೆ, ಓಕೆನಾ. ಸುಖ, ನಿನ್ನ ಏನು ತೊಂದರೆಗಳನ್ನೆಲ್ಲ ದೂರ ಮಾಡ್ತಾರೆ, ಸರಿನಾ. ಅದಾದ ನಂತರ ನೆಕ್ಸ್ಟ್ ಏನಂದರೆ ಲೈಹಾಮ್ ಮತ್ತು ಚರೈವ, ಇವೆರಡು ಹೇಗಾದರೂ ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ಇದು ಆದ ನಂತರ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಒಡಿಸ್ಸಾ ಕಂಡು ಬರ್ತದೆ. ಓಕೆ, ಒಡಿಸ್ಸಾ ರಾಜ್ಯ. ಒಡಿಸ್ಸಾ ಯಾವುದಂದರೆ ಗೋತಿ, ಪುವಾಸ್, ಸಂತಾಳಿ, ಮನಾರಿ, ಪೈಕ, ಗುಮರ್. ಇಲ್ಲಿ ಹರಿಯಾಣದಲ್ಲಿ ಪೈಕ ಕಂಡು ಬಂತು, ಬಿಹಾರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬಂತು, ಮಧ್ಯಪ್ರದೇಶದಲ್ಲಿ ಕಂಡು ಬಂತು, ಯಾವಾಗ ಒಡಿಸ್ಸಾದಲ್ಲೂ ಕೂಡ ಕಂಡು ಬರ್ತಿದೆ ನೋಡಿ. ಯಾವುದು? ಪೈಕ ಅನ್ನೋದು. ಗೂಮರ್ ಅನ್ನೋದು ರಾಜಸ್ಥಾನದಲ್ಲೂ ಕಂಡು ಬರ್ತದೆ, ನಿಮಗೆ ಒಡಿಸ್ಸಾದಲ್ಲೂ ಕಂಡು ಬರ್ತದೆ. ಗೋದಾ ಅನ್ನೋದು ಕಂಡು ಬರ್ತದೆ ಎಲ್ಲಿ? ಒಡಿಸ್ಸಾದಲ್ಲಿ. ಮುನಾರಿ. ಓಕೆ, ಮುನಾರಿ, ಸಂತಾಳಿ. ಓಕೆ, ಟ್ರೈಬ್ ಹೇಳ್ದವಲ್ವ ನಿಮಗೆ, ಸಂತಾಲ್ ಟ್ರೈಬು. ಓಕೆ, ಸಂತಾಲ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತದೆ? ಒಡಿಸ್ಸಾ ಅಲ್ವಾ. ಸೊ ಇದೇ ಸಂತಾಳಿ ಅನ್ನೋದು ಒಡಿಸ್ಸಾನೇ ನಿಮಗೆ. ಸೊ ನೆಕ್ಸ್ಟ್ ಅಂದರೆ ಗೋತಿ ಪುವಾ. ಓಕೆ, ಗೋತಿ ಪುವಾ ಅನ್ನೋದು ಎಲ್ಲಿ ಕಂಡು ಬರ್ತದೆ ಅಂದರೆ ನಿಮಗೆ ಒಡಿಸ್ಸಾ. ಪುರಿ ಅನ್ನೋದು ಎಲ್ಲಿ ಕಂಡು ಬರ್ತದೆ ನಿಮಗೆ? ಒಡಿಸ್ಸಾದಲ್ಲಿ, ಸರಿನಾ. ಪುರಿ ಅನ್ನೋದು ಊರು. ಓಕೆ, ಸೊ ನೆನಪಿರಲಿ. ಸೊ ನೆಕ್ಸ್ಟ್ ಏನಂದರೆ ಬಾಂಗ್ದಾ, ಗಿಡ್ಡ, ಝೂಮರ್. ಇವು 3 ಎಲ್ಲಿ ಕಂಡು ಬರ್ತದೆ ಅಂದರೆ ಪಂಜಾಬ್ದಲ್ಲಿ ಕಂಡು ಬರ್ತದೆ, ಸರಿನಾ. ಇನ್ನೊಂದು ಝೂಮರ್ ಎಲ್ಲಿ ಕಂಡು ಬರ್ತದೆ ನಿಮಗೆ ಹಾಗೆ ಹೇಳ್ಬೋದಾ? ಜೆ ಫಾರ್ ಜಾರ್ಖಂಡ್, ಜೆ ಫಾರ್ ಝೂಮರ್ ರೀ. ಓಕೆ, ಅಲ್ಲಿ. ಅದಾಂತರ ಸಮ್ಮಿ ಮತ್ತು ಕಿಕ್ಲಿ ಮತ್ತು ಧಮಾಲ್ ಅನ್ನೋದು ಕಂಡು ಬರ್ತದೆ ಇಲ್ಲಿ ಪಂಜಾಬ್ದಲ್ಲಿ, ಸರಿನಾ. ಸೊ ನೆಕ್ಸ್ಟು ರಾಜಸ್ಥಾನ್ದು ಘೂಮರು, ಕಲ್ಬೆಹಲಿಯ, ಭವಾಯಿ, ಪನ್ನಿಹಾರಿ, ತೆರಾಹಿ ಮತ್ತು ತಾಳಿ ಮತ್ತು ಚಾರಿ ಅಂತ ಕಂಡು ಬರ್ತದೆ. ಸಿಕ್ಕಿಂದಲ್ಲಿ ಶಾಬೂರಾಮ್, ತಮಾಂಗ್, ಶಾಂಗ್ಯು, ಯಾಕ್. ಓಕೆ, ಯಾಕ್ ಅನ್ನೋದು. ಓಕೆ, ಯಾಕ್ ನೃತ್ಯ ಎಲ್ಲಿ ಕಂಡು ಬಂತು? ನಿಮಗೆ ಆವಾಗಲೇ ಹೇಳಿದ್ದೆ, ಶವ ಇದ್ರೆ ಯಾಕೆ ನೃತ್ಯ ಮಾಡ್ಲತ್ತದ ರೀ. ಫಸ್ಟ್ ಹೇಳಿದೆ ಅಲ್ವಾ, ಯಾವುದು? ಅರುಣಾಚಲ್ ಪ್ರದೇಶ, ಸರಿನಾ. ಸಾರಿ, ಎರಡನೇದು ಅರುಣಾಚಲ್ ಪ್ರದೇಶ, ಅದೇ ನೋಡಿ ಇದು. ಓಕೆ, ಸೊ ನೆಕ್ಸ್ಟ್ ಏನಂದರೆ ಪಾಂಗ್ ಮತ್ತು ಲಿಂಬು. ಓಕೆ, ಈ ಲಿಂಬು ಅನ್ನೋದು ಕಂಡು ಬರ್ತದೆ ಎಲ್ಲಿ? ಸಿಕ್ಕಿಮಲ್ಲಿ ಕಂಡು ಬರ್ತದೆ. ಓಕೆ, ಆ ಲಿಂಬು ಯಾಕೆ ಕಂಡು ಬರ್ತದೆ ಹೇಳಿ? ಆ ರಾಜ್ಯನೇ ಹಿಂಗಿದೆ ರೀ, ಲಿಂಬು ಥರನೇ ಇದೆ, ಅದನ್ನು ಗುಂಡುಗುಂಡಾಗಿ. ಯಾವುದು? ಸಿಕ್ಕಿಮ್ ಅನ್ನೋದು, ಸರಿನಾ. ಸೊ ಸಿಕ್ಕಿಮ್ ಇದ್ದರೆ ಗುಂಡುಗುಂಡಾಗಿದೆ, ಅದು ಅಲ್ಲಿ ಲಿಂಬು ಅನ್ನೋದು ಕಂಡು ಬರ್ತದೆ, ಓಕೆನಾ. ಸೊ
ಇದು ಜಾನಪದ ನೃತ್ಯಗಳಾಯಿತು ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇನ್ನೂ 29 ಆಗಬೇಕಲ್ವಾ. 24ನೇದು ಇಲ್ಲಿ ಬರಬೇಕು ನೋಡಿ. ಕೋಲಾಟ ಅಂದರೆ ಏನು? ಕರ್ನಾಟಕ. ಕೋಲಾಟಂ ಅಂತ ಬಂದರೆ ನಿಮಗೆ ತಮಿಳ್ನಾಡು ಅಂತ ಹಾಕಬೇಕು. ಭರತನಾಟ್ಯಂ ತಮಿಳ್ನಾಡು. ಕರಗಾಟಂ ಎಲ್ಲ ಎಲ್ಲಿ ಅಂದರೆ ತಮಿಳ್ನಾಡು. ಎಲ್ಲ ಏನಿದಾವಲ್ವಾ ಅದು ತಮಿಳ್ನಾಡು. ಮೈಲಾತ್ತಂ, ತಪ್ಪಟಂ, ದೇವರಾಟಂ ಎಲ್ಲ ದೇವರಾಟ ರೀ, ನಮ್ಮದೇನಿದೆ ಅಲ್ವಾ. ಸೊ ಆ ದೇವರಾಟಂ, ಭರತನಾಟ್ಯಂ, ಕೋಲಾಟಂ, ಕರಗಟ್ಟಂ, ಮೈಲಾಟ್ಟಂ, ತಪ್ಪಟಂ ಎಲ್ಲ ಎಲ್ಲಿ ಕಂಡು ಬರ್ತದೆ ಅಂದರೆ ತಮಿಳ್ನಾಡಂ ಅಲ್ಲಿ ಕಂಡು ಬರ್ತದೆ ಸರಿನಾ, ತಮಿಳ್ನಾಡಲ್ಲಿ ಕಂಡು ಬರ್ತದೆ. ಸೊ ನೆಕ್ಸ್ಟ್ ಏನಾಗ್ತದೆ ಅಂದರೆ ತೆಲಂಗಾಣದಲ್ಲಿ ಪೆರೋನಿ, ಬುರ್ರಕಥ ನಿಮ್ಗೆ ಆಂಧ್ರದಲ್ಲಿ ಹೇಳಿದ್ದೆ ಅಲ್ವಾ ನಾನು. ಸರಿ, ಆಂಧ್ರದಲ್ಲಿದೆ, ತೆಲಂಗಾಣ ಇತ್ತಲ್ವ ಮೊದಲು, ಯಾವುದು ಜೂನ್ 2, 2014ಕ್ಕಿಂತ ಮುಂಚೆ. ಸೊ ಅದಕ್ಕೆ ಇಲ್ಲಿ ಕೂಡ ಕಂಡು ಬರ್ತದೆ ರೀ. ಲಂಬಾಡಿ ಆಂಧ್ರ ಪ್ರದೇಶ ಅಂತ ಹೇಳಿದ್ದೆ, ತೆಲಂಗಾಣ ಕೊಟ್ಟರೆ ಅದನ್ನು ರೈಟ್ ಆಗುತ್ತೆ ಅಂತ ರೈಟು. ಒಗ್ಗು ಇದು ಕೂಡ ರೈಟು. ಕೋಲಾಟ ನಮ್ಮ ಕರ್ನಾಟಕದಲ್ಲಿ ಗಡಿ ಭಾಗದಲ್ಲಿ ಇದೆಯಲ್ವಾ ತೆಲಂಗಾಣ, ಸೊ ಅದಕ್ಕೆ ಕೋಲಾಟ ಕೂಡ ಕಂಡು ಬರ್ತದೆ. ಚಕ್ರ ಅದು ಕೂಡ ಕಂಡು ಬರ್ತದೆ ಇಲ್ಲಿ ಸರಿನಾ. ಆ್ಯಂಡ್ ನೆಕ್ಸ್ಟ್ ಯಾವುದಿದೆ ಅಂದರೆ ತ್ರಿಪುರ ಇದೆ ಓಕೆನಾ. 3 ಭಾಗಗಳಲ್ಲಿ ಬಾಂಗ್ಲಾದೇಶದಿಂದ ಸುತ್ತುವರಿಸಿಕೊಂಡಿರತಕ್ಕಂಥ ರಾಜ್ಯ ಯಾವುದು ಅಂದರೆ ತ್ರಿಪುರ ಓಕೆನಾ. ತ್ರಿಪುರ, ಈ ತ್ರಿಪುರ ರಾಜ್ಯದಲ್ಲಿ ಖರ್ಚಿ ಪೂಜಾ ಅನ್ನುವ ಹಬ್ಬ ಕಂಡು ಬರ್ತದೆ ಓಕೆ. ಖರ್ಚಿ ಪೂಜಾ ಅನ್ನೋದು ಅದು ಭಾಳ ಫೇಮಸ್ ಇದೆ, ಭಾಳ ಇಂಪಾರ್ಟೆಂಟ್ ಇದೆ. ಖರ್ಚಿ ಪೂಜಾ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾನೆ. ಈವನ್ ರೀಸೆಂಟಾಗಿ ಅದು ಕರೆಂಟ್ ಅಫೇರ್ಸಲ್ಲೂ ಕೂಡ ಇತ್ತು, ಮೇ ಬಿ ಕೇಳ್ಬೋದು ಅದನ್ನು ಸರಿನಾ. ಅದು ಆಂಧ್ರ ಹೋಜಾಗಿರಿ ಅಂತ ಕಂಡು ಬರ್ತದೆ ಎಲ್ಲಿ ತ್ರಿಪುರಾದಲ್ಲಿ. ಗರಿಯಾ ಅಂತ ಕಂಡು ಬರ್ತದೆ, ಲೈಮಾ ಅಂತ ಕಂಡು ಬರ್ತದೆ, ರೇನು ಅಂತ ಕಂಡು ಬರ್ತದೆ, ವಂಗಿ ಅಂತ ಕಂಡು ಬರ್ತದೆ, ಮತ್ತು ಜೂಮರ್ ಅಂತ ಕಂಡು ಬರ್ತದೆ ಸರಿನಾ. ಜೂಮರ್ ಅಂತ ಕಂಡು ಬರ್ತದೆ ಸರಿನಾ. ಸೊ ನೆಕ್ಸ್ಟ್ ಅದು ಆನಂತರ ಉತ್ತರ ಪ್ರದೇಶ ಓಕೆ. ನಿಮ್ಮ ಪ್ರೀತಿಯ ಉತ್ತರ ಪ್ರದೇಶದಲ್ಲಿ ಏನೇನು ಕಂಡು ಬರ್ತದೆ ಅಂದರೆ ಒಂದು ಕಹರ್, ಜೂಲಸ್, ನೌಟಂಕಿ. ನಿಮಗೆ ನೋಡಿ ಉತ್ತರ ಪ್ರದೇಶದವ್ರು ನೌಟಂಕಿ ಭಾಳ ಇದ್ದಾರೆ ಅವರು ಓಕೆನಾ, ಒಂದು ರೀತಿ ಡ್ರಾಮಾ ಬಾಜಿಗಳು ಓಕೆ. ಸೊ ಆ ರೀತಿ ನೆನ್ಪಿಡುತ್ತೆ ಉತ್ತರ ಪ್ರದೇಶದವರು ಓಕೆ. ಸೊ ನೆಕ್ಸ್ಟ್ ಏನಂದರೆ ಚಾರೋಕು ಮತ್ತು ಚೌರ ಮತ್ತು ಪೈಕಾ ಎಲ್ಲಿ ಕಂಡು ಬರ್ತದೆ ಉತ್ತರ ಪ್ರದೇಶ ಕಂಡು ಬರ್ತದೆ. ಈ ಪೈಕಾ ಅನ್ನೋದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಂಡು ಬರ್ತದೆ. ನಿಮ್ಗೆ ಹೇಳಿದ್ದೆ ಪೈಕಾ ಅನ್ನೋದು ತಮಿಳ್ನಾಡಲ್ಲಿ ಕಂಡು ಬರುವಂಥ ಒಂದು ವರ್ಡು, ಬಟ್ ಅದು ಒಡಿಸ್ಸಾದಲ್ಲಿ, ಮಧ್ಯಪ್ರದೇಶದಲ್ಲಿ, ಬಿಹಾರು, ಜಾರ್ಖಂಡು, ಹರಿಯಾಣದಲ್ಲಿ ಎಲ್ಲ ಕಡೆ ಕೂಡ ಕಂಡು ಬರ್ತದೆ ಯಾವುದು ಪೈಕಾ ನೃತ್ಯ ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಉತ್ತರಾಖಂಡದಲ್ಲಿ ಚೌಪುಲ ಮತ್ತು ರಾಸ್, ಭೋತಿಯಾ, ಚೋಹಿಮಾ, ತೋಳಿಯಾ ಮತ್ತು ಹರುಲ್ ಅನ್ನೋದು ಕಂಡು ಬರ್ತದೆ ಇಲ್ಲಿ ಉತ್ತರಾಖಂಡದಲ್ಲಿ ಓಕೆನಾ. ಯಾವುದು ಚೌಪುಲ, ರಾಸ್, ಭೋತಿಯಾ, ಚೋಹಾಮ, ತೋಳಿಯಾ, ಹರೂಲ್ ಅನ್ನೋದು ಕಂಡು ಬರ್ತದೆ ಇಲ್ಲಿ ಉತ್ತರಾಖಂಡದಲ್ಲಿ. ಸೊ ನೆಕ್ಸ್ಟ್ ಆ್ಯಂಡ್ ಫೈನಲ್ ಬಂತು ನೋಡಿ ಯಾವುದು ಅಂದರೆ 29ನೇದು ಪಶ್ಚಿಮ ಬಂಗಾಳ. ಗುರು 28 ರಾಜ್ಯಗಳಿದ್ದಾವೆ, 28 ಎಲ್ಲಿ ಹಾಕಿದೆ ನೀನು, 29 ಎಲ್ಲಿ ಹಾಕಿದೆ ಅಂದರೆ ಜಮ್ಮು ಕಾಶ್ಮೀರ ಒಂದು ಹಿಡಿದಿಲ್ವಾ ನಾವು, ಜಮ್ಮು ಕಾಶ್ಮೀರ ಹಿಡಿದಿಲ್ವಾ ನಾವು. ಸೊ ಅದಕ್ಕೆ 29 ಆಗಿದ್ದಾವೆ ಅಷ್ಟೇ. ಜಮ್ಮು ಕಾಶ್ಮೀರ ಪ್ರಸ್ತುತ ರಾಜ್ಯ ಅಲ್ಲ, ಅದು ಕೇಂದ್ರಾಡಳಿತ ಪ್ರದೇಶ ಇದೆ ಸರಿನಾ. ಸೊ ಇಲ್ಲಿ ಈ ಪಶ್ಚಿಮ ಬಂಗಾಳದ ಯಾವುದು ಅಂದರೆ 2024ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಗ್ತಲ್ವಾ ಮಮತಾ ಬ್ಯಾನರ್ಜಿಯ ಕೋರಿಕೆಯ ಮೇಲೆ ಸರಿನಾ. ಬಂಗಾಳಿ ಭಾಷೆ ಅದೇ ಪಶ್ಚಿಮ ಬಂಗಾಳ ಇದು. ಇಲ್ಲಿ ಯಾವುದಂದ್ರೆ ಚೌಕ್ ಕಂಡು ಬರ್ತದೆ, ಹೇಳಿದೆ ಅಲ್ವಾ ನಿಮಗೆ. ಚೌಕ್ ಎಲ್ಲೆಲ್ಲಿ ಕಂಡು ಬರ್ತದೆ, ಜಾರ್ಖಂಡಲ್ಲಿ ಕಂಡು ಬರ್ತದೆ, ಒಡಿಸ್ಸಾದಲ್ಲಿ ಕಂಡು ಬರ್ತದೆ, ಮತ್ತು ಬೆಂಗಾಳಲ್ಲಿ ಕಂಡು ಬರ್ತದೆ. 3 ರಾಜ್ಯಗಳಲ್ಲಿ ಕಂಡು ಬರ್ತದೆ ಇದು ಸರಿನಾ. ನೆಕ್ಸ್ಟ್ ಏನಂದರೆ ಪಾಂಚಾಲಿ ಓಕೆನಾ. ಪಾಂಚಾಲಿ ಅಂದರೆ ಯಾರು, ದ್ರೌಪದಿ ಅಲ್ವಾ. ಸೊ ಆ ದ್ರೌಪದಿ ಅವರು ಮಹಿಳೆ ಅಲ್ವಾ. ಸೊ ಪ್ರಸ್ತುತ ಮಹಿಳಾ CM ಯಾರಿದ್ದಾರೆ, ಒಬ್ಬರೇ ಯಾರು, ಮಮತಾ ಬ್ಯಾನರ್ಜಿ. ಎಲ್ಲಿ, ಉತ್ತರಾಖಂಡದಲ್ಲಿ ಸರಿನಾ. ಪಶ್ಚಿಮ ಬಂಗಾಳದಲ್ಲಿ ಸರಿನಾ. ಸೊ ಅಲ್ಲಿದ್ದಾರೆ. ಅದಾನಂತರ ಜೂಮರ್ ಅನ್ನೋದು ಕಂಡು ಬರ್ತದೆ ಇಲ್ಲಿ ಜಾರ್ಖಂಡದಲ್ಲಿ, ಬಿಹಾರದಲ್ಲಿ ಕಂಡು ಬರ್ತದೆ, ಹಾಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಕಂಡು ಬರ್ತದೆ. ಡೋಲು ಓಕೆ, ಡೋಲ್ ಬಾರಿಸ್ತಾ ತಿರುಗಾಡ್ತಿರ್ತಾರೆ ಯಾರು, ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ. ಮತ್ತು ಗಾಂಭೀರ್ಯ ಸ್ವಲ್ಪ ಬೇಕಲ್ವಾ. ಸೊ ಡೋಲ್ ಬಾರಿಸುವ ತಿರುಗಾಡಿದ್ರೆ ಹಂಗೆ ಸ್ವಲ್ಪ CM ಇದ್ದಾರೆ, ಸ್ವಲ್ಪ ಚೆನ್ನಾಗಿ ಮಾತಾಡ್ಬೇಕು ಅವರೆಲ್ಲ ಓಕೆ. www.com ಅಂತ ಏನೇನೋ ಒಂದು ಅವ್ರದ್ದು ಶಾರ್ಟ್ಸ್ ಎಲ್ಲ ಓಡಾಡ್ತಿರ್ತವೆ ಸರಿನಾ. ಸೊ ಆ ರೀತಿ ಸ್ವಲ್ಪ ಗಾಂಭೀರ್ಯವಾಗಿರ್ಬೇಕು ಅವರು, ಯಾರು, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ. ಅದಂತರ ಬೌಲ್ ಓಕೆ, ಬೌಲ್ ಅಂತ ಇದೆ ಓಕೆ, ಚೆನ್ನಾಗಿ ಬೌಲ್ ಮಾಡ್ತಾರೆ ಅಲ್ಲಿ ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಬೌಲಿಂಗ್ ಸ್ಟೇಡಿಯಮ್ನಲ್ಲಿ ಓಕೆ. ಸೊ ಇದೆಲ್ಲ ನೆನಪಿರಲಿ. ಸೊ ಇದಾಗಿತ್ತು ಏನು ಅಂದರೆ ಭಾರತದ 8 ಶಾಸ್ತ್ರೀಯ ನೃತ್ಯಗಳು, ಹಾಗೆ ಭಾರತದ 11 ಶಾಸ್ತ್ರೀಯ ಭಾಷೆಗಳು, ಹಾಗೆ ಎಲ್ಲ ರಾಜ್ಯದ ಪ್ರಮುಖವಾಗಿರ್ತಕ್ಕಂತಹ ಜಾನಪದ ನೃತ್ಯಗಳು ಸರಿನಾ. ಸೊ ಇಲ್ಲಿವರೆಗೂ ನಿಮಗೆ ನಾನು ಹೇಳಿರೋ ಮೆಥಡಲ್ಲಿ ನಿಮಗೆ ಅರ್ಥ ಆಗಿತ್ತು ಅಂತಂದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಫ್ ಇವನ್ ನಾನು ಹೇಳಿರೋ ಮೆಥಡು ನಿಮ್ಗೆ ಅರ್ಥ ಆಗಲಿಲ್ಲ, ಇಲ್ಲಿ ಹೇಳಿರೋ ಕಾನ್ಸೆಪ್ಟು ನಿಮಗೆ ತಲೆಯಲ್ಲಿ ಹೋಗಿಲ್ಲ ಅಂದರೆ ಸೊ ಪ್ಲೀಸ್ ಹೇಳ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.